ಹಿಸ್ಟ್ರಿಯಲ್ಲಿ ನಿಮಗೆ ನಾನು ಹೇಳಿದೆ ಹಿಸ್ಟ್ರಿದ ಇಂಟ್ರೊಡಕ್ಷನ್ ನೋಡಿದ್ವಿ ನಾವು. ಹಿಸ್ಟ್ರಿದ ಇಂಟ್ರೊಡಕ್ಷನ್ ನೋಡಾದ್ಮೇಲೆಗಡೆಗೆ ಫಸ್ಟ್ ಟಾಪಿಕ್ ಬರ್ಸಿದೆ ನಿಮಗೆ ಪ್ರೀ ಹಿಸ್ಟಾರಿಕ್ ಇಂಡಿಯಾ, ಪ್ರೀ ಹಿಸ್ಟಾರಿಕ್ ಏಜ್ ಅಂತ ಹೇಳಿ ಒಂದು ಟಾಪಿಕ್ ಬರ್ಸಿದೆ ನಿಮಗೆ ಅಲ್ವಾ. ಪ್ರೀ ಹಿಸ್ಟಾರಿಕ್ ಏಜ್ ಬಗ್ಗೆ ಪ್ರೀ ಹಿಸ್ಟಾರಿಕ್ ಏಜ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಾಟ್ ಟೈಪ್ ಆಫ್ ಕ್ವಶನ್ಸ್ ಹ್ಯಾಸ್ ಬಿನ್ ಆಸ್ಕ್ಡ್ ಅಂತ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಪ್ರೀವಿಯಸ್ ಇಯರ್ಸ್ ನಲ್ಲಿ. ನೋಡಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡ್ಬೋದು, ತುಂಬಾ ಸಿಂಪಲ್ ಆಗಿದೆ. ಬಿಂಬಡ್ಕಾ ಕೇವ್ಸ್ ಎಲ್ಲಿ ಬರುತ್ತೆ? ಬಿಂಬಡ್ಕಾ ಭೋಪಾಲನ. ಯಾವ ಸ್ಟೇಟ್ ಅಲ್ಲಿ ಬರುತ್ತೆ? ಹೌದಾ, ರಾಜಸ್ಥಾನ, ನಾರ್ತ್ ಈಸ್ಟ್ ಇಂಡಿಯಾನ? ಎಲ್ಲಿ ಬರುತ್ತೆ ಬಿಂಬಡ್ಕಾ? ಬಿಂಬಡ್ಕಾ ಬರೋದು ಭೋಪಾಲ್ ಹತ್ರ, ಭೋಪಾಲ್ ಇರೋದು ಮಧ್ಯಪ್ರದೇಶದಲ್ಲಿ. ಸೊ ಫಸ್ಟ್ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು? ಬಿಂಬಡ್ಕಾ. ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು ನಾವು? ಪ್ರೀ ಹಿಸ್ಟ್ರಿಕ್ ಏಜ್ ನಲ್ಲಿ ಲೊಕೇಶನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಜೊತೆಗೆ ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್ ನ ಮೇಲ್ಗಡೆ ಕೂಡ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಕ್ವಶನ್, ಅರ್ಲಿಯಸ್ಟ್ ಎವಿಡೆನ್ಸ್ ಆಫ್ ಅಗ್ರಿಕಲ್ಚರ್. ಫಸ್ಟ್ ಟೈಮ್ ಅಗ್ರಿಕಲ್ಚರ್ ನ ಎವಿಡೆನ್ಸ್ ನೋಡೋದಿಲ್ಲಿ ನಾವು. ಅಗ್ರಿಕಲ್ಚರ್ ಇಂದ ಇಂಡಿಯನ್ ಸಬ್ ಕಾಂಟಿನೆಂಟ್ ನಲ್ಲಿ ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಆಗಿದ್ದು ಎಲ್ಲಿ? ಮೆಹರ್ಗರ್ ಅಂತ ಒಂದು ಜಾಗ ಬರುತ್ತೆ. ಇವತ್ತು ಪಾಕಿಸ್ತಾನದ್ದು ಬಲೂಚಿಸ್ತಾನ್ ಪ್ರಾವಿನ್ಸ್ ಬರುತ್ತೆ. ಬಲೂಚಿಸ್ತಾನ್ ಪ್ರಾವಿನ್ಸ್ದು ಕ್ಯಾಪಿಟಲ್ ಬರುತ್ತೆ ಕ್ವೆಟ್ಟಾ ಅಂತ ಹೇಳಿ. ಅದರ ಹತ್ರದಲ್ಲೇ ಇರುವಂತಹ ಒಂದು ಸಿಟಿ ಅಂತ, ಒಂದು ಸಣ್ಣ ಟೌನ್ ಅಂತ ಹೇಳ್ಬೋದು ನಾವು ಈ ಮೆಹರ್ಗರ್ ಅನ್ನೋ ಒಂದು ರೀಜನ್. ಈ ಮೆಹರ್ಗರ್ ನಲ್ಲಿ 10,000 ವರ್ಷದಿಂದ ಕಂಟಿನ್ಯೂಸ್ ಆಗಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ನೋಡಬಹುದು. ಸೊ ಓಲ್ಡೆಸ್ಟ್ ಎವಿಡೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಸಬ್ ಕಾಂಟಿನೆಂಟ್. ಅದೇ ತರದ ಕ್ವಶನ್ ಮತ್ತೆ ರಿಪೀಟ್ ಆಗಿರೋದನ್ನ ನಾವು ನೋಡ್ತೀವಿ ಅಲ್ವಾ. ಇಲ್ಲೂ ಕೂಡ ಮೆಹರ್ಗರ್ ಆನ್ಸರ್. ಬಿಂಬಡ್ಕಾ ಕೇವ್ಸ್ ಏನಕ್ಕೆ ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಏನಕ್ಕೆ ಅಂದ್ರೆ ರಾಕ್ ಪೇಂಟಿಂಗ್ಸಿಗೋಸ್ಕರ ಫೇಮಸ್ ಆಗಿದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಲೊಕೇಶನ್ ಮೇಲ್ಗಡೆಗೆ ಇಂಪಾರ್ಟೆಂಟ್ ಆಗುತ್ತೆ, ಅವರ ವೇ ಆಫ್ ಲೈಫ್ ಹೇಗಿತ್ತು ಪ್ರೀ ಹಿಸ್ಟಾರಿಕ್ ಟೈಮ್ಸ್ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅರ್ಥ. ಸೊ ಈ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ ಪ್ರೀ ಹಿಸ್ಟರಿನ. ಇದಕ್ಕೆ ನಾವು ಪ್ರೀ ಹಿಸ್ಟ್ರಿ ಅಂತ ಏನಕ್ಕೆ ಕರಿತೀವಿ ಅಂತ ಹೇಳಿದ್ರೆ, ನಾನೇ ಹೇಳಿದ್ವಿ, ನಾನೇ ಡಿಸ್ಕಸ್ ಮಾಡಿದ್ವಿ ಹಿಸ್ಟ್ರಿ ಅಂದ್ರೆ ಏನು ಅಂತ ನೋಡ್ಕೊಂಡ್ವಿ ನಾವು. ಏನು ಹಿಸ್ಟ್ರಿ ಅಂತ ಹೇಳಿದ್ರೆ ರೆಕಾರ್ಡೆಡ್ ಈವೆಂಟ್ಸ್ ಆಫ್ ಪಾಸ್ಟ್ ಅಲ್ಲ. ಅಂದ್ರೆ ಎಲ್ಲಿಂದ ರೆಕಾರ್ಡ್ ಬರೆಯೋದು ಸ್ಟಾರ್ಟ್ ಮಾಡ್ಕೊಳ್ತೀವಿ ನಾವು, ಅಲ್ಲಿಂದ ಎಲ್ಲಿಗೆ ರೆಕಾರ್ಡೆಡ್ ಸೋರ್ಸಸ್ ಸಿಗುತ್ತೆ ಅಲ್ಲಿಂದ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿ ರೆಕಾರ್ಡೆಡ್ ಸೋರ್ಸಸ್ ಇಲ್ಲ ಅದಕ್ಕೆ ನಾವು ಪ್ರೀ ಹಿಸ್ಟ್ರಿ ಅಂತ ಕರಿಬಹುದು. ನಾವು ಹಿಸ್ಟ್ರಿ ಬರೀಬಹುದು ಅಂತ ಅಂದ್ಕೊಂಡಾಗ್ಲಿಂದ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ವಿ ಅಂತ ಕೂಡ ಗೊತ್ತಿರೋದಿಲ್ಲ. ಅದನ್ನ ನಾವು ಜನರಲ್ ಆಗಿ ಪ್ರೀ ಹಿಸ್ಟ್ರಿ ಅಂತ ಕ್ಲಾಸಿಫೈ ಮಾಡಬಹುದು. ಈ ಪ್ರೀ ಹಿಸ್ಟ್ರಿನ ನಾವು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಪ್ರೀ ಹಿಸ್ಟ್ರಿನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಸ್ಟೋನ್ ಏಜ್ ಅಂತ ಮಾಡ್ತೀವಿ, ಇನ್ನೊಂದು ಕಡೆಗೆ ಮೆಟಲ್ ಏಜ್ ಮಾಡ್ತೀವಿ. ಈ ಪ್ರೀ ಹಿಸ್ಟ್ರಿಯಲ್ಲಿ ಜನರಲಿ ವಿ ಸ್ಟಡಿ ದ ಹಿಸ್ಟ್ರಿ ಆಫ್ ಹ್ಯೂಮನ್ಸ್. ಹ್ಯೂಮನ್ ಎವಲ್ಯೂಷನ್ ನ ಬಗ್ಗೆ ನಾವು ಸ್ಟಡಿ ಮಾಡೋದನ್ನ ನೋಡಬಹುದು ಯಾವ್ದ್ರಲ್ಲಿ? ಪ್ರೀ ಹಿಸ್ಟ್ರಿಯಲ್ಲಿ. ಆ ಹ್ಯೂಮನ್ ಎವಲ್ಯೂಷನ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದು ಹಿಸ್ ಅಬಿಲಿಟಿ ಟು ಯೂಸ್ ದ ಟೂಲ್ಸ್ ನ ಯೂಸ್ ಮಾಡುವಂತ ಕೇಪಬಿಲಿಟಿ ಮೇಲ್ಗಡೆಗೆ ನಾವು ಅದನ್ನ ಸ್ಟೋನ್ ಏಜ್ ಅಂತ ಕ್ಲಾಸಿಫೈ ಮಾಡ್ಕೋಬಹುದು, ಮೆಟಲ್ ಏಜ್ ಅಂತ ಕ್ಲಾಸಿಫೈ ಮಾಡಬಹುದು. ಸ್ಟೋನ್ ಏಜ್ ಅಂತ ಹೇಳಿದ್ರೆ ಪ್ರಿಡಾಮಿನೆಂಟ್ಲಿ ವಿ ವರ್ ಯೂಸಿಂಗ್ ಸ್ಟೋನ್ ಟೂಲ್ಸ್. ಮೆಟಲ್ ಏಜ್ ಅಂತ ಹೇಳಿದ್ರೆ ವಿ ವರ್ ಯೂಸಿಂಗ್ ಮೆಟಲ್ ಟೂಲ್ಸ್. ಸಿಂಪಲ್. ಸೊ ಆ ಒಂದು ಕ್ರೈಟೀರಿಯಾನ ಇಟ್ಕೊಂಡು ನಾವು ಸ್ಟೋನ್ ಏಜ್ ಮತ್ತೆ ಮೆಟಲ್ ಏಜ್ ಅಂತ ಕ್ಲಾಸಿಫೈ ಮಾಡ್ಕೋಬಹುದು. ಜೊತೆಗೆ ನಾನು ನಿಮ್ಗೆ ನೆನ್ನೆ ಹೇಳಿದೆ, ಹಿಸ್ಟ್ರಿನ ಕೇಕ್ ಕಟ್ ಮಾಡ್ದಂಗೆ ಇದಿಷ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದು ಹೀಗೆ ಮುಗಿಯುತ್ತೆ ಅಂತ ಕೇಕ್ ಕಟ್ ಮಾಡ್ದಂಗೆ ಹೇಳೋದಕ್ಕಾಗೋದಿಲ್ಲ. ಅದೇ ತರದಲ್ಲಿ ಸ್ಟೋನ್ ಏಜ್ ಮತ್ತೆ ಮೆಟಲ್ ಏಜ್ ಕೂಡ ಹಾಗೇನೆ. ಒಂದ್ ಕಡೆ ನಾರ್ದರ್ನ್ ಸೈಡ್ ಆಫ್ ಇಂಡಿಯಾದಲ್ಲಿ ಮೆಟಲ್ ಏಜ್ ಸ್ಟಾರ್ಟ್ ಆಗಿದ್ರೆ, ಇನ್ನ ಸದರ್ನ್ ಸೈಡ್ ಆಫ್ ಇಂಡಿಯಾದಲ್ಲಿ ಸ್ಟೋನ್ ಏಜ್ ಇದ್ದಿದ್ದನ್ನ ನಾವು ನೋಡಬಹುದು. ಮತ್ತೆ ಸ್ಟೋನ್ ಏಜ್ ನ ಕೆಳಗಡೆಗೂ ಕೂಡ 3 ತರದ ಸ್ಟೋನ್ ಏಜ್ ನೋಡ್ತೀವಿ ನಾವು. ಪೇಲಿಯೋಲಿಥಿಕ್ ನೋಡ್ತೀವಿ, ಮೆಸೋಲಿಥಿಕ್ ನೋಡ್ತೀವಿ, ನಿಯೋಲಿಥಿಕ್ ನೋಡ್ತೀವಿ. ಒಂದ್ ಕಡೆ ಪೇಲಿಯೋಲಿಥಿಕ್ ಇದ್ರೆ ಆಲ್ರೆಡಿ ಇನ್ನೊಂದ್ ಕಡೆಗೆ ಮೆಸೋಲಿಥಿಕ್ ಹೊಟ್ಟೋಗ್ಬಿಟ್ಟಿರ್ತಾರೆ. ಒಂದ್ ಕಡೆಗೆ ನಿಯೋಲಿಥಿಕ್ ಅಲ್ಲಿ ಇದ್ರೆ ಇನ್ನಾನು ಕೆಲವು ಕಡೆಗೆ ಪೇಲಿಯೋಲಿಥಿಕ್ ಏಜ್ ನಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ. ಸೊ ಸ್ಟೋನ್ ಏಜ್ ಏನ್ ನೋಡ್ತೀವಿ ನಾವು, ಅಥವಾ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಏನ್ ನೋಡ್ತೀವಿ, ಇಟ್ ವಾಸ್ ನಾಟ್ ಯೂನಿಫಾರ್ಮ್ ಥ್ರೂ ಔಟ್ ಇಂಡಿಯಾ. ಒಂದು ಜಾಗದಲ್ಲಿ ಪೆಲಿಯೋಲಿಥಿಕ್ ಇದ್ರೆ ಅದೇ ಟೈಮ್ ಪೀರಿಯಡ್ ಅಲ್ಲಿ ಇನ್ನೊಂದು ಜಾಗದಲ್ಲಿ ನಿಯೋಲಿಥಿಕ್ ಇದನ್ನ ನೋಡಬಹುದು. ಅದೇ ಜಾಗದಲ್ಲಿ ಮತ್ತೊಂದು ಕಡೆಯಲ್ಲಿ ಮೆಟಲ್ ಏಜ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದನ್ನ ನಾವು ನೋಡ್ತೀವಿ. ಸೊ ಸ್ಟೋನ್ ಏಜ್ ಅಂತ ಬಂದ್ರೆ, ದ ಪ್ರೀ ಹಿಸ್ಟ್ರಿ ಅಂತ ಬಂದ್ರೆ, ಆ ಪ್ರೀ ಹಿಸ್ಟ್ರಿ ಯೂನಿಫಾರ್ಮ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಯ್ತು, ಇಲ್ಲಿಗೆ ಎಂಡ್ ಆಯ್ತು, ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡ್ದಂಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜನರಲ್ ಆಗಿ ಒಂದು ಟೈಮ್ ಪೀರಿಯಡ್ ನ ನಾವು ಅಬ್ಸರ್ವ್ ಮಾಡಬಹುದು. ಸ್ಟೋನ್ ಏಜ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಮೆಟಲ್ ಏಜ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಸೊ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸ್ಟೋನ್ ಏಜ್ ಬಗ್ಗೆ ಒಂದು ಎವಿಡೆನ್ಸ್ ಸಿಗೋದು ಎಲ್ಲಿ ಅಂತ ಹೇಳಿದ್ರೆ, ರಾಬರ್ಟ್ ಬ್ರೂಸ್ ಫೂಟ್ ಅಂತ ಹೇಳಿ ಒಬ್ಬ ಬ್ರಿಟಿಷ್ ಜಿಯಾಲಜಿಸ್ಟ್ ಇರ್ತಾನೆ.
ಈ ಬ್ರಿಟಿಷ್ ಜಿಯಾಲಜಿಸ್ಟ್ ಏನ್ ಮಾಡ್ತಿರ್ತಾನೆ, ಹಿ ವಾಸ್ ಸರ್ವೇಯಿಂಗ್ ಅರೌಂಡ್ ಮಡ್ರಾಸ್. ಈ ಮಡ್ರಾಸ್ನ ಸುತ್ತಮುತ್ತ ಸರ್ವೆ ಮಾಡ್ತಿರ್ತಾನೆ. ಹಿ ವಾಸ್ ಜಿಯಾಲಜಿಸ್ಟ್. ಸೊ ಏನ್ ಮಿನರಲ್ಸ್ ಇದೆ, ಏನಿದೆ ಅಂತ ಚೆಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಏನಾಗುತ್ತೆ, ಎಲ್ಲೂ ನೋಡದೇ ಇರುವಂತ ಚಿಪ್ ಮಾಡಿರುವಂತ ಸ್ಟೋನ್ಸ್ಗಳು ಸಿಗುತ್ತೆ, ತುಂಬಾ ಫೈನ್ ಆಗಿ ಕ್ರಾಫ್ಟ್ ಮಾಡಿರುವಂತ ಸ್ಟೋನ್ ಟೂಲ್ಸ್ಗಳು ಸಿಗುತ್ತೆ. ಅವಾಗ ಅವನು ಏನಾಗ್ತಾನೆ, ರಾಬರ್ಟ್ ಬ್ರೂಸ್ ಫೂಟ್ ಏನಾಗ್ತಾನೆ, ಜಿಯಾಲಜಿಸ್ಟ್ ಬಿಟ್ಟು ಆರ್ಕಿಯಾಲಜಿಸ್ಟ್ ಆಗೋದನ್ನ ನೋಡ್ತೀವಿ. ಅವನು ಫಸ್ಟ್ ಟೈಮು ಎವಿಡೆನ್ಸ್ ನ ತಂದು ಕೊಡ್ತಾನೆ ಪೊಲ್ಲಾವರಂ ಹತ್ರ, ಮದ್ರಾಸ್ ಹತ್ರ, ಅಂದ್ರೆ ಇವತ್ತಿನ ಕಂಟೆಂಪ್ರರಿ ಚೆನ್ನೈನ ಹತ್ರ ಪೊಲ್ಲಾವರಂ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಪೊಲ್ಲಾವರಂನಲ್ಲಿ ವಿ ಗಾಟ್ ದ ಫಸ್ಟ್ ಎವಿಡೆನ್ಸ್ ಆಫ್ ಸ್ಟೋನ್ ಏಜ್ ಇನ್ ಇಂಡಿಯಾ. ಅದಾದ್ಮೇಲ್ಗಡೆಗೆ ಸುಮಾರು ಈವೆಂಟ್ಸ್ಗಳು ನಡೆಯುತ್ತೆ, ಅದಾದ್ಮೇಲ್ಗಡೆಗೆ ಸುಮಾರು ಡಿಸ್ಕವರೀಸ್ಗಳು ನಡೆಯುತ್ತೆ. ಸೊ ಇಂಡಿಯಾದಲ್ಲಿ ಪ್ರೀ ಹಿಸ್ಟಾರಿಕ್ ಏಜ್ ನ ಆಲ್ಮೋಸ್ಟ್ ವಿ ಕ್ಯಾನ್ ಪುಷ್ ಇಟ್ ಬ್ಯಾಕ್ ಟು 1 lakh years ಬಿಫೋರ್ ಅಂತ ನಾವು ಹೇಳ್ಬೋದು. ಸೊ ಸುಮಾರು ಎವಿಡೆನ್ಸ್ಗಳು ಸಿಗ್ತಾ ಹೋಗುತ್ತೆ, ಸುಮಾರು ಹೊಸ ಎವಿಡೆನ್ಸ್ಗಳು ಸಿಗ್ತಾ ಹೋದಂಗೆ ಹೊಸ ಇನ್ಫಾರ್ಮೇಶನ್ಸ್ಗಳು ಇನಾಗ್ರೇಟ್ ಆಗೋದನ್ನ ನಾವು ನೋಡ್ತೀವಿ. ಸೊ ಪ್ರೀ ಹಿಸ್ಟ್ರಿ ಅಂತ ಹೇಳಿದ್ರೆ ನೆನೆ ನೋಡಿದ್ವಿ ನಾವು. ಹಿಸ್ಟ್ರಿ ಅಂತ ಬಂದ್ರೆ ಹಿಸ್ಟ್ರಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ನೋಡಿದ್ವಿ, ಹಿಸ್ಟ್ರಿ ಆಫ್ ಸಿಗ್ನಿಫಿಕೆಂಟ್ ಇಂಡಿವಿಜುವಲ್ಸ್ ಅಂತ ನೋಡಿದ್ವಿ, ಅಥವಾ ಹಿಸ್ಟ್ರಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ನೋಡಿದ್ವಿ ನಾವು. ಹಿಸ್ಟ್ರಿ ಅಂತ ಹೇಳಿದ್ರೆ ಮನುಷ್ಯನಿಗೆ ಸಂಬಂಧಪಟ್ಟಿರುವಂತಹ ಈವೆಂಟ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಪ್ರೀ ಹಿಸ್ಟ್ರಿ ಎಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದ್ರೆ, ಪ್ರೀ ಹಿಸ್ಟ್ರಿ ಆಲ್ಮೋಸ್ಟ್ 4600 ಮಿಲಿಯನ್ ಇಯರ್ಸ್ ಇಂದ ಶುರು ಆಗೋದನ್ನ ನಾವು ನೋಡ್ತೀವಿ. ಅದ್ರ ನಮಗೆ ಯಾವಾಗ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ, ಅದಕ್ಕಿಂತ ಹಿಂದೆ ಹೋಗ್ತಾ ಅರ್ತ್ ಫಾರ್ಮೇಶನ್ ಆಗೋ ತನಕನೂ ಕೂಡ ನಮಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಆದ್ರೆ ಅದು ಜಿಯಾಲಜಿಕಲ್ ಹಿಸ್ಟ್ರಿ ಆಗ್ಬಿಡುತ್ತೆ. ನಮಗೆ ಬೇಕಾಗಿರೋದು ಹ್ಯೂಮನ್ ಹಿಸ್ಟ್ರಿ. ಜಿಯಾಲಜಿಕಲ್ ಹಿಸ್ಟ್ರಿ ಬಗ್ಗೆ ನೀವು ಜಿಯೋಗ್ರಫಿಲಿ ನೋಡ್ಕೊಳ್ತೀರಾ ಅಲ್ವಾ, ಯಾವ ತರ ಅರ್ತ್ ಫಾರ್ಮೇಶನ್ ಆಯ್ತು, ಯಾವ ತರ ಸೋಲಾರ್ ಸಿಸ್ಟಮ್ ಫಾರ್ಮೇಶನ್ ಆಯ್ತು, ಅದೆಲ್ಲದ್ರ ಬಗ್ಗೆನೂ ಕೂಡ ನೀವು ಜಿಯೋಗ್ರಫಿಲಿ ನೋಡ್ಕೊಳ್ತೀರಾ. ಸೊ ವಿ ಆರ್ ನಾಟ್ ಲುಕಿಂಗ್ ಇನ್ ಟು ಜಿಯಾಲಜಿಕಲ್ ಹಿಸ್ಟ್ರಿ, ವಿ ಆರ್ ಲುಕಿಂಗ್ ಇನ್ ಟು ಹ್ಯೂಮನ್ ಹಿಸ್ಟ್ರಿ. ಸೊ ಹ್ಯೂಮನ್ ಹಿಸ್ಟ್ರಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ಹ್ಯೂಮನ್ ಯಾರು ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಮನುಷ್ಯ ಯಾರು ಅಂತ ಹೇಳಿದ್ರೆ ಫಸ್ಟ್ ಹ್ಯೂಮನ್ ನಾವು ಹೋಮೋ ಹಿಬಿಲಿಸ್ ಅಂತ ಕರಿತೀವಿ. ಈ ಹೋಮೋ ಹಿಬಿಲಿಸ್ ನಾವು ಫಸ್ಟ್ ಹ್ಯೂಮನ್ ಅಂತ ಕರಿತೀವಿ. ಏನಕ್ಕೆ ಫಸ್ಟ್ ಹ್ಯೂಮನ್ ಆಗ್ತಾನೆ, ಏನಕ್ಕೆ ಅಂದ್ರೆ ಹಿಸ್ ಅಬಿಲಿಟಿ ಟು ಯೂಸ್ ಟೂಲ್ಸ್. ಹಿ ವಾಸ್ ವೆರಿ ಗುಡ್ ಇನ್ ಯೂಸಿಂಗ್ ಟೂಲ್ಸ್. ಅವನೇನ್ ಮಾಡ್ತಾನೆ, ಫಸ್ಟ್ ಟೈಮ್ ಬೇರೆ ಯಾವುದೇ ಮ್ಯಾಮಲ್ಸ್ ಗಳಲ್ಲಿ ನೋಡೋದಿಲ್ಲ, ಬೇರೆ ಯಾವುದೇ ಅನಿಮಲ್ಸ್ ನೋಡೋದಿಲ್ಲ, ನಾವು ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಮನುಷ್ಯ ಈ ಹೋಮೋ ಹಿಬಿಲಿಸ್ ಅನ್ನುವಂಥ ಒಬ್ಬ ಫಸ್ಟ್ ಮ್ಯಾನ್ ಏನ್ ಮಾಡ್ತಾನೆ, ಟೂಲ್ಸ್ ನ ಯೂಸ್ ಮಾಡ್ಕೊಳ್ತಾನೆ. ಬಿಕಾಸ್ ಹಿ ವಾಸ್ ಯೂಸಿಂಗ್ ಟೂಲ್ಸ್, ಅವನನ್ನ ನಾವು ಫಸ್ಟ್ ಹ್ಯೂಮನ್ ಅಂತ ಕರಿತೀವಿ, ಹೋಮೋ ಹಿಬಿಲಿಸ್ ನ. ಈ ಹೋಮೋ ಹಿಬಿಲಿಸ್ ನ ಇವಲ್ಯೂಷನ್ ಆಗಿದ್ದು ಈಸ್ಟ್ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಆಲ್ಮೋಸ್ಟ್ 20 lakh years ago ಅಂತ ಹೇಳ್ಬೋದು ನಾವು, ಹೋಮೋ ಹಿಬಿಲಿಸ್ ನ ಇವಲ್ಯೂಷನ್ ಆಗಿರುವಂಥದ್ದು. ಅದಾದ್ಮೇಲ್ಗಡೆಗೆ ಹೋಮೋ ಇರೆಕ್ಟಸ್ ನೋಡ್ತೀವಿ. ನಿಮ್ಗೆ ಹೋಮೋ ಹಿಬಿಲಿಸ್ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಹೇಳ್ಬೇಕು, ಹೋಮೋ ಹಿಬಿಲಿಸ್ ನಲ್ಲಿ ಏನಕ್ಕೆ ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಆರ್ಗನ್ ಡೆವಲಪ್ಮೆಂಟ್ ಆಯ್ತು. ನೀವು ಯಾವುದೇ ಟೂಲ್ಸ್ ನ ಯೂಸ್ ಮಾಡ್ಬೇಕಂತ ಹೇಳಿದ್ರು ಕೂಡ ಯು ನೀಡ್ ದಟ್ ಆರ್ಗನ್. ನೀವು ಆಕ್ಸ್ ನ ಯೂಸ್ ಮಾಡ್ಬೇಕಾ, ಆ ಒಂದು ಆರ್ಗನ್ ಬೇಕು ನಿಮ್ಗೆ. ನೀವು ಸ್ಟೋನ್ ನ ಎಸಿಬೇಕಾ, ಕಲ್ಲು ಎಸಿಬೇಕಾ, ಅದನ್ನ ನೀವು ಆ ಆರ್ಗನ್ ಬೇಕಾಗುತ್ತೆ ನಿಮ್ಗೆ. ನೀವು ಬರಿಬೇಕಾ, ನೀವು ಊಟ ಮಾಡ್ಬೇಕಾ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೊಬೈಲ್ ನಲ್ಲಿ ಡೂಮ್ ಸ್ಕ್ರೋಲ್ ಮಾಡ್ಬೇಕಾ, ಅದಕ್ಕೂ ಕೂಡ ನಿಮ್ಗೆ ಆ ಒಂದು ಆರ್ಗನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗ ಆ ಒಂದು ಆರ್ಗನ್ ಇಂಪಾರ್ಟೆಂಟ್ ಆಯ್ತು, ಯಾವಾಗ ಆ ಒಂದು ಆರ್ಗನ್ ಇವಾಲ್ವ್ ಆಯ್ತು, ಅಲ್ಲಿಗೆ ನಾವು ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಆರ್ಗನ್ ನಾವು ಥಂಬ್ ಅಂತ ಕರಿತೀವಿ. ಯಾವಾಗ ಥಂಬ್ ಇವಾಲ್ವ್ ಆಯ್ತು ಮನುಷ್ಯನಲ್ಲಿ, ಥಂಬ್ ಇವಾಲ್ವ್ ಆಗ್ತಾ ನೀವು ನೋಡ್ರಿ, ಆಕ್ಚುಲಿ ಅಬ್ಸರ್ವ್ ಮಾಡಿ, ಈ ಬೆರಳು ಇಲ್ದಂಗೆ ನೀವು ಯಾವುದೇ ಟೂಲ್ಸ್ ನ ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈ ಬೆರಳು ಇಲ್ದಂಗೆ ಕೊಡ್ಲಿ ಯೂಸ್ ಮಾಡೋದಕ್ಕಾಗತ್ತಾ, ಇಲ್ಲ. ಕಲ್ಲು ಹಿಡ್ಕೊಳ್ಳೋದಕ್ಕಾಗತ್ತಾ, ಇಲ್ಲ. ನೀವು ಗಾಡಿ ಓಡಿಸೋದಕ್ಕಾಗತ್ತಾ, ಇಲ್ಲ. ಬರೆಯೋದಕ್ಕಾಗತ್ತಾ, ಊಟ ಮಾಡೋದಕ್ಕಾಗತ್ತಾ, ಸರ್ ಸ್ಪೂನ್ ಹಿಡ್ಕೊಂಡ್ ಮಾಡ್ತೀನಿ, ಅದು ಓಕೆ, ಇವಾಗ ಬಂದಿದೆ ಸ್ಪೂನ್. ಅದಕ್ಕಿಂತ ಮುಂಚೆ ಊಟ ಮಾಡೋದಕ್ಕಾಗತ್ತಾ, ಇಲ್ಲ. ಮೊಬೈಲ್ ಯೂಸ್ ಮಾಡೋದಕ್ಕಾಗತ್ತಾ, ಥಮ್ಸ್ ಅಪ್ ಕುಡಿಯೋದಕ್ಕಾಗತ್ತಾ, ಇಲ್ಲ. ಸೊ ಥಂಬ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಟೂಲ್ಸ್ ನ ಕೂಡ ನಾವು ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ವೈ ವಿ ಕ್ಲಾಸಿಫೈ ಹೋಮೋ ಹಿಬಿಲಿಸ್ ಆಸ್ ಫಸ್ಟ್ ಮ್ಯಾನ್ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಹಿಸ್ ಎಬಿಲಿಟಿ ಟು ಯೂಸ್ ಟೂಲ್ಸ್. ವೈ ಹಿ ಗಾಟ್ ದ ಎಬಿಲಿಟಿ ಟು ಯೂಸ್ ಟೂಲ್ಸ್, ಏನಕ್ಕೆ ಅಂತ ಹೇಳಿದ್ರೆ ಬಿಕಾಸ್ ಥಂಬ್ ಇವಾಲ್ವ್ ಆಯ್ತು. ಆ ಒಂದು ಆರ್ಗನ್ ಇವಾಲ್ವ್ ಆಗಿದ್ರಿಂದ ಏನಾಯ್ತು, ನಾವು ಮಂಗದಿಂದ ಮನುಷ್ಯ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಸಾಮಾನ್ಯ ಅಬ್ಸರ್ವ್ ಮಾಡಿ, ಮಂಗಗಳಿಗೆ ಎಲ್ಲಾ ಬೆರಳುಗಳು ಉದ್ದಕ್ಕೆ ಒಂದೇ ಲೆಂತ್ ನಲ್ಲಿ ಇರುತ್ತೆ. ಈ ಥಂಬ್ ಯಾವಾಗ ಇವಾಲ್ವ್ ಆಯ್ತು, ಅಲ್ಲಿಂದ ನಾವು ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಆ ಟೂಲ್ಸ್ ನ ಯೂಸ್ ಮಾಡ್ಕೊಂಡಿಲ್ಲ ನೋಡ್ಕೋಬೇಡಿ, ಇವಾಗ ಇವಾಲ್ವ್ ಆಗಿ ಹೋಗ್ಬಿಟ್ಟಿದೆ. ಆ ಟೂಲ್ಸ್ ನ ಯಾವಾಗ ಯೂಸ್ ಮಾಡ್ಕೊಳ್ತೀವಿ ನಾವು, ಆ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ಕನ್ಸ್ಯೂಮಿಂಗ್ ಮೋರ್ ಫುಡ್. ಯಾವಾಗ ಜಾಸ್ತಿ ಮೀಟ್ ನ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ, ಅವಾಗ ಏನಾಗುತ್ತೆ, ಬ್ರೈನ್ ನಲ್ಲಿ ಪ್ರೋಟೀನ್ ಜಾಸ್ತಿ ಅಕ್ಯುಮುಲೇಟ್ ಮಾಡ್ಕೊಳ್ತೀವಿ. ಬಾಡಿಯಲ್ಲಿ ನಾವು ಪ್ರೋಟೀನ್ ಅಕ್ಯುಮುಲೇಟ್ ಮಾಡ್ಕೊಳ್ತಾ ಬ್ರೈನ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ರೈನ್ ಸೈಜ್ ಜಾಸ್ತಿ ಆಗ್ತಾ ಹೋದಂಗೆ ನಾವು ಮನುಷ್ಯರಾಗೋದನ್ನ ನಾವು ನೋಡ್ತೀವಿ. ಹೋಮೋ ಸೆಪಿಯನ್ಸ್ ಇವಾಲ್ವ್ ಆಗೋದನ್ನ ನಾವು ನೋಡ್ತೀವಿ. ಅಂದ್ರೆ ಒಂದು ಹೆಬ್ಬೆರಳು ಮನುಷ್ಯನಿಗೆ ಒಂದು ಹೆಬ್ಬೆರಳು ಇವಾಲ್ವ್ ಆಗಿದ್ರಿಂದ ಇವತ್ತು ನಾವು ಈ ಬಿಲ್ಡಿಂಗ್ ನ ಕಟ್ಕೊಂಡಿರೋದನ್ನ ನಾವು ನೋಡ್ಬೋದು. ಪ್ರಾಬಬ್ಲಿ ಆ ಒಂದು ಥಂಬ್ ಇವಾಲ್ವ್ ಆಗಿಲ್ಲದೆ ಇದ್ದಿದ್ರೆ ನಾವು ಕೂಡ
ಆರಾಮಾಗಿ ಕಾಡಲ್ಲಿ UPSC KPSC ಎಕ್ಸಾಮ್ ಅಂತ ಅಲ್ಲೇ ಕೆಡಿಸ್ಕೊಳ್ದಲ್ಲಿ ಆರಾಮಾಗಿ ಇದ್ದಿರ್ಬೋದೇನೋ. ಇರ್ಲಿ, ಅದಾದ ಮೇಲ್ಗಡೆಗೆ ಆದ್ರೆ ಈ ಹೋಮೋ ಹಿಬಿಲಿಸ್ ಬಹಳ ಭಯಸ್ಥಾಗಿದ್ದ, ತುಂಬಾ ಭಯ ಪಡೋನ್ ಪಾಪ. He was not traveling longer. He was not traveling for longer distances. ಸುಮಾರು ದೂರಗಳನ್ನು ಹೋಗ್ತಾ ಇರಲಿಲ್ಲ. ಬರೀ ಅವನ ಸರೌಂಡಿಂಗ್ ರೀಜನ್ ಏನಿದೆ ಅಲ್ಲಿ ಮಾತ್ರ ತಿರುಗಾಡ್ಕೊಂಡಿರ್ತಾ ಇದ್ದ. ಏನಕ್ಕೆ ಅಂದ್ರೆ ಇನ್ನ ಅವನ ಬಾಡಿ ಸ್ಟ್ರಕ್ಚರ್ ಏನಿತ್ತು ಆ ಬಾಡಿ ಸ್ಟ್ರಕ್ಚರ್ ಪರ್ಮಿಟ್ ಮಾಡ್ತಾ ಇರಲಿಲ್ಲ ಟು ಟ್ರಾವೆಲ್ ಲಾಂಗರ್ ಡಿಸ್ಟೆನ್ಸಸ್. ಆಮೇಲೆ ಇನ್ನೊಬ್ಬ ಮನುಷ್ಯ ಬರ್ತಾನೆ, ಅವನಿಗೆ ನಾವು ಹೋಮೋ ಇರೆಕ್ಟಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು, ಅಷ್ಟು ಕ್ಲಿಯರ್ ಆಗಿಲ್ಲ ಅನ್ಕೊಂತೀನಿ. ತಂಬು ಕಾಣ್ತಿಲ್ಲ ನಿಮ್ಗೆ, ಅದ್ರ ನಿಮ್ ಕೈಯಲ್ಲಿ ಎಲ್ಲರಿಗೂ ತಂಬಿದೆ ಅಲ್ವಾ, ಅದೇ ತರದ ತಂಬು ಇಲ್ಲೂ ಕೂಡ ಇರೋದನ್ನ ನೋಡ್ತೀವಿ ನಾವು. ಅದಾದ್ಮೇಲ್ಗಡೆಗೆ ಹೋಮೋ ಇರೆಕ್ಟಸ್ ನೋಡ್ತೀವಿ ನಾವು. ಹೋಮೋ ಇರೆಕ್ಟಸ್ ಏನಕ್ಕೆ ಇಂಪಾರ್ಟೆಂಟ್ ಆಗ್ತಾನೆ ಅಂತಂದ್ರೆ ಹಿ ಸ್ಟಾರ್ಟೆಡ್ ಟ್ರಾವೆಲಿಂಗ್. ಸುಮಾರು ದೂರ ಟ್ರಾವೆಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅವನು. ಸೊ ಹಾಗಾಗಿ ಹ್ಯೂಮನ್ ಪಾಪ್ಯುಲೇಷನ್ ಏನಿತ್ತು ಅಥವಾ ಹ್ಯೂಮನ್ಸ್ ಅಂತ ಏನ್ ಕರಿಬಹುದು, ನಮ್ಮ ಸ್ಪೀಶೀಸ್ ಏನಿತ್ತು ವಿಚ್ ವಾಸ್ ಲಿಮಿಟೆಡ್ ಓನ್ಲಿ ಟು ಆಫ್ರಿಕಾ, ನಿಧಾನಕ್ಕೆ ಆಫ್ರಿಕಾ ಬಿಟ್ಟು ಬೇರೆ ಕಡೆಗೆ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಬಿಕಾಸ್ ಆಫ್ ಹೋಮೋ ಇರೆಕ್ಟಸ್. ಯಾವಾಗ? ಇದು ಕೂಡ ಆಲ್ಮೋಸ್ಟ್ 2 lakh years ಬಿಫೋರ್ ಇಂದ ಅಲ್ವಾ, ಸಾರಿ 10 ಲಕ್ಷ ವರ್ಷ ಮುಂಚೆಯಿಂದ, 2 lakh ಅಂತೀನಿ, ಆಲ್ಮೋಸ್ಟ್ 18 lakh years ಬಿಫೋರ್ ಇಂದ ಏನಾಯ್ತು, ಹೋಮೋ ಇರೆಕ್ಟಸ್ ಇವಾಲ್ವ್ ಆದ. ಆ ಹೋಮೋ ಇರೆಕ್ಟಸ್ ಬೇರೆ ಎಲ್ಲಾ ಕಡೆನೂ ಕೂಡ ಟ್ರಾವೆಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಸುಮಾರು ದೂರ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಇದೇ ಟೈಮ್ ಪೀರಿಯಡ್ ನಲ್ಲಿ ಒಂದು ಕ್ರೂಡ್ ಆಗಿರುವಂತಹ ಒಂದು ಆರ್ಗನೈಸೇಷನ್ ಅನ್ನ ಸೆಟಪ್ ಮಾಡ್ಕೊಳ್ತೀವಿ ಆಸ್ ಹ್ಯೂಮನ್ಸ್. ಅದನ್ನ ನಾವು ಕ್ರೂಡ್ ಫಾರ್ಮ್ ಆಫ್ ಸೊಸೈಟಿ ಅಂತ ಕರಿಬಹುದು. ಸೊ ವಿ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಇನ್ ಬ್ಯಾಂಡ್ಸ್. ನಾವು ಒಬ್ಬೊಬ್ಬರೇ ತಿರುಗಾಡೋದಿಲ್ಲ, ಇವಾಗಲೂ ಅಷ್ಟೇ. ಟೂರ್ ಹೋಗಬೇಕು ಅಂದ್ರೆ ಫ್ರೆಂಡ್ಸ್ ಬರ್ಲಿ ಅಂತ ವೇಟ್ ಮಾಡ್ತೀವಿ ಅಲ್ವಾ. ಅವತ್ತಿನ ಮನುಷ್ಯನು ಕೂಡ ಹಾಗೆ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಯಾವ್ದೋ 4 ಜನ ಜೊತೆಗೆ ಸೇರಿಸ್ಕೊಂಡು ಹೋಗೋಣ ಅನ್ನೋ ಅಂತ ಒಂದು ಮೈಂಡ್ ಸೆಟ್ ಮನುಷ್ಯರಿಗೆ ಇದ್ದೇ ಇರುತ್ತೆ. ಏನಕ್ಕೆ? ತುಂಬಾ ಲಾಂಗರ್ ಡ್ಯೂರೇಷನ್ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ, ಸಿಂಗಲ್ ಆಗಿ ಟ್ರಾವೆಲ್ ಮಾಡಿದ್ರೆ, ಸಣ್ಣ ಗ್ರೂಪ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಏನಾಗುತ್ತೆ, ಅಷ್ಟೊಂದು ಸೇಫ್ಟಿ ಇರೋದಿಲ್ಲ. ಸೊ ಹಿ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಇನ್ ಬ್ಯಾಂಡ್ಸ್. ಸೊ ಯಾವಾಗ ಲಾರ್ಜ್ ಬ್ಯಾಂಡ್ಸ್ ನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ, ಆ ಒಂದು ಟೈಮ್ ಪೀರಿಯಡ್ ನಲ್ಲಿ ಒಂದು ಕ್ರೂಡ್ ಆಗಿರುವಂತಹ ಒಂದು ಸೊಸೈಟಿ ಫಾರ್ಮುಲೇಟ್ ಆಗೋದನ್ನ ನೋಡ್ತೀವಿ ನಾವು ಹೋಮೋ ಇರೆಕ್ಟಸ್ ನ ಟೈಮ್ ಪೀರಿಯಡ್ ನಲ್ಲಿ. ಅದಾದ್ಮೇಲೆ ನನಗೆ ಮತ್ತೆ ಫರ್ದರ್ ಎವಲ್ಯೂಷನ್ ಆದ್ಮೇಲೆ ಇವತ್ತೇನ್ ನೋಡ್ತೀವಲ್ವಾ ನಾವು, ಹೋಮೋ ಸೇಪಿಯನ್ಸ್ ಅಂತ. ಸೇಪಿಯನ್ಸ್ ಅಂತ ಹೇಳಿದ್ರೆ ವೈಸ್ ಅಂತ ಹೇಳಿ, ಅಥವಾ ಸೆನ್ಸಿಬಲ್ ಅಂತ ಹೇಳಿ, ಅಥವಾ ಜುಡಿಷಿಯಸ್ ಅಂತ ಹೇಳಿ, ಯೋಚನೆ ಮಾಡುವಂತ ಕೇಪಬಿಲಿಟಿ. ನಮ್ಮನ್ನ ಪ್ರಾಣಿಯಿಂದ ಡಿಫ್ರೆನ್ಶಿಯೇಟ್ ಮಾಡೋದು 3 ಇಂಪಾರ್ಟೆಂಟ್ ಐಟಮ್ಸ್ ಅಥವಾ 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಂದು, ಆರ್ ಎಬಿಲಿಟಿ ಟು ಯೂಸ್ ಟೂಲ್ಸ್. ಬೇರೆ ಯಾವ ಅನಿಮಲ್ ಕೂಡ ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳೋದಿಲ್ಲ ಅನ್ಲೆಸ್ ವಿ ಟೀಚ್ ದೆಮ್ ಅಲ್ವಾ. ಈಗ ನೋಡ್ತೀರಾ ನೀವು, ಒರಾಂಗುಟನ್ ಅಂತ ಒಂದು ಸ್ಪೀಶೀಸ್ ಬರುತ್ತೆ, ಮಂಗನ್ ಸ್ಪೀಶೀಸ್ ಬರುತ್ತೆ. ಅದಕ್ಕೆ ಕಂಪ್ಯೂಟರ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಬಾಚ್ಕೊಳ್ಳೋದಕ್ಕೆ, ಬಟ್ಟೆ ಹಾಕೊಳ್ಳೋದಕ್ಕೆ ಹೇಳ್ಕೊಟ್ಟ ಮೇಲೆ ಅದು ಕಲಿತಿರೋದನ್ನ ನಾವು ನೋಡ್ತೀವಿ. ಅನ್ಲೆಸ್ ವಿ ಟೀಚ್ ದೆಮ್, ಟೂಲ್ಸ್ ನ ಯೂಸ್ ಮಾಡುವಂತ ಕೇಪಬಿಲಿಟಿ ಯಾರಿಗಿರೋದು? ಓನ್ಲಿ ಟು ಹ್ಯೂಮನ್ಸ್. ಅದ್ರ ಜೊತೆಗೆ ಯೋಚನೆ ಮಾಡುವಂತ ಕೇಪಬಿಲಿಟಿ ಯಾರಿಗಿದೆ? ನಮ್ಮನ್ನ ಮತ್ತೆ ಪ್ರಾಣಿಗಳನ್ನ ಮನುಷ್ಯನಿಂದ ಬೇರೆ ಮಾಡೋದು ಯಾವುದು? ವಾಟ್ ಡಿಫ್ರೆನ್ಶಿಯೇಟ್ಸ್ ಮ್ಯಾನ್ ಫ್ರಮ್ ಅನಿಮಲ್? ಹಿಸ್ ಅಬಿಲಿಟಿ ಟು ಥಿಂಕ್. ಅದಕ್ಕೇನೆ ನಾವು ಮನುಷ್ಯನನ್ನ ಹೋಮೋ ಸೇಪಿಯನ್ಸ್ ಅಂತ ಕರಿತೀವಿ. ಅದಕ್ಕೇನೆ ಫಸ್ಟ್ ಹ್ಯೂಮನ್ ನಾವು ಹೋಮೋ ಸೇಪಿಯನ್ ಅಂತ ಕರಿಬಹುದು. ಈ ಹೋಮೋ ಸೇಪಿಯನ್ ಹೀಗೆ ಅವನು ಹಾಗೆ ಟ್ರಾವೆಲ್ ಮಾಡ್ತಿರ್ತಾನೆ, ಅವನು ಟೂಲ್ಸ್ ನ ಯೂಸ್ ಮಾಡ್ಕೊಳ್ತಿರ್ತಾನೆ. ಈ ಹೋಮೋ ಸೇಪಿಯನ್ ಏನ್ ನೋಡ್ತೀವಿ ನಾವು, ಈ ಹೋಮೋ ಸೇಪಿಯನ್ ಇವಾಲ್ವ್ ಆಗಿದ್ದು 2 ಲಕ್ಷ ವರ್ಷದ ಹಿಂದೆ. ಇವನು ಕೂಡ ಟ್ರಾವೆಲ್, ಇದು ಕೂಡ ಎವಲ್ಯೂಷನ್ ಎಲ್ಲಾಗಿದ್ದು, ಈ ಎವಲ್ಯೂಷನ್ ಆಗಿದ್ದು ಕೂಡ ಸದರ್ನ್ ಮತ್ತೆ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲೇನೆ. ಅದಾದ ಮೇಲ್ಗಡೆಗೆ ಆ ಹೋಮೋ ಸೇಪಿಯನ್ಸ್ ಮತ್ತೆ ಇವಾಲ್ವ್ ಆಗ್ತಾನೆ. ಆ ಹೋಮೋ ಸೇಪಿಯನ್ಸ್ ಆಗೋದನ್ನ ನಾವು ನೋಡ್ತೀವಿ. ನಾನು ಹೇಳಿದೆ 3 ಪಾಯಿಂಟ್ಸ್ ಡಿಸ್ಟಿಂಗ್ವಿಷಸ್ ಹ್ಯೂಮನ್ಸ್ ಫ್ರಮ್ ಅನಿಮಲ್ಸ್ ಅಂತ ಹೇಳಿ. ಒಂದು, ಟೂಲ್ಸ್ ನ ಯೂಸ್ ಮಾಡುವಂತ ಕೇಪಬಿಲಿಟಿ. ಇನ್ನೊಂದು, ಥಿಂಕ್ ಮಾಡುವಂತ ಕೇಪಬಿಲಿಟಿ. ಥರ್ಡ್ ಏನು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್, ಮಾತಾಡುವಂತ ಕೇಪಬಿಲಿಟಿ. ಸೊ ಇದು 3 ನಮ್ಮನ್ನ ಮತ್ತೆ ಪ್ರಾಣಿಗಳನ್ನ ಡಿಫ್ರೆನ್ಶಿಯೇಟ್ ಮಾಡುತ್ತೆ. ನಾವು ಹೋಮೋ ಸೇಪಿಯನ್ಸ್ ಅಂತ ಏನು ಕರಿತೀವಿ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಹಿಸ್ ಎಬಿಲಿಟಿ ಟು ಯೂಸ್ ಎ ಲ್ಯಾಂಗ್ವೇಜ್. ವೋಕಲ್ ಕಾರ್ಡ್ಸ್ ನ ಯೂಸ್ ಮಾಡಿಕೊಂಡು ಹೊಸ ತರದ್ದು ಕಮ್ಯುನಿಕೇಶನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತೀವಿ ನಾವು. ಅದಕ್ಕೆ ನಾವು ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಈ ಲ್ಯಾಂಗ್ವೇಜ್ ಬಂದಿದ್ದು ಕ್ರೂಡ್ ಟೈಪ್ ಆಫ್ ಲ್ಯಾಂಗ್ವೇಜ್ ನೋಡೋದು ನಾವು ಬಿಫೋರ್ 35,000 years. ಸೊ 35 ವರ್ಷಗಳಿಂದ ಈ ಕಡೆಗೆ ನಾವು ಇವಾಗ್ಲೂ ನೋಡ್ತೀರಾ ನೀವು, ಎಲ್ಲಾದ್ರೂ ಗಲಾಟೆ ಆಗ್ತದೆ ಏನ್ ಮಾಡ್ತೀವಿ ನಾವು? ಫಸ್ಟ್ ಅದು ಗಲಾಟೆ ಬಹಳ ಜೋರಾಗಿ ಕೂಗ್ಕೊಳ್ತೀವಿ, ಬೇರೆ ವಿಚಿತ್ರ ಸೌಂಡ್ ಅಲ್ಲಿ ಕೂಗ್ಕೊಳ್ತೀವಿ ನಾವು. ಏನಕ್ಕೆ ಅಂದ್ರೆ ನಾವು ಮಾತಾಡೋದಕ್ಕೆ ಕಲ್ತಿದ್ದು ಬರೀ 35,000 ವರ್ಷ ಹಿಂದೆ, ಅದೇ ಕೂಗ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದು 20 ಲಕ್ಷ ವರ್ಷ ಹಿಂದೆ. ನಾವು ಆಲ್ಮೋಸ್ಟ್ 18 ಲಕ್ಷ ವರ್ಷ ಕೂಗಾಡ್ಕೊಂಡು ತಿರುಗಾಡ್ಕೊಂಡ್ಬಿಟ್ಟಿದೀವಿ. ಇವಾಗೇನೋ ಮಾತಾಡ್ತಾ ಇದೀವಿ ಅಷ್ಟೇ ಅಲ್ವಾ. ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ಗಲಾಟೆ ಏನ್ ಮಾಡ್ತೀವಿ ನಾವು? ಫಸ್ಟ್ ಕಲ್ಲೆತ್ಕೊಂತೀವಿ ಅಲ್ವಾ. ಏನಕ್ಕೆ ಅಂದ್ರೆ 2 ಲಕ್ಷ ವರ್ಷ ನಾವು ಬರೀ ಕಲ್ ತುರಾಡ್ಕೊಂಡೇ ಇದ್ವಿ. ಆಮೇಲೆ ಇತ್ತೀಚೆಗೆ ಬೇರೆ ಟೂಲ್ಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ಈ ತರ
ಹೋಮೋಸೇಪಿಯನ್ನು ಇವಾಲ್ವ್ ಆಗ್ತಾ ಬಂದ ಅಂತ ನಾವು ಹೇಳ್ಬೋದು. ಈ ತರ ಸೌತ್ ಆಫ್ರಿಕಾದಲ್ಲಿ ಮತ್ತೆ ಸದರ್ನ್ ಪಾರ್ಟ್ ಆಫ್ ಆಫ್ರಿಕಾ ಮತ್ತೆ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ಹ್ಯೂಮನ್ ಎವಲ್ಯೂಷನ್ ಆಯ್ತು ಅಂತ ನಾವು ಹೇಳ್ಬೋದು. ಈ ತರ ಇವಾಲ್ವ್ ಆಗಿರುವಂತ ಹ್ಯೂಮನ್ ಒಂದ್ ಕಡೆಗೆ ಇವಾಲ್ವ್ ಆದ, ಸರಿ ಒಪ್ಕೊಳ್ಳೋಣ. ಅದಾದ್ಮೇಲೆ ಕಡೆಗೆ ಇಡೀ ಇವತ್ತು ನೋಡ್ತೀವಿ ನಾವು ಪ್ರಾಬಬ್ಲಿ ಮನುಷ್ಯ ಇಲ್ದೇ ಇರುವಂತ ಜಾಗನೇ ಇಲ್ಲ ಅಂತ ಹೇಳ್ಬೋದು ನಾವು. ಒಂದ್ ಕಡೆ ಬ್ಯಾಕ್ಟೀರಿಯಾ ಇಲ್ದೇ ಇರೋ ಜಾಗ ಇಲ್ಲ ಅಂತ ಹೇಳ್ಬೋದು, ಇನ್ನೊಂದ್ ಕಡೆ ಮನುಷ್ಯ ಇಲ್ದೇ ಇರೋ ಜಾಗ ಇಲ್ಲ ಅಂತ ನಾವು ಹೇಳ್ಬೋದು. ಈ ಸದರ್ನ್ ಮತ್ತೆ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ಏನ್ ಹ್ಯೂಮನ್ ಎವಲ್ಯೂಷನ್ ಆಗುತ್ತೆ, ಅಲ್ಲಿಂದ ಹೊರಟ ಲಾಂಗರ್ ಡಿಸ್ಟೆನ್ಸ್ ತಿರುಗಾಡ್ಕೊಂಡು ಇಲ್ಲಿಗೆ ಬರೋದನ್ನ ನೋಡ್ತೀವಿ ಬಿಫೋರ್ 70,000 ಇಯರ್ಸ್. ಕೆಲವು ಜನ 70,000 ಇಯರ್ಸ್ಗಿಂತ ಮುಂಚೆ ಹೋಮೋಸೇಪಿಯನ್ಸ್ ಬಂದ ಅಂತಾರೆ. ಇನ್ನ ಸುಮಾರು ಜನ ಆಲ್ಮೋಸ್ಟ್ 1.5 lakh ಇಯರ್ಸ್ ಬಿಫೋರ್ ಇಲ್ಲಿ ಮನುಷ್ಯ ಬಂದ, ಫಸ್ಟ್ ಹ್ಯೂಮನ್ ಬಂದ ಅಂತ ಸುಮಾರು ಜನ ಹೇಳೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿಂದ ಮತ್ತೆ ಮೈಗ್ರೇಷನ್ ಬೇರೆ ಬೇರೆ ಕಡೆಗೆ ಹೋಗೋದನ್ನ ನಾವು ನೋಡ್ತೀವಿ. ಸೊ ಈ ತರ ಹ್ಯೂಮನ್ ಎವಲ್ಯೂಷನ್ ಆಗಿರೋದನ್ನ ನೋಡಬಹುದು ನಾವು. ಸದರ್ನ್ ಮತ್ತೆ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಿಂದ ಎಲ್ಲಾ ಕಡೆನೂ ಕೂಡ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೋಡ್ತೀವಿ. ಇನಿಷಿಯಲ್ ಸ್ಟೇಜ್ ನಲ್ಲಿ ವಿ ಮೈಗ್ರೇಟೆಡ್ ಯೂಸಿಂಗ್ ಕೋಸ್ಟ್. ಆ ಕೋಸ್ಟಲ್ ರೀಜನ್ ಇಂದಾನೆ ಮೈಗ್ರೇಟ್ ಆಗೋದನ್ನ ನಾವು ನೋಡ್ತೀವಿ. ಸರ್ ಹೆಂಗ್ ಮೈಗ್ರೇಟ್ ಆದ ಸರ್? ಇಲ್ಲಿ ಸಮುದ್ರ ಬರುತ್ತಲ್ವಾ, ಏನ್ ದೋಣಿ ಮಾಡ್ಕೊಂಡು ನಾವು ಅಂತ ಕೇಳ್ಬೋದು ನೀವು. ಒಂದು 15,000 ಇಯರ್ಸ್ ಮುಂಚೆ ಐಸ್ ಏಜ್ ಅಂತ ಒಂದಿತ್ತು, ಕೇಳಿರ್ಬೋದು ನೀವು. ಐಸ್ ಏಜ್ ನಲ್ಲಿ ಈ ಪಾರ್ಟ್ ಏನ್ ನೋಡ್ತೀವಿ ನಾವು, ಈ ಪಾರ್ಟ್ ಏನ್ ನೋಡ್ತೀವಿ ಎಲ್ಲಾನು ಕೂಡ ಐಸ್ ಕ್ರಿಸ್ಟಲ್ಸ್ ಆಗೋ, ಎಲ್ಲಾನು ಕೂಡ ಫ್ರೋಸ್ ಆಗ್ಬಿಟ್ಟಿತ್ತು, ಎಲ್ಲಾನು ಕೂಡ ಫ್ರೀಸ್ ಆಗಿ ಗಟ್ಟಿಯಾಗಿ ಐಸ್ ಕುತ್ಕೊಂಡ್ಬಿಟ್ಟಿತ್ತು. ಆ ಜಾಗದಲ್ಲಿ ಸಿ ಲೆವೆಲ್ ಬಹಳ ಕಡಿಮೆ ಇತ್ತು. ಸೊ ಎಲ್ಲಾನು ಕೂಡ ಪ್ರತಿಯೊಂದು ಕಾಂಟಿನೆಂಟ್ ಕೂಡ ಕನೆಕ್ಟ್ ಆಗಿದ್ದನ್ನ ನಾವು ನೋಡ್ಬೋದು. ಸೊ ಈ ಒಂದು ಕನೆಕ್ಷನ್ಸ್ ನ ಯೂಸ್ ಮಾಡಿಕೊಂಡು, ಕೋಸ್ಟ್ ನ ಯೂಸ್ ಮಾಡಿಕೊಂಡು ಸದರ್ನ್ ಮತ್ತೆ ಈಸ್ಟರ್ನ್ ಪಾರ್ಟ್ ಅಲ್ಲಿ ಇವಾಲ್ವ್ ಆಗಿರುವಂತ ಮನುಷ್ಯ ಏನ್ ಮಾಡ್ತಾನೆ, ಎಲ್ಲಾ ಕಡೆನೂ ಕೂಡ ನಿಧಾನಕ್ಕೆ ಅವನ ಸ್ಪೀಶೀಸ್ ನ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅದೇ ತರದಲ್ಲಿ ಆಲ್ಮೋಸ್ಟ್ 2 lakh ಇಯರ್ಸ್ ಬಿಫೋರ್ ಇಂಡಿಯಾಗೂ ಕೂಡ ಬರೋದನ್ನ ನಾವು ನೋಡ್ತೀವಿ. ಅಂದ್ರೆ ಇಂಡಿಯಾಗೆ ಬಂದ್ಬಿಡ್ತಾನೆ, ನಮ್ ದೇಶಕ್ಕೆ ಬಂದು ಇಲ್ಲೇ ಸ್ಪೆಷಲ್ ಆಗಿ ಇವಾಲ್ವ್ ಆಗ್ತಾನ? ಇಲ್ಲ, ಸೀರೀಸ್ ಆಫ್ ಮೈಗ್ರೇಷನ್ಸ್ ನೋಡ್ತೀವಿ ನಾವು. ಫಸ್ಟ್ ಮನುಷ್ಯ ಬರೋದು 2 ಲಕ್ಷದ ವರ್ಷದ ಹಿಂದೆ, ಅದಾದ್ಮೇಲ್ಗಡೆಗೆ ಇನ್ನೊಂದು ಬ್ಯಾಂಡ್ ಬರುತ್ತೆ, ಅದಾದ್ಮೇಲ್ಗಡೆಗೆ ಇನ್ನೊಂದು ಬ್ಯಾಂಡ್ ಬರುತ್ತೆ, ಅದಾದ್ಮೇಲ್ಗಡೆಗೆ ಇನ್ನೊಂದು ಬ್ಯಾಂಡ್ ಬರುತ್ತೆ. ಸೀರೀಸ್ ಆಫ್ ಮೈಗ್ರೇಷನ್ಸ್ ನೋಡ್ತೀವಿ ನಾವು. ಆ ಸೀರೀಸ್ ಆಫ್ ಮೈಗ್ರೇಷನ್ಸ್ ಇಂದ ಇವತ್ತು ನಾವು ಒಂದು ದೇಶ ಮಾಡ್ಕೊಂಡಿರೋದನ್ನ ನೋಡ್ಬೋದು. ಅದಕ್ಕೆ ನಾವು ಇಂಡಿಯಾ ಅಂತ ಕರಿಬೋದು. ಸೊ ಈ ತರ ಒಂದು ಮೈಗ್ರೇಷನ್ ಇಂದ ನಮ್ಮಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ನಾವು ಸಬ್ ಕಾಂಟಿನೆಂಟ್ ಅಲ್ಲಿ. ಸೊ ಇಲ್ಲಿ ಆಗ್ಲೇ ಹೇಳ್ದೆ ನಾನು ನಿಮ್ಗೆ, ಬ್ರೇಕ್ ಬೇಕಾನಾದ್ರು ಕಂಟಿನ್ಯೂ ಮಾಡ್ಲಾ? ಓಕೆ. ಸೊ ಆಗ್ಲೇ ಹೇಳಿದೆ ನಾನು ನಿಮ್ಗೆ, ಏನ್ ಹೇಳಿದೆ ಅಂತ ಹೇಳಿದ್ರೆ, ನಾವು ಪ್ರೀ ಹಿಸ್ಟಾರಿಕ್ ಟೈಮ್ ಪೀರಿಯಡ್ ಅಂತ ನೋಡಿದ್ರೆ ಪ್ರೀ ಹಿಸ್ಟ್ರಿನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಸ್ಟೋನ್ ಏಜ್ ಅಂತ, ಇನ್ನೊಂದು ಮೆಟಲ್ ಏಜ್ ಅಂತ ಹೇಳಿದೆ. ಸ್ಟೋನ್ ಏಜ್ ನಲ್ಲಿ ಮತ್ತೆ 3 ತರದ ಕ್ಲಾಸಿಫಿಕೇಶನ್ ಮಾಡ್ಕೋಬಹುದು ನಾವು. ಓಲ್ಡ್ ಸ್ಟೋನ್ ಏಜ್, ಮಿಡ್ ಸ್ಟೋನ್ ಏಜ್ ಮತ್ತೆ ನ್ಯೂ ಸ್ಟೋನ್ ಏಜ್ ಅಂತ ಹೇಳಿ, ಅಥವಾ ಅದಕ್ಕೆ ಲ್ಯಾಟಿನ್ ನಲ್ಲಿ ಪೆಲಿಯೋಲಿತ್, ಮೆಸೋಲಿತ್, ನಿಯೋಲಿತ್ ಅಂತ ನಾವು ಕರ್ಕೋಬಹುದು. ಸೊ 3 ಎರಾಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಆ 3 ಏಜ್ ಗಳಲ್ಲಿ ಹೌ ವಾಸ್ ಹ್ಯೂಮನ್ ಬೀಯಿಂಗ್ ಅನ್ನೋದ್ರ ಬಗ್ಗೆ ಕೂಡ ನೋಡ್ಕೊಳ್ತಾ ಹೋಗೋಣ. ಏನ್ ಮಾಡ್ತಾ ಇದ್ದ ಆ ಟೈಮಲ್ಲಿ, ಅವ್ನ ದಿನಚರಿ, ಅವ್ನ ಡೈಲಿ ಆಕ್ಟಿವಿಟೀಸ್ ಯಾವ ತರ ಇರ್ತಾ ಇತ್ತು, ಅವ್ನ ಡೈಲಿ ಆಕ್ಟಿವಿಟಿ ಯಾವ ತರ ಇತ್ತು, ಏನ್ ಕನ್ಸ್ಯೂಮ್ ಮಾಡ್ಕೊಳ್ತಾ ಇದ್ದ, ವಾಟ್ ವಾಸ್ ಇಸ್ ಪ್ರೈಮರಿ ಆಕ್ಯುಪೇಷನ್ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡ್ಕೊಳ್ತಾ ಹೋಗೋಣ. ಪೆಲಿಯೋಲಿಥಿಕ್ ಅಂದ್ರೆ ಆಲ್ರೆಡಿ ಹೇಳ್ದೆ ನಿಮ್ಗೆ, ಪೆಲಿಯೋಲಿಥಿಕ್ ಅಂತಂದ್ರೆ ಓಲ್ಡ್ ಸ್ಟೋನ್ ಏಜ್ ಅಂತ ಹೇಳ್ಬಿಟ್ಟು. ಇಲ್ಲಿ ಜನರಲಿ ನೋಡೋದು ನಾವು ಈ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಹ್ಯೂಮನ್ ಸೆಟ್ಲ್ಮೆಂಟ್ ನೋಡೋದು ನಾವು ನಿಯರ್ ವಾಟರ್ ಸೋರ್ಸಸ್, ನದಿಗಳ ಹತ್ರ ಇಲ್ಲ ಬೀಚ್ ಹತ್ರ, ಜನರಲ್ ಆಗಿ ನದಿಗಳ ಹತ್ರ ಮತ್ತೆ ಹಿಲ್ ಸ್ಟೇಷನ್ಸ್ ಹತ್ರ ಈ ಒಂದು ಹ್ಯೂಮನ್ ಸೆಟ್ಲ್ಮೆಂಟ್ ನೋಡ್ತೀವಿ ನಾವು ಪೆಲಿಯೋಲಿಥಿಕ್ ಏಜ್ ನಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಸ್ಟೋನ್ ಇನ್ ಅಬಂಡೆನ್ಸ್ ಸಿಗೋದು ನದಿ ಹತ್ರನೇ ಅಲ್ವಾ. ನೀವು ಯಾವುದೇ ನದಿ ಹತ್ರ ಹೋಗಿ ನಿಮ್ಗೆ ಜಾಸ್ತಿ ಕಲ್ಲುಗಳು ಸಿಗುತ್ತೆ ನಿಮ್ಗೆ. ಏನಕ್ಕೆ ಕಲ್ಲು ಇಂಪಾರ್ಟೆಂಟ್ ಆಯ್ತು ಅವ್ನಿಗೆ, ಏನಕ್ಕೆ ಅಂದ್ರೆ ಇವತ್ತಿನ ಟೈಮ್ ಪೀರಿಯಡ್ ನಲ್ಲಿ ಇಂಟರ್ನೆಟ್ ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ ನಮ್ಗೆ, ಅವತ್ತಿನ ಟೈಮ್ ಪೀರಿಯಡ್ ನಲ್ಲಿ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಕಲ್ಲು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಮನುಷ್ಯನ್ಗೆ. ಸೊ ಅವನು ಫ್ಯಾಕ್ಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡ್ಕೋಬೇಕಿತ್ತು ಅವನು ಸ್ಟೋನ್ ಟೂಲ್ಸ್ ಗಳನ್ನ. ಆ ಸ್ಟೋನ್ ಟೂಲ್ಸ್ ನ ಪ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲಿ ಸೋರ್ಸ್ ಎಲ್ಲಿದೆ, ಆ ಸೋರ್ಸ್ ನಲ್ಲಿ ಜನರಲಿ ಹಿ ವಾಸ್ ಲೊಕೇಟೆಡ್ ಅಟ್. ಸೊ ಹಾಗಾಗಿ ನದಿಗಳ ಹತ್ರನೇ ಸಾಮಾನ್ಯವಾಗಿ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಹ್ಯೂಮನ್ ಸೆಟ್ಲ್ಮೆಂಟ್ ಕಾಣೋದನ್ನ ನಾವು ನೋಡ್ಬೋದು. ಸೊ ಇವನೇನ್ ಮಾಡ್ತಾನೆ, ಈ ಪೆಲಿಯೋಲಿಥಿಕ್ ಏಜ್ ನಲ್ಲಿ ತುಂಬಾ ಫೈನ್ ಆಗಿ ಕ್ರಾಫ್ಟ್ ಮಾಡಿರುವಂತಹ ಸ್ಟೋನ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳೋದಿಲ್ಲ, ತುಂಬಾ ಕ್ರೂಡ್ ಆಗಿರುವಂತಹ ಸ್ಟೋನ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ತೀವಿ. ಅಂದ್ರೆ ನಿಮ್ಗೆ ಒಂದ್ಸರಿ ಹೊಡೆದ ತಕ್ಷಣ ಪ್ರಾಣಿ ಸಾಯ್ಬೇಕು ಆ ತರದ ಟೂಲ್ಸ್ ನ ನೋಡೋದಿಲ್ಲ ನಾವಿಲ್ಲಿ. ಸ್ವಲ್ಪ ಇನ್ನ ರೂಡಿಮೆಂಟ್ ಆಗಿರುವಂತ, ಬಹಳ ಕ್ರೂಡ್ ಆಗಿರುವಂತ, ಅಂದ್ರೆ ಅಷ್ಟೊಂದು ಫೈನ್ ಫಿನಿಶ್ ಇಲ್ಲದೆ ಇರುವಂತದ್ದು, ಅಷ್ಟೊಂದು ಶಾರ್ಪ್ ಇಲ್ಲದೆ ಇರುವಂತಹ ಸ್ಟೋನ್ ಟೂಲ್ಸ್ ಗಳನ್ನ ಜನರಲ್ ಆಗಿ ನೋಡ್ತೀವಿ ನಾವು ಪೆಲಿಯೋಲಿಥಿಕ್ ಏಜ್ ನಲ್ಲಿ.
ಏನಕ್ಕಂದ್ರೆ ಇನ್ನೂ ಕೂಡ ಸ್ಟೋನ್ ಟೂಲ್ಸ್ ನ ಕ್ರಾಫ್ಟ್ ಮಾಡುವಂತ ಕೇಪಬಿಲಿಟಿ ಬಂದಿದ್ರು ಕೂಡ ಅದನ್ನ ಫೈನ್ ಟ್ಯೂನ್ ಮಾಡುವಂತ ಕೇಪಬಿಲಿಟಿ ಮನುಷ್ಯನಿಗೆ ಬಂದಿರಲಿಲ್ಲ. ಸೊ ಹಾಗಾಗಿ ಬಹಳ ಕ್ರೂಡ್ ಫಾರ್ಮ್ ಆಫ್ ಸ್ಟೋನ್ ಟೂಲ್ಸ್ ನೋಡ್ತೀವಿ ನಾವು ಪೆಲಿಯೋಲಿಥಿಕ್ ಏಜ್ ನಲ್ಲಿ. ಆಗ್ಲೇ ಹೇಳ್ದೆ ನಿಮ್ಗೆ ಕೋಸ್ಟಲ್ ಮೈಗ್ರೇಷನ್ ಅಂತ ಹೇಳ್ದೆ. ಪೆಲಿಯೋಲಿಥಿಕ್ ಏಜ್ ಅಲ್ಲಿ ಜನರಲಿ ಅಬ್ಸರ್ವ್ ಮಾಡೋದು ನಾವು ಜನರಲಿ ಹ್ಯೂಮನ್ ಮೈಗ್ರೇಷನ್ ಇಸ್ ವಯಾ ಕೋಸ್ಟ್. ಆ ಕೋಸ್ಟ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾನೆ, ಇಡೀ ಪ್ರಪಂಚದಲ್ಲಿ ತಿರುಗಾಡ್ಕೊಂಡು ಹೋಗೋದನ್ನ ನಾವು ನೋಡ್ಬೋದು. ಅದ್ರ ಜೊತೆಗೆ ಏನ್ ಆಕ್ಯುಪೇಷನ್ ಆಗಿತ್ತು, ಏನ್ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಹಿ ವಾಸ್ ಹಂಟರ್ ಅಂಡ್ ಹಿ ವಾಸ್ ಅ ಗ್ಯಾದರರ್. ಇನ್ನೂ ಕೂಡ ಅಗ್ರಿಕಲ್ಚರ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಮನುಷ್ಯನಿಗೆ ಗೊತ್ತಿರಲಿಲ್ಲ. ಐ ಕ್ಯಾನ್ ಗ್ರೋ ಮೈ ಫುಡ್ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಕಾನ್ಸೆಪ್ಟ್ ಮನುಷ್ಯನಿಗೆ ಗೊತ್ತಿರಲಿಲ್ಲ. ಅವನೇನ್ ಮಾಡ್ತಾ ಇದ್ದ, ಇರೋಂಥ ಫುಡ್ ನ ಕನ್ಸ್ಯೂಮ್ ಮಾಡ್ಕೊಳ್ತಾ ಇದ್ದ. ಫುಡ್ ಸಿಗದೆ ಇರೋಂಥ ಟೈಮ್ನಲ್ಲಿ ಹಂಟ್ ಮಾಡ್ತಾ ಇದ್ದಿದ್ದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಈ ಪೆಲಿಯೋಲಿಥಿಕ್ ಮ್ಯಾನ್ ಅನ್ನು ನಾವು ಹಂಟರ್ ಗ್ಯಾದರರ್ ಅಂತ ಕರಿಬಹುದು. ಒಂದ್ ಕಡೆ ಬೇಟೆ ಆಡ್ತಾ ಇದ್ದ, ಇನ್ನೊಂದ್ ಕಡೆ ಗೆಡ್ಡೆ ಗೆಣಸು ತಿನ್ಕೊಂಡಿರ್ತಾ ಇದ್ದ. ಸೊ ಪ್ರೈಮರಿ ಆಕ್ಯುಪೇಷನ್ ಏನು, ಪ್ರೈಮರಿ ಆಕ್ಯುಪೇಷನ್ ಹಂಟಿಂಗ್ ಅಂಡ್ ಗ್ಯಾದರಿಂಗ್ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ತೀವಿ ಈ ಕ್ವಾರ್ಟ್ಸ್ ಸ್ಟೋನ್ಸ್ ನ ಯೂಸ್ ಮಾಡ್ಕೊಂಡು, ಕ್ವಾರ್ಟ್ಸ್ ಸ್ಟೋನ್ ಬಹಳ ಗಟ್ಟಿಯಾಗಿರುತ್ತೆ, ಬಹಳ ಗಟ್ಟಿಯಾಗಿರುವಂತ ಸ್ಟೋನ್ ಟೂಲ್ಸ್ ಅದು. ಅದನ್ನ ಅಷ್ಟು ಈಸಿಯಾಗಿ ಫೈನ್ ಫಿನಿಶ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಕ್ವಾರ್ಟ್ಸ್ ಟೂಲ್ ನ. ಏನಕ್ಕೆ ಅಂತಂದ್ರೆ ಕ್ರಿಸ್ಟಲ್ಸ್ ಬಹಳ ದಪ್ಪ ಇರುತ್ತೆ. ಸೊ ಹಾಗಾಗಿ ಬಹಳ ಕ್ರೂಡ್ ಆಗಿರುವಂತ ಸ್ಟೋನ್ ಟೂಲ್ಸ್ ನ ನೋಡ್ತೀವಿ ನಾವು. ತುಂಬಾ ಗಟ್ಟಿಯಾಗಿರುವಂತ ಕ್ವಾರ್ಟ್ಸ್ ರಾಕ್ ನ ಯೂಸ್ ಮಾಡ್ಕೊಳ್ತಾನೆ. ಆ ಕ್ವಾರ್ಟ್ಸ್ ರಾಕ್ ನಲ್ಲಿ ಬಹಳ ಕ್ರೂಡ್ ಆಗಿರುವಂತ ಸ್ಟೋನ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳೋದನ್ನ ನೋಡ್ತೀವಿ ನಾವು ಪೆಲಿಯೋಲಿಥಿಕ್ ಏಜ್ ನಲ್ಲಿ. ಅದ್ರ ಜೊತೆಗೆ ನಾಗ್ಲೇ ಹೇಳ್ದೆ ಹಂಟರ್ ಮತ್ತೆ ಗ್ಯಾದರರ್ ಆಗಿರ್ತಾನೆ ಅಂತ ಹೇಳಿ. ಹಂಟರರ್ ಮತ್ತೆ ಗ್ಯಾದರರ್ ಅಂತ ಹೇಳಿದ್ರೆ ಒಬ್ನೇ ಹೋಗಿ ಬೇಟಾಡ್ಕೊಂಡ್ ಬರ್ತಿರ್ಲಿಲ್ಲ. ಪೆಲಿಯೋಲಿಥಿಕ್ ಏಜ್ ನಲ್ಲಿ ಹಿ ವಾಸ್ ಹಂಟಿಂಗ್ ಲಾರ್ಜರ್ ಅನಿಮಲ್ಸ್. ಅಂದ್ರೆ ಬಹಳ ದೊಡ್ಡ ಪ್ರಾಣಿಗಳನ್ನ ಹಂಟ್ ಮಾಡ್ತಾ ಇದ್ದ. ಅಂತ ದೊಡ್ಡ ಪ್ರಾಣಿಗಳನ್ನ ಹಂಟ್ ಮಾಡ್ತಿದ್ದ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ, ಅಂದ್ರೆ ಪೆಲಿಯೋಲಿಥಿಕ್ ಟೈಮ್ ಪೀರಿಯಡ್ ನಲ್ಲಿ ಅವನು ಮಾಡಿರುವಂತ ಪೇಂಟಿಂಗ್ಸ್ ಇಂದ ಗೊತ್ತಾಗುತ್ತೆ ನಮ್ಗೆ. ಸೊ ಜನರಲಿ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಹಿ ವಾಸ್ ಹಂಟಿಂಗ್ ಲಾರ್ಜರ್ ಮ್ಯಾಮಲ್ಸ್. ಸಿನ್ಸ್ ಹಿ ವಾಸ್ ಹಂಟಿಂಗ್ ಲಾರ್ಜರ್ ಮ್ಯಾಮಲ್ಸ್, ಒಬ್ಬನ ಕೈಯಲ್ಲಿ ಸಾಧ್ಯ ಇರಲಿಲ್ಲ. ಸೊ ಒಂದು ಗ್ರೂಪ್ ಹಂಟ್ ನಡೀತಾ ಇದ್ದಿದ್ದನ್ನ ನಾವು ಅಬ್ಸರ್ವ್ ಮಾಡಬಹುದು ಪೆಲಿಯೋಲಿಥಿಕ್ ಏಜ್ ನಲ್ಲಿ. ಅದ್ರ ಜೊತೆಗೆ ಒಂದಷ್ಟು ಅಟೆಂಪ್ಟ್ಸ್ ಕೂಡ ನಡೆಯುತ್ತೆ. ಏನ್ ನಡೆಯುತ್ತೆ, ಅನಿಮಲ್ಸ್ ನ ಡೊಮೆಸ್ಟಿಕೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ನಿಮಗೆಲ್ಲರಿಗೂ ಗೊತ್ತಾಯಿದೆ ಅಲ್ವಾ, ಫಸ್ಟ್ ಅನಿಮಲ್ ಡೊಮೆಸ್ಟಿಕೇಟ್ ಆಗಿದ್ದು ಯಾವ್ದು? ಶೀಪ್ ಡಾಗ, ನಾಯಿ ತಾನೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಬೇಟೆ ಆಡೋದಕ್ಕೋಸ್ಕರ. ಹಿ ವಾಸ್ ಹಂಟರ್ ಅಲ್ವಾ, ಅವನಿನ್ನ ಬೇಟೆ ಆಡ್ತಾ ಇದ್ದ, ಅವನಿನ್ನ ಗ್ಯಾದರರ್ ಆಗಿದ್ದ. ಸೊ ಹಂಟಿಂಗ್ ಮತ್ತೆ ಗ್ಯಾದರಿಂಗ್ ಮಾಡಬೇಕು ಅಂದ್ರೆ ಅದರಲ್ಲಿ ಹೆಲ್ಪಿಗೆ ಬರೋದು ನಾಯಿನೇ. ಸೊ ಇನಿಷಿಯಲ್ ಸ್ಟೇಜ್ ನಲ್ಲಿ ಪೆಲಿಯೋಲಿಥಿಕ್ ಏಜ್ ನಲ್ಲಿ ನಾಯಿನ ಡೊಮೆಸ್ಟಿಕೇಟ್ ಮಾಡೋದಕ್ಕೆ ಒಂದಷ್ಟು ಅಟೆಂಪ್ಟ್ಗಳಾಗಿರೋದನ್ನ ನಾವು ನೋಡ್ಬೋದು. ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಪೆಲಿಯೋಲಿಥಿಕ್ ಸೆಟ್ಲ್ಮೆಂಟ್ಸ್ ನಲ್ಲಿ ಡಾಗ್ ಬೋನ್ಸ್ ಗಳ ರಿಮೈನ್ಸ್ ಸಿಕ್ಕಿರೋದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಏನ್ ಕನ್ಕ್ಲೂಡ್ ಮಾಡ್ಬೋದು ಅಂದ್ರೆ ನಾಯಿನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನೋದನ್ನ ನಾವು ಕನ್ಕ್ಲೂಡ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಒಂದಷ್ಟು ಕ್ರೂಡ್ ಆಗಿ ಅವನೇನ್ ಫುಡ್ ನ ಗ್ಯಾದರ್ ಮಾಡ್ಕೊಂಡು ಬರ್ತಾ ಇದ್ದ, ಇಲ್ಲ ಹಂಟ್ ಮಾಡ್ಕೊಂಡು ಬರ್ತಾ ಇದ್ದ, ಆ ಫುಡ್ ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಹಳ ಕ್ರೂಡ್ ಆಗಿ ಪಾಟ್ಗಳ ಫಾರ್ಮೇಶನ್ ಮಾಡ್ಕೊಳ್ತಿದ್ದನ್ನ ನಾವು ನೋಡ್ಬೋದು. ಅಂದ್ರೆ ನಾವೇನ್ ಇವತ್ತಿನ ಆ ವೀಲ್ ಪಾಟ್ ನೋಡ್ತೀವಲ್ವ, ನಾವು ಫೈನ್ ಫಿನಿಶ್ಡ್ ಪಾಟ್ ನೋಡ್ತೀವಲ್ವಾ, ಆ ತರದ ಪಾಟ್ಸ್ ಇರ್ತಾ ಇರಲಿಲ್ಲ. ನೀವೆಲ್ಲ ಸಣ್ಣ ಹುಡುಗಿರ್ಬೇಕಾದ್ರೆ ಜೇಡಿ ಮಣ್ಣಲ್ಲಿ ಒಂಥರದ್ದು ಈ ಅಡಿಗೆ ಆಟಕ್ಕೋಸ್ಕರ ಸಾಮಾನುಗಳನ್ನ ಮಾಡ್ಕೊಂಡಿರೋದನ್ನ ನೋಡಿ ಅಬ್ಸರ್ವ್ ಮಾಡಿರ್ತೀರ ನೀವು ಅಲ್ವಾ. ಮಣ್ಣನ್ನ ಕೈಯಿಂದನೇ ಶೇಪ್ ಮಾಡ್ಕೊಂಡು ಅದನ್ನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಯೂಸ್ ಮಾಡ್ಕೊಳ್ಳೋದನ್ನ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಒಂದ್ಸರಿ ಯೂಟ್ಯೂಬ್ ನಲ್ಲಿ ನೋಡಿ ಹೋಗಿ. ಸೊ ಆ ತರದ್ದು ಒಂದು ಕ್ರೂಡ್ ಪಾಟ್ಗಳನ್ನ ಮಾಡ್ಕೊಳ್ತಾ ಇದ್ದ. ಆ ಪಾಟ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದ, ಅವನು ಫುಡ್ ನ ಸ್ಟೋರ್ ಮಾಡಿ ಇಡ್ತಾ ಇದ್ದನ್ನ ನಾವು ನೋಡ್ಬೋದು. ಜೊತೆಗೆ ಈ ಪೆಲಿಯೋಲಿಥಿಕ್ ಏಜ್, ನಾನು ಹೇಳ್ದೆ ನಿಮಗೆ, ಪೆಲಿಯೋಲಿಥಿಕ್ ಏಜ್ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ 2 lakh years ಬಿಫೋರ್ ಅಂತ ಹೇಳ್ಬೋದು. ಆ 2 ಲಕ್ಷ ವರ್ಷಕ್ಕಿಂತ ಮುಂಚೆ, ಆ 2 ಲಕ್ಷ ವರ್ಷ ಏನ್ ಏಜ್ ನೋಡ್ತೀವಿ ನಾವು, ಆ ಪೆಲಿಯೋಲಿಥಿಕ್ ಏಜ್ ಅದನ್ನ ನಾವು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ಬೋದು. ಮತ್ತೆ ಸ್ಟೋನ್ ಏಜ್ ನಲ್ಲಿ 3 ಪಾರ್ಟ್ ನೋಡ್ತೀವಿ, ಪೆಲಿಯೋಲಿಥಿಕ್ ಏಜ್ ನಲ್ಲಿ ಕೂಡ 3 ಕ್ಲಾಸಿಫಿಕೇಶನ್ ನೋಡ್ಬೋದು ನಾವು. ಅದನ್ನ ಮತ್ತೆ 3 ಸ್ಟೇಜ್ ಆಗಿ ಡಿವೈಡ್ ಮಾಡ್ಬೋದು ಪೆಲಿಯೋಲಿಥಿಕ್ ಏಜ್ ನ. ಪೆಲಿಯೋಲಿಥಿಕ್ ಏಜ್ ನಲ್ಲಿ ಫಸ್ಟ್ ಸ್ಟೇಜ್ ನೋಡ್ತೀವಿ, ಅದಕ್ಕೆ ಲೋವರ್ ಪೆಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ಸೆಕೆಂಡ್ ಸ್ಟೇಜ್ ನೋಡ್ತೀವಿ, ಅದಕ್ಕೆ ಮಿಡಲ್ ಪೆಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ಥರ್ಡ್ ಸ್ಟೇಜ್ ನೋಡ್ತೀವಿ, ಅದಕ್ಕೆ ಅಪ್ಪರ್ ಪೆಲಿಯೋಲಿಥಿಕ್ ಏಜ್ ಅಂತ ಕರೆಯೋದನ್ನ ನಾವು ನೋಡ್ಬೋದು. ನಾನು ನಿಮ್ಗೆ ಏನ್ ಹೇಳಿದೆ, ಡೊಮೆಸ್ಟಿಕೇಶನ್ ಮಾಡೋದಕ್ಕೆ ಅಟೆಂಪ್ಟ್ ಮಾಡಿದ್ದಾಗಿರ್ಬೋದು, ಇಲ್ಲ ಪಾಟ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಅಟೆಂಪ್ಟ್ ಮಾಡಿದಾಗಿರ್ಬೋದು, ಅದೆಲ್ಲಾನು ಕೂಡ ಆಗಿದ್ದು ಯಾವ ಸ್ಟೇಜ್ ನಲ್ಲಿ ಅಂತ ಹೇಳಿದ್ರೆ, ಅದೆಲ್ಲಾನು ಕೂಡ ಆಗಿದ್ದು ಅಪ್ಪರ್ ಪೆಲಿಯೋಲಿಥಿಕ್ ಏಜ್ ನಲ್ಲಿ. ಜೊತೆಗೆ ಈ ಫಸ್ಟ್ ಪೆಲಿಯೋಲಿಥಿಕ್ ಏಜ್ ಏನ್ ನೋಡ್ತೀವಿ ನಾವು, ಈ ಫಸ್ಟ್ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಹಿ ವಾಸ್ ಅ ಗ್ಯಾದರರ್. ಅಂದ್ರೆ ಇನ್ನೂ ಕೂಡ ಬೇಟೆ ಆಡೋಷ್ಟು, ಹಂಟ್ ಮಾಡೋಷ್ಟು ಕೇಪಬಿಲಿಟಿ ಮನುಷ್ಯನಿಗೆ ಇರಲಿಲ್ಲ. ಇನ್ನೂ ಕೂಡ ಹಂಟ್ ಮಾಡೋಷ್ಟು, ಟೂಲ್ಸ್ ನ ಕ್ರಾಫ್ಟ್ ಮಾಡೋಷ್ಟು ಕೇಪಬಿಲಿಟಿ ಮನುಷ್ಯನಿಗೆ ಇರಲಿಲ್ಲ.
ಸೊ ಇನಿಷಿಯಲ್ ಸ್ಟೇಜ್ನಲ್ಲಿ ಹಿ ವಾಸ್ ಅ ಗ್ಯಾದರರ್. ನೀವು ಜನರಲಿ ಅಬ್ಸರ್ವ್ ಮಾಡ್ಬೋದು, ಕಾರ್ನಿವೋರ್ ಮತ್ತೆ ಹರ್ಬಿವೋರ್ಗಳಿಗೆ ಇರುವಂತಹ ಡಿಫ್ರೆನ್ಸಸ್ನ ಹಲ್ಲಿಂದ ತಿಳ್ಕೊಬಹುದು ನಾವು. ಜನರಲಿ ಏನಾಗುತ್ತೆ, ಕಾರ್ನಿವೋರ್ ಇದ್ರೆ ಅದಕ್ಕೆ ಬೈಟಿಂಗ್ ಕೇಪಬಿಲಿಟಿ ಬಹಳ ಜಾಸ್ತಿ ಇರುತ್ತೆ, ಹರ್ಬಿವೋರ್ ಆಗಿದ್ರೆ ಕ್ರಶಿಂಗ್ ಕೇಪಬಿಲಿಟಿ ಬಹಳ ಜಾಸ್ತಿ ಇರುತ್ತೆ. ಮನುಷ್ಯನಿಗಿರೋದು ಕ್ರಶಿಂಗ್ ಕೇಪಬಿಲಿಟಿ ಅಂದ್ರೆ ನಾವು ಹರ್ಬಿವೋರ್. ಆದ್ರೆ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಕೊಳ್ತೀವಿ ನಾವು ಕಾರ್ನಿವೋರ್ ಆಗೋದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಈ ಲೋವರ್ ಪೆಲಿಯೋಲಿಥಿಕ್ ಏಜ್ ಏನ್ ನೋಡ್ತೀವಿ, ಲೋವರ್ ಪೆಲಿಯೋಲಿಥಿಕ್ ಏಜ್ ನಲ್ಲಿ ವಿ ವರ್ ಸ್ಟಿಲ್ ಗ್ಯಾದರರ್. ಅಂದ್ರೆ ಏನ್ ಸಿಗುತ್ತೆ ಫುಡ್ ಅದನ್ನ ಒಂದ್ ಕಡೆಗೆ ಆಹಾರನ ಹುಡುಕೊಂಡು ನಾವೇನಕ್ಕೆ ಮೈಗ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ನಾವು, ಮೈಗ್ರೇಷನ್ ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಬಿಕಾಸ್ ವಿ ವರ್ ಹಂಟಿಂಗ್ ಫಾರ್ ಫುಡ್. ಊಟನ ಹುಡುಕೊಂಡು ಬೇರೆ ಕಡೆ ಹೋಗೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಮಿಡಲ್ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಕೂಡ ಹಾಗೆ ಸಿಮಿಲರ್ ಆಗಿತ್ತು. ಥರ್ಡ್ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಏನಾಗ್ತೀವಿ ನಾವು ಹಂಟರ್ಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಬೇಟೆ ಆಡುವಂತ ಕೇಪಬಿಲಿಟಿ ಯಾವಾಗ ಬರುತ್ತೆ, ಬಹಳ ಚೆನ್ನಾಗಿರುವಂತ ಟೂಲ್ಸ್ ಗಳನ್ನ ಕ್ರಾಫ್ಟ್ ಮಾಡ್ಕೊಂಡಾಗ ವಿ ಸ್ಟಾರ್ಟೆಡ್ ಗೆಟಿಂಗ್ ದ ಕೇಪಬಿಲಿಟಿ ಟು ಹಂಟ್. ಸೊ ಹಾಗಾಗಿ ನಾವೇನಾಗ್ತೀವಿ, ಫಸ್ಟ್ ಸ್ಟೇಜ್ ನಲ್ಲಿ ಹಂಟರ್ ಗ್ಯಾದರರ್ ಆಗಿದ್ದವರು ಥರ್ಡ್ ಸ್ಟೇಜಿಗೆ ಬರ್ತಾ ಹಂಟರ್ಸ್ ಆಗೋದನ್ನ ನಾವು ನೋಡ್ಬೋದು. ಅಂದ್ರೆ ವಿ ಬಿಕೇಮ್ ದ ಹಂಟರ್ಸ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ಬೋದು ನಾವು ಅವತ್ತಿನ ಟೈಮ್ ಪೀರಿಯಡ್ ನಲ್ಲಿ. ಪ್ರಾಬಬ್ಲಿ ಒಂದಷ್ಟು ಅನಿಮಲ್ಸ್ ಬಿಟ್ರೆ ಈ ತರ ಗುಂಪಲ್ಲಿ ಹಂಟ್ ಮಾಡ್ತಾ ಇದ್ದಿದ್ದು ಅವತ್ತಿನ ಟೈಮಲ್ಲಿ ಮನುಷ್ಯ ಮಾತ್ರ ಅಂತಾನೆ ನಾವು ಹೇಳ್ಬೋದು. ಸೊ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಈ ತರ ಮನುಷ್ಯ ಇದ್ದಿದ್ದನ್ನ ನಾವು ನೋಡ್ಬೋದು. ಜೊತೆಗೆ ಈ ಅಪ್ಪರ್ ಪೆಲಿಯೋಲಿಥಿಕ್ ಏಜ್ ನೋಡ್ತೀವಿ ನಾವು. ನಾನು ನಿಮ್ಗೆ ಹೇಳಿದೆ ಮನುಷ್ಯ ಏನ್ ಮಾಡ್ತಾನೆ, ಹಿ ಸ್ಟಾರ್ಟೆಡ್ ಮೈಗ್ರೇಟಿಂಗ್ ಅಂತ ಹೇಳಿದೆ. ಮೈಗ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಮೈಗ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಾಗ ಹಿ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಇನ್ ಲಾರ್ಜ್ ಗ್ರೂಪ್. ದೊಡ್ಡ ಗ್ರೂಪ್ ನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ದೊಡ್ಡ ಗ್ರೂಪ್ ನಲ್ಲಿ ಯಾವಾಗ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ, ಈ ಲ್ಯಾಂಗ್ವೇಜ್ ನ ನೆಸೆಸಿಟಿ ಹುಟ್ಕೊಳ್ಳುತ್ತೆ, ಕಮ್ಯುನಿಕೇಟ್ ಮಾಡುವಂತ ನೆಸೆಸಿಟಿ ಹುಟ್ಕೊಳ್ಳುತ್ತೆ. ಸೊ ಈ ಅಪ್ಪರ್ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಬಹಳ ಕ್ರೂಡ್ ಆಗಿರುವಂತಹ ಒಂದು ಲ್ಯಾಂಗ್ವೇಜ್ ಹುಟ್ಕೊಳ್ಳುತ್ತೆ ಅಂತ ಹೇಳ್ಬೋದು ನಾವು 35 years ಅಗೋ. ಸೊ ಹ್ಯೂಮನ್ ಸೆಟಲ್ಮೆಂಟ್ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಈ ತರ ಇರ್ತಾ ಇತ್ತು. ಎಲ್ಲೂ ಕೂಡ 2 ದಿನ 3 ದಿನ ಅಥವಾ 1 ತಿಂಗಳು 15 1 ತಿಂಗಳು 2 ತಿಂಗಳಿಗಿಂತ ಜಾಸ್ತಿ ಹಿ ವಾಸ್ ನಾಟ್ ಸೆಟ್ಲಿಂಗ್ ಎನಿವೇರ್. ಹಿ ವಾಸ್ ಕಾನ್ಸ್ಟೆಂಟ್ಲಿ ಆನ್ ದ ಮೂವ್. ಯಾವಾಗ್ಲೂ ಕೂಡ ತಿರುಗಾಡ್ತಾನೆ ಇರ್ತಾ ಇದ್ದ, ಯಾವಾಗ್ಲೂ ಕೂಡ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ತಿರುಗಾಡ್ತಾನೆ ಇಟ್ಕೊಂಡಿದ್ದನ್ನ ನಾವು ನೋಡ್ಬೋದು. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪೆಲಿಯೋಲಿಥಿಕ್ ಪ್ಲೇಸಸ್ಗಳು ಯಾವುದು ಅಂತ ಹಾಕಿದ್ದೀನಿ ನಿಮ್ಗೆ, ಬುಕ್ಕಲ್ಲೂ ಕೂಡ ಕೊಟ್ಟಿದ್ದಾರೆ ಈ ಪ್ಲೇಸಸ್ಗಳನ್ನ. ಆ ಪ್ಲೇಸಸ್ಗಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಯಾವ ಪ್ಲೇಸು ಆ ಬುಕ್ಕಲ್ಲಿ, ಆ ಪುನಂದಲ ದಯ ಬುಕ್ಕಲ್ಲಿ ಪ್ರಾಬಬ್ಲಿ ಯಾವ ಪ್ಲೇಸ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೂಡ ಹೇಳಿದ್ದಾರೆ. ನೀವು ಅದನ್ನ ಒಂದ್ಸರಿ ಮೆಮೊರೈಸ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನೀವು ಕೂಡ ಈ ತರದಲ್ಲಿ ಒಂದು ಮ್ಯಾಪ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪೆಲಿಯೋಲಿಥಿಕ್ ಸೆಟ್ಲ್ಮೆಂಟ್ ಯಾವುದು, ಪೆಲಿಯೋಲಿಥಿಕ್ ಸೆಟ್ಲ್ಮೆಂಟ್ ಯಾವ ಸ್ಟೇಟ್ ನಲ್ಲಿ ಇದೆ, ಯಾವ ಸೆಟಲ್ಮೆಂಟ್ ಯಾವ ಸ್ಟೇಟ್ ನಲ್ಲಿ ಇದೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಯಾವ ಸೆಟಲ್ಮೆಂಟ್ ಯಾವ ರಿವರ್ ಬ್ಯಾಂಕ್ ನ ಮೇಲ್ಗಡೆ ಇದೆ ಅಂತ, ಯಾವ ಸೆಟಲ್ಮೆಂಟ್ ಯಾವ ರಿವರ್ ಬ್ಯಾಂಕ್ ನ ಮೇಲ್ಗಡೆ ಇದೆ ಅಂತ ತಿಳ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಹೇಳಿದೆ ನಿಮಗೆ ಆಲ್ಮೋಸ್ಟ್ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ನೋಡೋದು ಆನ್ ರಿವರ್ ಬ್ಯಾಂಕ್ಸ್. ಸೊ ಹಾಗಾಗಿ ಯಾವ ನದಿ ಮೇಲ್ಗಡೆಗೆ ಅವ್ನು ಇದ್ದ ಅಂತ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸೆಟಲ್ಮೆಂಟ್ ಯಾವ ರಿವರ್ ನ ಮೇಲಿತ್ತು ಅಂತ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪೆಲಿಯೋಲಿಥಿಕ್ ಏಜ್ ಇಂದ ಅಂದ್ರೆ ಜನರಲ್ ಆಗಿ ಪ್ರೀ ಹಿಸ್ಟ್ರಿದು ಇಂಟೆನ್ಷನ್ ಏನು ನಾವು ಓದೋದು ಅಂತ ಹೇಳಿದ್ರೆ, ಯಾವ ತರ ಹಂಟರ್ ಗ್ಯಾದರ್ ಆಗಿದ್ದವನು ಯಾವ ತರ ಅಗ್ರಿಕಲ್ಚರಿಸ್ಟ್ ಆಗ್ತಾನೆ, ಯಾವ ತರ ಇವಲ್ಯೂಷನ್ ನಡೆಯುತ್ತೆ ಹಂಟರ್ ಗ್ಯಾದರ್ ಇಂದ ಅಗ್ರಿಕಲ್ಚರಿಸ್ಟ್ ಅಂತ ಹೇಳ್ಬಿಟ್ಟು ಆ ಒಂದು ಇವಲ್ಯೂಷನ್ ನೋಡ್ತಿದೀವಿ ನಾವು ಪ್ರೀ ಹಿಸ್ಟ್ರಿಯಲ್ಲಿ. ಸೊ ಈ ಒಂದು ಇವಲ್ಯೂಷನ್ ಅಲ್ಲಿ ಒಂದು ಇಂಟರಿಮ್ ಬರುತ್ತೆ, ಒಂದು ಸಣ್ಣ ಪಾಸ್ ಬರುತ್ತೆ, ಸಣ್ಣ ಇನ್ನೊಂದು ಎರಾ ನೋಡ್ತೀವಿ ನಾವು. ಅದಕ್ಕೆ ನಾವು ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ, ಅಥವಾ ಮಿಡಲ್ ಸ್ಟೋನ್ ಏಜ್ ಅಂತ ಕರೆಯೋದನ್ನ ನಾವು ನೋಡ್ತೀವಿ. ಈ ಮಿಡಲ್ ಸ್ಟೋನ್ ಏಜ್ ಬರೋದಕ್ಕೆ ಒಂದು ಬಹಳ ಸಿಗ್ನಿಫಿಕೆಂಟ್ ಇವೆಂಟ್ ಆಗುತ್ತೆ ಜಿಯೋಗ್ರಫಿಕಲಿ. ಏನು ಅಂತ ಹೇಳಿದ್ರೆ, ಅಲ್ಲಿ ತನಕ ಹೇಳಿದ್ದೆ ನಿಮ್ಗೆ ಐಸ್ ಏಜ್ ಅಂತ ಹೇಳಿದ್ದೆ ನಿಮ್ಗೆ. ಐಸ್ ಏಜ್ ಐಸ್ ಏಜ್ ನಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ನಲ್ಲಿ, ನಾರ್ದರ್ನ್ ಆರ್ಕ್ಟಿಕ್ ಸರ್ಕಲ್ ನಲ್ಲಿ ಮತ್ತೆ ಕೆಳಗಡೆ ಅಂಟಾರ್ಟಿಕ್ ಸರ್ಕಲ್ ಕಂಪ್ಲೀಟ್ ಆಗಿ ಫ್ರೀಸ್ ಆಗಿರೋದನ್ನ ನೋಡಬಹುದು ನೀವು. ಸೊ ಹಾಗಾಗಿ ಏನಾಗಿರುತ್ತೆ, ಸಿ ಲೆವೆಲ್ ಬಹಳ ಕೆಳಗಡೆ ಇರುತ್ತೆ, ಎಲ್ಲಾ ಕಡೆನೂ ಕೂಡ ಐಸ್ ಸೇರ್ಕೊಂಡ್ಬಿಟ್ಟಿರುತ್ತೆ. ಐಸ್ ಏಜ್ ಅಂತ ಹೇಳಿದ್ರೆ ಇಡೀ ಭೂಮಿಗೆ ಕಂಪ್ಲೀಟ್ ಆಗಿ ಐಸ್ ಆಗ್ಬಿಟ್ಟಿತ್ತು ಅಂತಲ್ಲ. ಟ್ರಾಪಿಕಲ್ ರೀಜನ್ ಏನ್ ನೋಡ್ತೀವಿ ನಾವು, ಟ್ರಾಪಿಕಲ್ ಮತ್ತೆ ಟೆಂಪರೇಟ್ ರೀಜನ್ ಅಲ್ಲಿ ಮನುಷ್ಯರು ವಾಸ ಮಾಡ್ತಾ ಇದ್ರು. ಟ್ರಾಪಿಕಲ್ ಮತ್ತೆ ಟೆಂಪರೇಟ್ ರೀಜನ್ ವಾಸ್ ಲಶ್ ಗ್ರೀನ್ ಅಂತ ಹೇಳ್ಬೋದು ನಾವು. ಸೊ ಏನಾಗುತ್ತೆ, ಪೆಲಿಯೋಲಿಥಿಕ್ ಎಂಡಿಂಗ್ ಸ್ಟೇಜ್ ನಲ್ಲಿ ಐಸ್ ಏಜ್ ಐಸ್ ಏಜ್ ನಲ್ಲಿ ಏನ್ ಐಸ್ ನೋಡ್ತೀವಿ ನಾವು, ಅದು ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಐಸ್ ಏಜ್ ಎಂಡ್ ಆಗುತ್ತೆ, ಐಸ್ ಏಜ್ ಎಂಡ್ ಆದಾಗ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸಿ ಲೆವೆಲ್ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಈವೆಂಟ್ ಇಂದ ಮುಂದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ. ಸೊ ಈ ಮೆಸೋಲಿಥಿಕ್ ಏಜ್ ಇದನ್ನ ನಾವು ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತಾನು ಕರಿಬಹುದು, ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸಿಷನಲ್ ಸ್ಟೇಜ್ ಅಂತಾನು ಕೂಡ ಕರಿಬಹುದು. ಇಲ್ಲಿ ಚೀಫ್ ಆಕ್ಯುಪೇಷನ್ ಯಾವ್ದಾಗಿತ್ತು, ಇಲ್ಲಿ ಚೀಫ್ ಆಕ್ಯುಪೇಷನ್ ವಾಸ್ ಹಂಟಿಂಗ್, ಬೇಟೆ ಆಡ್ತಾ ಇದ್ದ, ಫಿಶಿಂಗ್, ಇನ್ನೊಂದ್ ಕಡೆಗೆ ಗ್ಯಾದರಿಂಗ್.
ಹಂಟರ್ ಗ್ಯಾದರ್ ಆಗಿರೋನು ನಿಧಾನಕ್ಕೆ ಫಿಶಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಲ್ತ್ಕೊಳ್ತಾನೆ. ಸೊ ಮೆಸೋಲಿಥಿಕ್ ಏಜ್ ನಲ್ಲಿ ನಿಧಾನಕ್ಕೆ ಅಂದ್ರೆ ಏನದು ಪೇಲಿಯೋಲಿಥಿಕ್ ಏಜ್ ನಲ್ಲಿ ಕಂಪ್ಲೀಟ್ ಆಗಿ ಹಿ ವಾಸ್ ಅ ವಾಂಡರರ್. ನಿಯೋಲಿಥಿಕ್ ಏಜ್ ಬಂದ್ರೆ ನಿಧಾನಕ್ಕೆ ಸೆಟಲ್ಡ್ ಲೈಫ್ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಈ ಟೈಮ್ ಪೀರಿಯಡ್ ನಲ್ಲಿ ಆ ಟೈಪ್ ಆಫ್ ಸೆಟಲ್ಮೆಂಟ್ ಗಳನ್ನ ನೋಡ್ತೀವಿ, ಆ ಟೈಪ್ ಆಫ್ ಟೆಂಪ್ರವರಿ ಸೆಟಲ್ಮೆಂಟ್ ನ ನೋಡ್ತೀವಿ. ಒಂದು ಜಾಗಕ್ಕೆ ಹೋದ್ರೆ ಒಂದ್ ಜಾಗದಲ್ಲಿ 1 ವರ್ಷನೋ 2 ವರ್ಷನೋ 3 ವರ್ಷನೋ ಒಂದ್ ಕಡೆಗೆ ನಿಂತ್ಕೊಳ್ತಿದ್ದ ಅವನು. ಒಂದು ಜಾಗದಲ್ಲಿ ಸ್ವಲ್ಪ ಕ್ರೂಡ್ ಆಗಿ ಅಗ್ರಿಕಲ್ಚರ್ನ ಕೂಡ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದ ಅಂತ ಹೇಳ್ಬೋದು ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಅದು ಲೇಟರ್ ಪಾರ್ಟ್ ನಲ್ಲಿ ಆದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಹಿ ವಾಸ್ ಸ್ಟಿಲ್ ಅ ಹಂಟರ್, ಹಿ ವಾಸ್ ಸ್ಟಿಲ್ ಅ ಗ್ಯಾದರರ್ ಅಂತ ಹೇಳ್ಬೋದು ನಾವು. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಡೊಮೆಸ್ಟಿಕ್ ಕಲ್ಟಿವೇಶನ್ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಆಗೋದು ಕೂಡ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ ನೋಡ್ತೀವಿ. ಇನಿಷಿಯಲ್ ಸ್ಟೇಜ್ ನಲ್ಲಿ ನಾಯಿನ ಡೊಮೆಸ್ಟಿಕೇಟ್ ಮಾಡ್ಕೊಳ್ತೀವಿ, ಅದಾದ್ಮೇಲೆ ಕ್ಯಾಟಲ್ನ ಮಾಡ್ಕೊಳ್ತೀವಿ, ಶೀಪ್ನ ಮಾಡ್ಕೊಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಫಾರ್ ದ ಪರ್ಪಸ್ ಆಫ್ ಮೀಟ್. ಯಾವಾಗ ಹಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲ್ಲ ಅವಾಗ ಏನ್ ಮಾಡ್ಕೊಳ್ತೀವಿ ನಾವು, ಡೊಮೆಸ್ಟಿಕೇಟ್ ಮಾಡಿರುವಂತಹ ಅನಿಮಲ್ನ ಫುಡ್ ಆಗಿ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಜೊತೆಗೆ ಈ ಒಂದು ಮೆಸೋಲಿಥಿಕ್ ಏಜ್ ನಲ್ಲಿ ಆಗ್ಲೇ ಹೇಳ್ದಂಗೆ ನಾನು ಕಲ್ಟಿವೇಶನ್ ಒಂದು ರೀತಿಯಲ್ಲಿ ಕಲ್ಟಿವೇಶನ್ ಸ್ಟಾರ್ಟ್ ಆಗಿದೆ, ಒಂದು ರೀತಿಯಲ್ಲಿ ಪ್ರಿಮಿಟಿವ್ ಕಲ್ಟಿವೇಶನ್ ಸ್ಟಾರ್ಟ್ ಆಗಿರುತ್ತೆ ಲೇಟರ್ ಪಾರ್ಟ್ ಆಫ್ ಮೆಸೋಲಿಥಿಕ್ ಏಜ್ ನಲ್ಲಿ. ಅಂದ್ರೆ ಏನಕ್ಕೆ ವೈವಿ ಗ್ಯಾದರ್, ಏನಕ್ಕೆ ಹುಡುಕೊಂಡು ಹೋಗ್ಬೇಕು ಫುಡ್ನ ನಾವಿರುವಂತ ಜಾಗದಲ್ಲೇ ಕಲ್ಟಿವೇಟ್. ನಿಧಾನಕ್ಕೆ ಅಷ್ಟು ಲಕ್ಷ ವರ್ಷ ಹ್ಯೂಮನ್ ಎವಲ್ಯೂಷನ್ ನಿಧಾನಕ್ಕೆ ರಿಯಲೈಸ್ ಆಗುತ್ತೆ ಅವನಿಗೆ. ಏನ್ ರಿಯಲೈಸ್ ಆಗುತ್ತೆ, ಇದೇನು ನ್ಯಾಚುರಲ್ ಆಗಿ ಬೆಳ್ಕೊಳ್ತಿದೆ ಕ್ರಾಪ್ಗಳೆಲ್ಲನೂ ಕೂಡ, ಅದನ್ನ ನಾನು ಕೂಡ ಇಂಡ್ಯೂಸ್ ಮಾಡಿ ಬೆಳೆಸ್ಕೋಬಹುದು ಅನ್ನೋಂಥ ಒಂದು ಐಡಿಯಾ ಗೊತ್ತಾಗುತ್ತೆ ಅವನಿಗೆ. ಸೊ ಹಾಗಾಗಿ ಏನ್ ಮಾಡ್ತಾನೆ ಅವನು, ನಿಧಾನಕ್ಕೆ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಇಲ್ಲಿ ಕಂಪ್ಲೀಟ್ ಆಗಿ ಸೆಟಲ್ಡ್ ಅಗ್ರಿಕಲ್ಚರ್ ನೋಡೋದಿಲ್ಲ ನಾವಿಲ್ಲಿ, ಇಲ್ಲಿ ಶಿಫ್ಟಿಂಗ್ ಅಗ್ರಿಕಲ್ಚರ್ ನ ನೋಡ್ತೀವಿ ನಾವು, ಅಥವಾ ಇದಕ್ಕೆ ಜುಮ್ ಅಗ್ರಿಕಲ್ಚರ್ ಅಂತಾನು ಕೂಡ ಕರೀತಾರೆ. ಶಿಫ್ಟಿಂಗ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಒಂದು ಲಾರ್ಜ್ ಫಾರೆಸ್ಟ್ ಸ್ವಾಟ್ಸ್ ಆಫ್ ಲ್ಯಾಂಡ್ ನ ಕ್ಲಿಯರ್ ಮಾಡೋದು, ಅಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡೋದು, ಸಾಯಿಲ್ ಏನಾಗುತ್ತೆ ಫರ್ಟಿಲಿಟಿ ಕಳ್ಕೊಳ್ಳುತ್ತೆ, ಆ ಜಾಗ ಬಿಟ್ಟು ಮುಂದಕ್ಕೆ ಹೋಗೋದು, ಅಲ್ಲಿ ಫಾರೆಸ್ಟ್ ಕ್ಲಿಯರ್ ಮಾಡೋದು, ಅಲ್ಲಿ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡೋದು. ಈ ತರದ್ದು ಶಿಫ್ಟಿಂಗ್ ಅಗ್ರಿಕಲ್ಚರ್ನ, ಆ ಟೈಪ್ ಆಫ್ ಶಿಫ್ಟಿಂಗ್ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡೋದನ್ನ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಅದ್ರ ಜೊತೆಗೆ ಅವನ ಟೂಲ್ಸ್ಗಳ ಜೊತೆಗೆ ನಾವೇನು ಬಹಳ ಎಮೋಷನಲ್ ಆಗ್ಬಿಟ್ಟಿರ್ತಾನೆ ಮನುಷ್ಯ ಮೆಸೋಲಿಥಿಕ್ ಏಜ್ ನಲ್ಲಿ. ಅವ್ನು ಎಮೋಷನಲ್ ಆಗಿದ್ದಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ಅವ್ನು ಏನ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತಿರ್ತಾನೆ. ಅವ್ನ ಬರಿಯಲ್ಸ್ ಈ ಟೈಮಲ್ಲಿ ಸೊಸೈಟಿ ಅನ್ನುವಂಥದ್ದು ಕಂಪ್ಲೀಟ್ ಆಗಿರುತ್ತೆ. ಸೊಸೈಟಿ ಅನ್ನುವಂಥ ಒಂದು ಸ್ಟ್ರಕ್ಚರ್ ಅಥವಾ ಸೊಸೈಟಿ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗಿರುತ್ತೆ. ಸೊಸೈಟಿ ಬಂದಿರುತ್ತೆ, ಸೊಸೈಟಿ ಬಂದ್ಮೇಲೆ ಸುಮಾರು ನಾರ್ಮ್ಸ್ ಗಳು ಬಂದಿರುತ್ತೆ, ಅದರಲ್ಲಿ ಬರಿಯಲ್ ಮೆಥಡ್ಸ್ ಕೂಡ ಒಂದು. ಈ ಮೆಸೋಲಿಥಿಕ್ ಏಜ್ ನಲ್ಲಿ ಸುಮಾರು ಬರಿಯಲ್ಸ್ ಗಳನ್ನ ನೋಡ್ತೀವಿ ನಾವು. ಆ ಬರಿಯಲ್ಸ್ ಗಳ ಜೊತೆಗೆ ಅವ್ನು ಯೂಸ್ ಮಾಡ್ತಿರುವಂತಹ ಸ್ಟೋನ್ ಟೂಲ್ಸ್ ಗಳನ್ನು ಕೂಡ ನೋಡ್ತೀವಿ. ಆದ್ರೆ ಕಾಂಟ್ರರಿಲಿ ಟು ಪೇಲಿಯೋಲಿಥಿಕ್ ಏಜ್, ಇಲ್ಲಿ ಬಹಳ ದೊಡ್ಡ ಟೂಲ್ಸ್ ಗಳನ್ನ ನೋಡೋದಿಲ್ಲ ನಾವು, ಇಲ್ಲಿ ಬಹಳ ಸಣ್ಣ ಟೂಲ್ಸ್ ಗಳನ್ನ ನೋಡ್ತೀವಿ. ಅದಕ್ಕೋಸ್ಕರ ಈ ಮೆಸೋಲಿಥಿಕ್ ಏಜ್ ನ ನಾವು ಮೈಕ್ರೋಲಿಥ್ ಅಂತಾನು ಕೂಡ ಕರಿತೀವಿ. ಏನಕ್ಕೆಂದ್ರೆ ಇಲ್ಲಿ ಹಿಲ್ ಬಿ ಯೂಸಿಂಗ್ ಸ್ಮಾಲ್ ಟೋನ್ಸ್, ಹಿ ಹ್ಯಾಡ್ ಬೀನ್ ಯೂಸಿಂಗ್ ಸ್ಮಾಲ್ ಸ್ಟೋನ್ ಟೂಲ್ಸ್. ಸಣ್ಣ ಸ್ಟೋನ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಆಗ್ಲೇ ಹೇಳ್ದೆ ನಿಮ್ಗೆ, ಹಿ ವಾಸ್ ಹಂಟರ್ ಅಂತ ಹೇಳ್ದೆ. ಇವನು ಬೇಟೆ ಆಡ್ತಿರ್ತಾನೆ. ಇಲ್ಲಿ ಪೇಲಿಯೋಲಿಥಿಕ್ ಏಜ್ ನಲ್ಲಿ ಬೇಟೆ ಆಡ್ತಾ ಇದ್ದಿದ್ದವನು ದೊಡ್ಡ ಪ್ರಾಣಿಗಳನ್ನ, ಆದ್ರೆ ಮೆಸೋಲಿಥಿಕ್ ಏಜ್ ನಲ್ಲಿ ಹಿ ಸ್ಟಾರ್ಟೆಡ್ ಹಂಟಿಂಗ್ ಸ್ಮಾಲರ್ ಅನಿಮಲ್ಸ್. ಸಣ್ಣ ಅನಿಮಲ್ಸ್ ಗಳನ್ನ ಹಂಟ್ ಮಾಡಬೇಕು ಅಂದ್ರೆ ಪ್ರಿಸಿಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರಿಸಿಷನ್ಗೋಸ್ಕರ ಸಣ್ಣ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಆ ಸಣ್ಣ ಸ್ಟೋನ್ ಟೂಲ್ಸ್ ಗಳನ್ನ ಆ ಸಣ್ಣ ಸ್ಟೋನ್ ಟೂಲ್ಸ್ ಗಳ ಜೊತೆಗೆ ಬೋಂಡ್ ಆರೋದು ಯೂಸೇಜ್ ಕೂಡ ಫಸ್ಟ್ ಟೈಮ್ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಏನಕ್ಕೆ, ಪ್ರಿಸಿಷನ್ ಸ್ಟ್ರೈಕಿಗೆ ಬೋಂಡ್ ಆರೋ ಹೇಳಿ ಮಾಡಿಸಿರುವಂತಹ ಒಂದು ಟೂಲ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಈ ಏಜ್ ನ ಮೈಕ್ರೋಲಿಥ್ ಅಂತಾನು ಕೂಡ ಕರಿತೀವಿ. ಪ್ರಾಬಬ್ಲಿ ಈ ಒಂದು ಎರಾದಲ್ಲಿ ಈ ಮೈಕ್ರೋಲಿಥಿಕ್ ಏಜ್ ನಲ್ಲಿ 5 ಸೆಂಟಿಮೀಟರ್ಗಿಂತ ಜಾಸ್ತಿ ದೊಡ್ಡದಿರುವಂತಹ ಸ್ಟೋನ್ ಟೂಲ್ಸ್ ನ ನೋಡೋದೇ ಇಲ್ಲ ನಾವು. ಸೊ ಹಾಗಾಗಿ ಇದನ್ನ ನಾವು ಮೈಕ್ರೋಲಿಥಿಕ್ ಏಜ್ ಅಂತ ಕರಿಬಹುದು. ಎಕ್ಸಾಂಪಲ್ ಈ ತರ ಇದೆ. ಈ ತರ ಬಹಳ ಶಾರ್ಪ್ ಆಗಿರುವಂತಹ ಸಣ್ಣ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಈ ಸಣ್ಣ ರಾಬಿಟ್ ಆಗಿರ್ಬೋದು, ಸ್ಕ್ವಿರಲ್ ಆಗಿರ್ಬೋದು, ಈ ತರದ ಸಣ್ಣ ಅನಿಮಲ್ ಗಳನ್ನ ಬೇಟೆ ಆಡಬೇಕು ಅಂತ ಹೇಳಿದ್ರೆ ಪ್ರಿಸಿಷನ್ ಸ್ಟ್ರೈಕ್ ಬಹಳ ಇಂಪಾರ್ಟೆಂಟ್. ಅದೇ ತರದ ಪ್ರಿಸಿಷನ್ಗೋಸ್ಕರ ಸಣ್ಣ ಟೂಲ್ಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಮೆಸೋಲಿಥಿಕ್ ಮ್ಯಾನ್. ಇದು ಜನರಲಿ ಈ ಮೆಸೋಲಿಥಿಕ್ ಏರಾದ ಸೆಟ್ಲ್ಮೆಂಟ್ಸ್ ಅಂತ ಹೇಳ್ಬೋದು ನಾವು ಥ್ರೂ ಔಟ್ ಇಂಡಿಯಾ. ಇಲ್ಲೂ ಕೂಡ ಆದ್ರೆ ಏನಾಗ್ತಿದೆ ನಿಧಾನಕ್ಕೆ ಇಲ್ಲಿ ಅಂತ ಹೇಳಿದ್ರೆ ಆ ರಿವರ್ ವ್ಯಾಲಿಯಿಂದ ಮತ್ತೆ ಹಿಲ್ ಸ್ಟೇಷನ್ ಇಳಿದು ಸ್ವಲ್ಪ ಕೆಳಗಡೆಗೆ ಬರ್ತಾ ಇದ್ದಾನೆ ಮನುಷ್ಯ. ಸ್ವಲ್ಪ ಕೆಳಗಡೆ ಸೆಟ್ಲ್ಮೆಂಟ್ ಗಳನ್ನ ನೋಡ್ತೀವಿ. ಆ ರಿವರ್ ವ್ಯಾಲಿಯಿಂದ ಸ್ವಲ್ಪ ದೂರಕ್ಕೆ ಹ್ಯೂಮನ್ ಸೆಟ್ಲ್ಮೆಂಟ್ ಗಳನ್ನ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಆದ್ರೆ ಕಂಪ್ಲೀಟ್ ಆಗಿ ದೂರ ಹೋಗಿಲ್ಲ, ಕಂಪ್ಲೀಟ್ ಆಗಿ ರಿವರ್ನ ಮೇಲ್ಗಡೆಗೆ ಡಿಪೆಂಡೆನ್ಸ್ ಮನುಷ್ಯನಿಗೆ ಇವತ್ತೂ ಕೂಡ ಕಡಿಮೆ ಆಗಿಲ್ಲ. ಆದ್ರೆ ಪೇಲಿಯೋಲಿಥಿಕ್ ಕಂಪೇರ್ ಮಾಡ್ಕೊಂಡ್ರೆ ಮೆಸೋಲಿಥಿಕ್ ಏಜ್ ನಲ್ಲಿ ಸ್ವಲ್ಪ ಪ್ಲೇನ್ ಏರಿಯಾಸ್ ನಲ್ಲಿ ಸೆಟ್ಲ್ಮೆಂಟ್ ಗಳನ್ನ ಜಾಸ್ತಿ ನೋಡ್ತೀವಿ ನಾವು. ಸ್ವಲ್ಪ ಒಂದ್ ರೀತಿಯಲ್ಲಿ ಈ ಕಚ್ಚಾ ಹೌಸಸ್ ಅಂತ ಕರಿತೀವಲ್ಲ ನಾವು, ಮಣ್ಣಿಂದ ಮಾಡಿರುವಂತ ಮನೆಗಳು, ಆ ತರದ್ದು ಕ್ರೂಡ್ ಫಾರ್ಮ್ ಆಫ್ ಕಚ್ಚಾ ಹೌಸಸ್ ನ ಕಡೆ ನೋಡ್ತೀವಿ ನಾವು. ಪೇಲಿಯೋಲಿಥಿಕ್ ಏಜ್ ನಲ್ಲಿ ಕಂಪ್ಲೀಟ್ ಆಗಿ ನ್ಯಾಚುರಲ್ ಶೆಲ್ಟರ್ಸ್ ನ ಯೂಸ್ ಮಾಡ್ಕೊಳ್ತಾ ಇದ್ರೆ, ಮೆಸೋಲಿಥಿಕ್ ಏಜ್ ನಲ್ಲಿ ಬಿಕಾಸ್ ಹಿ ವಾಸ್ ಸೆಟ್ಲಿಂಗ್ ಟೆಂಪ್ರರಿಲಿ ಅವನೇನ್ ಮಾಡ್ಕೊಳ್ತಾನೆ, ಟೆಂಪ್ರರಿ ಮನೆಗಳನ್ನು ಕೂಡ ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅದ್ರ ಜೊತೆಗೆ
ಅದರ ಜೊತೆಗೆ ಬಹಳ ಫ್ರೀ ಟೈಮ್ ಇರ್ತಾ ಇತ್ತು ಇವನಿಗೆ. ಏನಕ್ಕೆ ಕಂಪ್ಲೀಟ್ ಅವ್ನ ಟೈಮ್ನ ಹಂಟಿಂಗಿಗೋಸ್ಕರ ಇಡಬೇಕಾಗಿರಲಿಲ್ಲ, ಕಂಪ್ಲೀಟ್ ಆಗಿ ಅವ್ನು ಗ್ಯಾದರರ್ ಆಗೇ ಇರಬೇಕಾಗಿರಲಿಲ್ಲ. ಒಂದು ರೀತಿಲಿ ಹೇಳಬೇಕು ಅಂದ್ರೆ ಡೊಮೆಸ್ಟಿಕೇಶನ್ ಆಗಿದೆ ಒಂದಷ್ಟು ಅನಿಮಲ್ಸ್ಗಳದ್ದು, ಒಂದು ರೀತಿಲಿ ಹೇಳಬೇಕು ಅಂದ್ರೆ ಪ್ರಿಮಿಟಿವ್ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದೆ. ಸೊ ಮನುಷ್ಯನಿಗೆ ಜಾಸ್ತಿ ಫ್ರೀ ಟೈಮ್ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು ಮೆಸೋಲಿಥಿಕ್ ಏಜ್ನಲ್ಲಿ. ಜಾಸ್ತಿ ಫ್ರೀ ಟೈಮ್ ಸಿಕ್ಕಿದ್ರಿಂದ ಏನಾಯಿತು ಅಂತ ಹೇಳಿದ್ರೆ, ನಾವು ಈ ಕೇವ್ ಪೇಂಟಿಂಗ್ಸ್ ಅಂತ ಏನು ನೋಡ್ತೀವಿ, ಮೆಸೋಲಿಥಿಕ್ ಮ್ಯಾನ್ ಪ್ರೊಡ್ಯೂಸ್ಡ್ ಹ್ಯೂಜ್ ನಂಬರ್ ಆಫ್ ಕೇವ್ ಪೇಂಟಿಂಗ್ಸ್. ಏನಕ್ಕೆ ಫ್ರೀ ಟೈಮ್ ಬಹಳ ಜಾಸ್ತಿ ಇತ್ತು, ಎಕ್ಸ್ಪ್ರೆಸ್ ಮಾಡುವಂಥ ವೇ ಬಹಳ ವೇರಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸುಮಾರು ಟೈಪ್ಸ್ ಆಫ್ ಪೇಂಟಿಂಗ್ಸ್ನ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ನಲ್ಲಿ. ಸುಮಾರು ನಂಬರ್ ಆಫ್ ಪೇಂಟಿಂಗ್ಸ್ನ ಕೂಡ ಜಾಸ್ತಿ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ನಲ್ಲಿ, ಬಿಕಾಸ್ ಈ ಹ್ಯಾಡ್ ಲಾಟ್ ಆಫ್ ಟೈಮ್. ಸೊ ಈ ಮೆಸೋಲಿಥಿಕ್ ಏಜ್ ಏನು ನೋಡ್ತೀವಿ, ಜಾಸ್ತಿ ವರ್ಷ ಇರಲಿಲ್ಲ, ಇದು ಆಲ್ಮೋಸ್ಟ್ 30,000 years ಅಂತ ಅನ್ಕೊಳ್ಳಿ ಟೈಮ್ ಇಂಟರ್ ಬೆಳೆದಿರೋದು. ಪೇಲಿಯೋಲಿಥಿಕ್ ಏಜ್ ತರ ಆಲ್ಮೋಸ್ಟ್ 1.5 lakh year ಡ್ಯೂರೇಷನ್ ಇರಲಿಲ್ಲ ಮೆಸೋಲಿಥಿಕ್ ಏಜ್ ಇಂದು. ಒಂದು ದಿನ ಹೇಳಬೇಕು ಅಂದ್ರೆ ಟ್ರಾನ್ಸಿಷನ್ ಏಜ್ ಅಂತ ಹೇಳ್ಬೋದು ನಾವು. ಈ ಟ್ರಾನ್ಸಿಷನ್ ಏಜ್ ನಲ್ಲೇ ನಾವು ಸಣ್ಣ ಸಣ್ಣ ಸ್ಟೋನ್ಸ್ ಗಳನ್ನ ಯೂಸ್ ಮಾಡೋದು ನೋಡ್ಕೊಳ್ತೀವಿ. ಈ ಟ್ರಾನ್ಸಿಷನ್ ಟೈಮ್ ಪೀರಿಯಡ್ ನಲ್ಲೇ ಹೊಸ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಯಾವ ತರದ್ದು ಅಂತ ಹೇಳಿದ್ರೆ ಬೋ ಅಂಡ್ ಆರೋ ಅಲ್ವಾ, ಪ್ರಿಸಿಷನ್ ಸ್ಟ್ರೈಕ್ಗೋಸ್ಕರ ಸಣ್ಣ ಸಣ್ಣ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಮೆಸೋಲಿಥಿಕ್ ಏಜ್ ನಲ್ಲಿ. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ಈ ಹ್ಯೂಮನ್ ಎವಲ್ಯೂಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಒಂದು ಪಾಯಿಂಟ್ ನ ಹೇಳಿದ್ದೆ ನಾನು. ಸದರ್ನ್ ಆಫ್ರಿಕಾದಿಂದ ಸ್ಟಾರ್ಟ್ ಮಾಡ್ಕೊಂಡು ನಿಧಾನಕ್ಕೆ ಕೋಸ್ಟ್ನೇ ಎಲ್ಲಾ ಕಡೆನೂ ಹೋಗಿರ್ತಾನೆ ಅವನು ಅಂತ ಹೇಳ್ಬಿಟ್ಟು, ಅವನು ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಅರ್ಥದ ಶೇಪು, ಅದು ಅರ್ಥದ ಕಾಂಟಿನೆಂಟ್ಗಳ ಶೇಪ್ ಈ ತರ ಇತ್ತು. ಯಾವಾಗ ಐಸ್ ಏಜ್ ಮುಗೀತು, ಯಾವಾಗ ಐಸ್ ಏಜ್ ಎಂಡ್ ಆಯ್ತು, ಯಾವಾಗ ಸಿ ಲೆವೆಲ್ ಮೇಲಕ್ಕೆ ಬರ್ತಾ ಹೋಯ್ತು, ಅವಾಗ ಇವತ್ತು ಪ್ರೆಸೆಂಟ್ ಏನ್ ನೋಡ್ತೀವಲ್ಲ ನಾವು ಕಾಂಟಿನೆಂಟಲ್ ಬೌಂಡ್ರೀಸ್, ಆ ಕಾಂಟಿನೆಂಟಲ್ ಬೌಂಡ್ರೀಸ್ ಫಾರ್ಮ್ ಆಗಿದ್ದು ಅವಾಗ. ಸುಮಾರು ಕೋಸ್ಟಲ್ ಸುಮಾರು ಏನು ಕೆಳಗಡೆ ಸಬ್ಮರ್ಜ್ ಆಗಿರುವಂತ ಕೋಸ್ಟ್ ಏನ್ ನೋಡ್ತೀವಿ ನಾವು, ಬಿಕಾಸ್ ಆಫ್ ಸಿ ಲೆವೆಲ್ ರೈಸ್, ಅಲ್ಲಿ ಪ್ರಾಬಬ್ಲಿ ಹುಡುಕಿದ್ರೆ ಈ ಪೇಲಿಯೋಲಿಥಿಕ್ ಸೆಟ್ಲ್ಮೆಂಟ್ಸ್ ಆಗಿರ್ಬೋದು, ಮೆಸೋಲಿಥಿಕ್ ಸೆಟ್ಲ್ಮೆಂಟ್ಸ್ ಆಗಿರ್ಬೋದು ಇನ್ನೂ ಕೂಡ ಸಿಗಬಹುದು ನಮ್ಗೆ. ಅನ್ಫಾರ್ಚುನೇಟ್ಲಿ ಇನ್ನೂ ಕೂಡ ಯಾರು ಹುಡುಕಿಲ್ಲ. ಬರ್ಕೊಳ್ಳಿದೆ. ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಕಂಪ್ಲೀಟ್ ಆಗಿದೆ ಅಲ್ಲಿ ಮೆಸೋಲಿಥಿಕ್ ಏಜ್ ನಲ್ಲಿ. ಅಟೆಂಪ್ಟ್ ಆಗಿತ್ತು ಅಷ್ಟೇ ಪೇಲಿಯೋಲಿಥಿಕ್ ಏಜ್ ನಲ್ಲಿ ಅಲ್ವಾ. ಪೇಲಿಯೋಲಿಥಿಕ್ ಏಜ್ ನಲ್ಲಿ ಒಂದಷ್ಟು ಅಟೆಂಪ್ಟ್ಸ್ ಆಗಿತ್ತು, ಡೊಮೆಸ್ಟಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗಿರಲಿಲ್ಲ. ಡೊಮೆಸ್ಟಿಕೇಶನ್ ಕಂಪ್ಲೀಟ್ ಆಗಿದ್ದು ಮೆಸೋಲಿಥಿಕ್ ಏಜ್ ನಲ್ಲಿ. ಸೆಕೆಂಡ್ ಕ್ವಶನ್ ಗೊತ್ತಾ ಇದೆ ನಮಗೆ. ಫಸ್ಟ್ ಡೊಮೆಸ್ಟಿಕೇಟ್ ಆಗಿರುವಂತ ಅನಿಮಲ್ ನಾಯಿ, ಐಸ್ ಏಜ್. ಸೊ ಈ ಒಂದು ಇಂಟರಿಮ್ ಏಜ್ ಮುಗಿದ ಮೇಲೆ, ಈ ಒಂದು ಇಂಟರಿಮ್ ಎರಾ ಮುಗಿದ ಮೇಲೆ ನಾವು ನೋಡೋದು ಸೆಟಲ್ಡ್ ಲೈಫ್ ಸ್ಟಾರ್ಟ್ ಆಗುತ್ತೆ ಮನುಷ್ಯಂದು. ಆ ಸೆಟಲ್ಡ್ ಲೈಫ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ನಿಯೋಲಿಥಿಕ್ ಏಜ್ ಅಲ್ಲಿ ಅಂತ ಹೇಳ್ಬೋದು. ಸೊ ಈ ನಿಯೋಲಿಥಿಕ್ ಏಜ್ ನಲ್ಲಿ ಹಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಅ ಪ್ರೊಡ್ಯೂಸರ್ ಆಫ್ ಫುಡ್. ಅಲ್ಲಿ ತನಕನೂ ಕೂಡ ಹಿ ವಾಸ್ ಅ ಗ್ಯಾದರರ್ ಆಫ್ ಫುಡ್. ಬರೀ ಫುಡ್ ನ ಗ್ಯಾದರ್ ಮಾಡ್ಕೊಳ್ತಾ ಇದ್ದ, ಒಂದ್ ಕಡೆಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದ. ನಿಯೋಲಿಥಿಕ್ ಏಜ್ ನಲ್ಲಿ ಹಿ ಬಿಕೇಮ್ ಫುಡ್ ಪ್ರೊಡ್ಯೂಸರ್. ಕಲ್ಟಿವೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ, ಫುಡ್ ಪ್ರೊಡ್ಯೂಸರ್ ಆಗೋದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಈ ನಿಯೋಲಿಥಿಕ್ ಏಜ್ ನ ನಾವು ಬೇಕಿದ್ರೆ ಹ್ಯೂಮನ್ ಎವಲ್ಯೂಷನ್ ನಲ್ಲಿ ಅಗ್ರಿಕಲ್ಚರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದು, ಆರ್ ಸೆಟಲ್ಡ್ ಅಗ್ರಿಕಲ್ಚರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನಾವು ನಿಯೋಲಿಥಿಕ್ ಏಜ್ ನ. ಕಂಪ್ಲೀಟ್ ಆಗಿ ವಾಂಡರರ್ ಆಗಿರ್ತಾನೆ ಯಾವಾಗ ಪೇಲಿಯೋಲಿಥಿಕ್ ಏಜ್ ನಲ್ಲಿ. ಮೆಸೋಲಿಥಿಕ್ ಏಜ್ ನಲ್ಲಿ ಟೆಂಪ್ರವರಿಲಿ ಒಂದ್ ಕಡೆಗೆ ಸೆಟಲ್ ಆಗ್ತಿರ್ತಾನೆ. ಆದ್ರೆ ನಿಯೋಲಿಥಿಕ್ ಏಜಿಗೆ ಬಂದಾಗ ಹಿ ಪರ್ಮನೆಂಟ್ಲಿ ಸ್ಟಾರ್ಟೆಡ್ ಸೆಟ್ಲಿಂಗ್ ಇನ್ ಸಿಂಗಲ್ ಪ್ಲೇಸ್. ಒಂದ್ ಕಡೆಗೆ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ, ಒಂದ್ ಕಡೆಗೆ ಪರ್ಮನೆಂಟ್ ಆಗಿ ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ, ಅನ್ಲೈಕ್ ಮೆಸೋಲಿಥಿಕ್ ಏಜ್. ಸೊ ಯಾವಾಗ ಪರ್ಮನೆಂಟ್ ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡ್ಕೊಳ್ತಾನೆ ಅವಾಗ ಒಂದ್ ಕಡೆಗೆ ನೆಲೆ ನಿಲ್ಲುವಂತಹ ಕಂಪಲ್ಷನ್ ಅವನ ಮೇಲೆ ಬಿದ್ಕೊಳ್ಳುತ್ತೆ. ಸೊ ಹಾಗಾಗಿ ಸೆಟಲ್ಡ್ ಲೈಫ್ ಸ್ಟಾರ್ಟ್ ಆಗಿದ್ದು ಹ್ಯೂಮನ್ಸ್ ನಲ್ಲಿ ಈ ಒಂದು ನಿಯೋಲಿಥಿಕ್ ಏಜ್ ನಲ್ಲಿ ಅಂತ ನಾವು ಹೇಳ್ಬೋದು. ಸೊ ಒಂದ್ ಕಡೆಗೆ ನಿಯೋಲಿಥಿಕ್ ಏಜ್ ನಲ್ಲಿ ಸೆಟಲ್ಡ್ ಲೈಫ್ ಸ್ಟಾರ್ಟ್ ಆದ್ರೆ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಬೇರೆ ಬೇರೆ ಫೀಚರ್ಸ್ ಏನು ನಿಯೋಲಿಥಿಕ್ ಏಜ್ ಅಂದ್ರೆ, ಒಂದು ಪ್ರಾಕ್ಟೀಸ್ ಆಫ್ ಅಗ್ರಿಕಲ್ಚರ್. ಆಲ್ರೆಡಿ ಹೇಳಿದೆ ನಿಮ್ಗೆ, ಇನಿಷಿಯಲ್ ಸ್ಟೇಜ್ ನಲ್ಲಿ ಈ ಸ್ಟಾರ್ಟೆಡ್ ಗ್ರೋಯಿಂಗ್ ರಾಗಿ ಆಗಿರ್ಬೋದು, ವೀಟ್ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಕಾಟನ್ ಆಗಿರ್ಬೋದು. ಜನರಲ್ ಆಗಿ ನಾವು ಹ್ಯೂಮನ್ ಪಾಪ್ಯುಲೇಷನ್ ಗ್ರೋತ್ ನ ಸ್ಟಡಿ ಮಾಡಿದ್ರೆ, ಪಾಪ್ಯುಲೇಷನ್ ಗ್ರೋತ್ ಫಸ್ಟ್ ಟೈಮ್ ಲಾರ್ಜ್ ನಂಬರ್ಸ್ ನಲ್ಲಿ ಇನ್ಕ್ರೀಸ್ ಆಗಿದ್ದು ವಿತ್ ದ when we got the knowledge of transformation of paddy ಭತ್ತ ಡಿಸ್ಪ್ರಪೋರ್ಷನೇಟ್ಲಿ ಜಾಸ್ತಿ ಆಗುತ್ತೆ. ರೈಸ್ ಕಲ್ಟಿವೇಶನ್ ಯಾವಾಗ ಜಾಸ್ತಿ ಆಗುತ್ತೆ, ಹ್ಯೂಮನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗೋದನ್ನ ನಾವು ನೋಡ್ತೀವಿ. ಸೊ ಸೆಟಲ್ಡ್ ಲೈಫ್ ನ ಯಾವಾಗ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅವಾಗ ನಿಧಾನಕ್ಕೆ ಹ್ಯೂಮನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗೋದನ್ನ ನಾವು ನೋಡ್ತೀವಿ ಕಂಪೇರ್ ಟು ಪೇಲಿಯೋಲಿಥಿಕ್ ಅಂಡ್ ನಿಯೋಲಿಥಿಕ್ ಏಜ್. ಜೊತೆಗೆ ಈ ಫ್ಯಾಮಿಲಿ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಒಂದ್ ಕಡೆಗೆ ಸೆಟಲ್ ಆಗ್ತಾ ಇದ್ದಾನೆ,
ಬೌಂಡ್ರಿ ಹಾಕೊಳ್ತಾ ಇದ್ದಾನೆ. ಇದು ನಂದು ಅನ್ನೋಂಥ ಒಂದು ಬೌಂಡ್ರಿ ಹಾಕೊಳ್ತಾ ಇದ್ದಾನೆ. ಈ ನಂದು ಅನ್ನೋಂಥ ಒಂದು ಬೌಂಡ್ರಿಯಲ್ಲಿ ಫ್ಯಾಮಿಲಿ ಅನ್ನೋಂಥ ಒಂದು ಹೊಸ ಇನ್ಸ್ಟಿಟ್ಯೂಷನ್ ಕೂಡ ಡೆವಲಪ್ ಆಗೋದನ್ನ ನೋಡ್ತೀವಿ ನಾವು ನಿಯೋಲಿಥಿಕ್ ಏಜ್ ನಲ್ಲಿ. ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್, ಕ್ಯಾಟಲ್ ಆಗಿರ್ಬೋದು, ಶೀಪ್ ಆಗಿರ್ಬೋದು, ಗೋಟ್ಸ್ ಆಗಿರ್ಬೋದು. ಒಂದು ಇನಿಷಿಯಲ್ ಸ್ಟೇಜ್ ನಲ್ಲಿ ಎಲ್ಲ ಅನಿಮಲ್ಸ್ ಗಳನ್ನ ಡೊಮೆಸ್ಟಿಕೇಟ್ ಮಾಡ್ಕೊಂಡಿದ್ದು ಏನಕ್ಕೆ ಅಂದ್ರೆ ಫಾರ್ ದ ಪರ್ಪಸ್ ಆಫ್ ಫುಡ್. ಅದರ ಮೀಟ್ ನ ಪರ್ಪಸ್ಗೋಸ್ಕರ ಇನಿಷಿಯಲ್ ಸ್ಟೇಜ್ ನಲ್ಲಿ ಡೊಮೆಸ್ಟಿಕೇಟ್ ಮಾಡ್ಕೊಂಡಿದ್ದು. ಅದಾದ ಮೇಲ್ಗಡೆಗೆ ಇದನ್ನ ಮಿಲ್ಚ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಆದ್ರೆ ಇನ್ನೂ ಕೂಡ ಹಿ ವಾಸ್ ಯೂಸಿಂಗ್ ಸ್ಟೋನ್ ಟೂಲ್ಸ್ ಅಲ್ವಾ. ಇನ್ನೂ ಅವನು ಶಿಲಾಯುಗದ ಮನುಷ್ಯನಾಗಿದ್ದ, ಇನ್ನೂ ಕೂಡ ಅವನು ಸ್ಟೋನ್ ಏಜ್ ಹ್ಯೂಮನ್ ಬೀಯಿಂಗ್ ಆಗಿದ್ದ. ಸೊ ಇಲ್ಲಿ ಮತ್ತದೇ ತರದ ಸ್ಟೋನ್ ಟೂಲ್ಸ್ ಗಳನ್ನ ನಾವು ಯೂಸ್ ಮಾಡೋದನ್ನ ನೋಡ್ತೀವಿ. ಆದ್ರೆ ಅನ್ಲೈಕ್ ಪೆಲಿಯೋಲಿಥಿಕ್ ಅಂಡ್ ನಿಯೋಲಿಥಿಕ್ ಏಜ್, ಪೆಲಿಯೋಲಿಥಿಕ್ ಏಜ್ ನಲ್ಲಿ ಬಹಳ ಕ್ರೂಡ್ ಆಗಿರುವಂತ ಟೂಲ್ಸ್ ನೋಡ್ತೀವಿ. ಮೆಸೋಲಿಥಿಕ್ ಏಜ್ ನಲ್ಲಿ ಸಣ್ಣ ಸಣ್ಣ ಟೂಲ್ಸ್ ನ ನೋಡ್ತೀವಿ. ಆದ್ರೆ ಇಲ್ಲಿ ಬಹಳ ಫೈನ್ ಕ್ವಾಲಿಟಿ ಟೂಲ್ಸ್ ಗಳನ್ನ ನಾವು ನೋಡ್ತೀವಿ. ಸುಮಾರು ಟೈಪ್ ಆಫ್ ಟೂಲ್ಸ್ ಏನಾಗ್ತಿದೆ ಅಂತ ಹೇಳಿದ್ರೆ ಬರೀ ಹಂಟಿಂಗ್ಗೋಸ್ಕರ ಸ್ಟೋನ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ತಿರ್ತಾನೆ ಪೆಲಿಯೋಲಿಥಿಕ್ ಮತ್ತೆ ಮೆಸೋಲಿಥಿಕ್ ಏಜ್ ನಲ್ಲಿ. ಆದ್ರೆ ಯಾವಾಗ ನಿಯೋಲಿಥಿಕ್ ಏಜ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗುತ್ತೆ, ಸೊ ನಂಬರ್ ಆಫ್ ಸ್ಟೋನ್ ಟೂಲ್ಸ್ ಕೂಡ ಜಾಸ್ತಿ ಆಗೋದನ್ನ ನೋಡ್ತೀವಿ ನಾವು ನಿಯೋಲಿಥಿಕ್ ಏಜ್ ನಲ್ಲಿ. ಇಲ್ಲಿ ಹ್ಯಾಂಡ್ ಹೆಲ್ಡ್ ಆಕ್ಸ್ ನೋಡ್ಬೋದು ನಾವು, ಗ್ರೈಂಡ್ ಮಾಡೋದಕ್ಕೋಸ್ಕರ ಒಂದು ಸ್ಟೋನ್ ಟೂಲ್ ಇರೋದನ್ನ ನೋಡ್ಬೋದು ನಾವು. ಅದ್ರ ಜೊತೆಗೆ ಪಾಲಿಶ್ಡ್ ಸ್ಟೋನ್ ಟೂಲ್ಸ್ ನ ನೋಡ್ತೀವಿ ನಾವು. ಅದೆಷ್ಟು ಮಟ್ಟಿಗೆ ಪಾಲಿಶ್ಡ್ ಆಗಿದೆ ನೆಕ್ಸ್ಟ್ ಇಮೇಜ್ ಅಲ್ಲಿ ನೋಡ್ತೀರಾ ನೀವು. ಎಷ್ಟು ಮಟ್ಟಿಗೆ ಪಾಲಿಶ್ಡ್ ಆಗಿದೆ ಅಂತ ಹೇಳಿದ್ರೆ ಅದು ಸ್ಟೋನ್ ಟೂಲ್ಸ್ ನ ಮಾಡಿ ಆಲ್ಮೋಸ್ಟ್ 50,000, ಕೆಲವು ಕಡೆಗೆ 20-30,000 ಇಯರ್ಸ್ ಆಗಿದ್ರು ಕೂಡ ಇವತ್ತೂ ಕೂಡ ಅದಕ್ಕೆ ಶೈನಿಂಗ್ ಇರೋದನ್ನ ನಾವು ನೋಡ್ತೀವಿ. ಅಷ್ಟು ಫೈನ್ ಪಾಲಿಶ್ಡ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ನಿಯೋಲಿಥಿಕ್ ಏಜ್ ನಲ್ಲಿ. ಇದೇ ಟೈಮ್ ಪೀರಿಯಡ್ ನೋಡ್ತೀವಿ ನಾವು. ಇದೇ ಟೈಮ್ ಪೀರಿಯಡ್ ನಲ್ಲಿ ಸೊಸೈಟಿ ಅನ್ನೋದು ಇನ್ಸ್ಟಿಟ್ಯೂಷನಲೈಸ್ಡ್ ಆಗ್ಬಿಡುತ್ತೆ, ಫ್ಯಾಮಿಲಿ ಅನ್ನುವಂತ ಹೊಸ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಪ್ ಆಫ್ ಕ್ರೂಡ್ ರಿಲಿಜನ್ ಕೂಡ ಸ್ಟಾರ್ಟ್ ಆಗೋದನ್ನ ನೋಡ್ತೀವಿ ನಾವು ಯಾವ ಟೈಮ್ ಪೀರಿಯಡ್ ನಲ್ಲಿ, ನಿಯೋಲಿಥಿಕ್ ಏಜ್ ನಲ್ಲಿ. ಒಂದ್ ಕಡೆ ಸೆಟಲ್ ಆಗ್ತಾ ಇದ್ದಾನೆ, ಈ ಜಾಗ ನಂದು ಅಂತ ಅನ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾನೆ. ಅವಾಗೇನು ನೇಚರ್ಗೆ ನೇಚರ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅವನು. ನೇಚರ್ನ ರೆಸ್ಪೆಕ್ಟ್ ಮಾಡ್ಬೇಕಾದ್ರೆ ಒಂದಷ್ಟು ನ್ಯಾಚುರಲ್ ಎಲಿಮೆಂಟ್ಸ್ ಗಳನ್ನ ಡೈಫಿಕೇಶನ್ ಆಗೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಅಗ್ರಿಕಲ್ಚರ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಆಕ್ಷನ್. ಸೊ ಅದಕ್ಕೋಸ್ಕರ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಪರಶುರಾಮ ನಿಯೋಲಿಥಿಕ್ ಏಜ್ ನ ಗಾಡ್ ಅಂತ ಹೇಳ್ಬೋದು ನಾವು ಇಂಡಿಯಾದಲ್ಲಿ, ಎಸ್ಪೆಷಲಿ ಪ್ರೀ ಹಿಸ್ಟಾರಿಕ್ ಇಂಡಿಯಾದಲ್ಲಿ. ಸೊ ಈ ತರ ಪಾಲಿಶ್ಡ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ತಾನೆ. ಆ ಪಾಲಿಶ್ಡ್ ಟೂಲ್ಸ್ ಎಷ್ಟು ಫೈನ್ ಆಗಿತ್ತು ಅಂತ ಇವತ್ತನ್ನು ಕೂಡ ನೋಡಬಹುದು ನೀವು. ನಂಬರ್ ಆಫ್ ಟೂಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಟೂಲ್ಸ್ ಸಫಿಸ್ಟಿಕೇಶನ್ ಕೂಡ ಜಾಸ್ತಿ ಆಗೋದನ್ನ ನೋಡ್ತೀವಿ ನಾವು ನಿಯೋಲಿಥಿಕ್ ಏಜ್ ನಲ್ಲಿ. ಇಲ್ಲಿ ನೋಡ್ಬೋದು ಈ ಒಂದು ಇಮೇಜ್ ನಲ್ಲಿ ಇವತ್ತೂ ಕೂಡ ಅದರ ಲಸ್ಟರ್ನ ಕಳ್ಕೊಳ್ದೇ ಇರೋದನ್ನ ನಾವು ನೋಡ್ತೀವಿ. ಇವತ್ತೂ ಕೂಡ ಅದರ ಶೈನಿಂಗ್ ಕಳ್ಕೊಳ್ದೇ ಇರೋದನ್ನ ನಾವು ನೋಡ್ತೀವಿ. ಸೊ ಇಷ್ಟೊಂದು ಫೈನ್ಲಿ ಪಾಲಿಶ್ಡ್ ಟೂಲ್ಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ನಿಯೋಲಿಥಿಕ್ ಏಜ್ ನಲ್ಲಿ. ಪ್ರಾಬಬ್ಲಿ ನಿಯೋಲಿಥಿಕ್ ಏಜ್ದು ಸೆಟ್ಲ್ಮೆಂಟ್ ಈ ತರ ಇದ್ದಿರ್ಬೋದು. ಒಂದ್ ಕಡೆಗೆ ಸೆಟ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ, ಇನ್ನೊಂದು ರಿವರ್ ವ್ಯಾಲಿ ಬಿಟ್ಟು ಆಚೆ ಹೋಗಿಲ್ಲ. ರಿವರ್ ವ್ಯಾಲಿ ಬಿಟ್ಟು ಪ್ರಾಬಬ್ಲಿ ಮನುಷ್ಯ ಈ ರಿವರ್ ವ್ಯಾಲಿ ಬಿಟ್ಟು ಯಾವತ್ತೂ ಕೂಡ ಆಚೆ ಹೋಗಿಲ್ಲ ಅಂತಾನೆ ಹೇಳ್ಬೋದು ನಾವು. ಏನಕ್ಕೆ ಅಂತ ಹೇಳಿದ್ರೆ ಸೆಟ್ಲ್ ಆಗಿದ್ದು ಕೂಡ ಫಸ್ಟ್ ರಿವರ್ ವ್ಯಾಲೀಸ್ ಅಲ್ಲೇನೆ, ಫಸ್ಟ್ ಸಿವಿಲೈಸೇಷನ್ ಹುಟ್ಕೊಂಡಿದ್ದು ಕೂಡ ರಿವರ್ ವ್ಯಾಲೀಸ್ ಅಲ್ಲೇನೆ. ಗ್ರೇಟ್ ಸಿವಿಲೈಸೇಷನ್ಸ್ ಅಂತ ಕರಿತೀವಿ ನಾವು. ಈಜಿಪ್ಟಿಯನ್ ಸಿವಿಲೈಸೇಷನ್ ಆಗಿರ್ಬೋದು, ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಆಗಿರ್ಬೋದು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು, ಚೈನೀಸ್ ಸಿವಿಲೈಸೇಷನ್ಸ್ ಆಗಿರ್ಬೋದು, ಎಲ್ಲಾ ಸಿವಿಲೈಸೇಷನ್ಸ್ ದೇ ಡೆವಲಪ್ಡ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ಸ್. ಒಂದು ನೈಲ್ ರಿವರ್, ಇನ್ನೊಂದು ಟೈಗ್ರಿಸ್ ಮತ್ತೆ ಯೂಫ್ರಟಿಸ್ ರಿವರ್, ಇನ್ನೊಂದು ಸಿಂಧು ಮತ್ತೆ ಸರಸ್ವತಿ, ಇನ್ನೊಂದು ಯಾಂಗ್ಜೆ ರಿವರ್ ನ ಮೇಲ್ಗಡೆಗೆ ಸಿವಿಲೈಸೇಷನ್ಸ್ ಡೆವಲಪ್ ಆಗಿರೋದನ್ನ ನೋಡ್ತೀವಿ. ಸೊ ಇನಿಷಿಯಲ್ ಸೆಟ್ಲ್ಮೆಂಟ್ ಕೂಡ ರಿವರ್ ವ್ಯಾಲೀಸ್ ಅಲ್ಲೇ ಇದ್ದಿದ್ದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಯಾವಾಗ ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ, ವೆನ್ ಹಿ ಬಿಕೇಮ್ ದ ಕಲ್ಟಿವೇಟರ್ ಆಫ್ ಕ್ರಾಪ್ಸ್, ಅವಾಗ ಸ್ಟೋರ್ ಮಾಡುವಂತ ನೆಸೆಸಿಟಿ ಹುಟ್ಕೊಳ್ಳುತ್ತೆ. ಆ ಸ್ಟೋರ್ ಮಾಡುವಂತ ನೆಸೆಸಿಟಿಗೆ ಪಾಟ್ಸ್ ನು ಕೂಡ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಫೈನ್ ಪಾಟ್ಸ್ ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ವೀಲ್ಸ್ ನ ಯೂಸ್ ಮಾಡ್ಕೊಂಡು ವೀಲ್ಡ್ ಪಾಟ್ಸ್ ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ನಿಯೋಲಿಥಿಕ್ ಏಜ್ ನಲ್ಲಿ. ಅದ್ರ ಜೊತೆಗೆ ಅದರ ಮೇಲ್ಗಡೆ ಇರುವಂತ ಅವನ ಆರ್ಟಿಸ್ಟಿಕ್ ಸಫಿಸ್ಟಿಕೇಶನ್ ಏನಿದೆ ಅದನ್ನು ಕೂಡ ಒಂದಷ್ಟು ಪಾಟ್ ಗಳಲ್ಲಿ ತೋರಿಸಿರೋದನ್ನ ನಾವು ನೋಡ್ಬೋದು. ಇಲ್ಲಿ ಈ ಪಾಟ್ಸ್ ಏನ್ ನೋಡ್ತೀವಿ, ಈ ಪಾಟ್ ನ ಬರೀ ಸ್ಟೋರೇಜ್, ಬರೀ ಕ್ರಾಪ್ಸ್ ಗಳನ್ನ ಸ್ಟೋರ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ತಿರ್ಲಿಲ್ಲ. ಈ ಪಾಟ್ ಗಳಲ್ಲಿ ಕಾಬ್ಸ್ ಗಳನ್ನು ಕೂಡ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಅದನ್ನ ನಾವು ಅರ್ನ್ಸ್ ಅಂತ ಕರಿತೀವಿ, ಬರಿಯಲ್ ಅರ್ನ್ಸ್ ಅಂತ ಕರೀತಾರೆ. ಅಂದ್ರೆ ಸತ್ತಿರುವಂತ ಮನುಷ್ಯನ ಕಾಫಿನ್ ತರ ದೊಡ್ಡ ದೊಡ್ಡ ಪಾಟ್ ಗಳನ್ನ ಯೂಸ್ ಮಾಡ್ಕೊಳ್ತಿದ್ದನ್ನ ನೋಡ್ಬೋದು. ಅದರ ಎಕ್ಸಾಂಪಲ್ ನೋಡ್ಬೋದು ನಾವೆಲ್ಲಿ. ದೊಡ್ಡ ದೊಡ್ಡ ಪಾಟ್ ಮಾಡ್ತಾನೆ, ದೊಡ್ಡ ದೊಡ್ಡ ಪಾಟ್ ನಲ್ಲಿ ದೊಡ್ಡ ದೊಡ್ಡ ಪಾಟ್ ನ ಮಾಡಿ ಅದನ್ನ ಕಾಫಿನ್ಸ್ ಗಳಾಗಿ ಯೂಸ್ ಮಾಡೋದನ್ನ ನಾವು ನೋಡ್ಬೋದು. ಸೊ ಪಾಟ್ರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಯೋಲಿಥಿಕ್ ಸ್ಟೇಜ್ ನಲ್ಲಿ. ಅವ್ನು ಪ್ರತಿಯೊಂದು ಸ್ಟೋರ್ ಮಾಡೋದಕ್ಕೂ ಕೂಡ ಪಾಟ್ಸ್ ನ ಯೂಸ್ ಮಾಡ್ಕೊಳ್ತಾನೆ. ಜೊತೆಗೆ ಪಾಟ್ರಿ ಬರೀ ಕ್ರೂಡ್ ಪಾಟ್ರಿ ಆಗಿರಲಿಲ್ಲ, ಪಾಟ್ರಿ ವಾಸ್ ಫೈನ್ ಪಾಟ್ರಿ, ಪಾಟ್ರಿ ವಾಸ್ ವೀಲ್ಡ್ ಪಾಟ್ರಿ. ವೀಲ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿರುವಂತ ಫೈನ್ ಫಿನಿಶ್ ಇರುವಂತಹ ಒಂದು ಪಾಟ್ರಿ ಆಗಿತ್ತು. ಸೊ ಹಾಗಾಗಿ ಏನಾಗುತ್ತೆ, ಸೊ ಹಾಗಾಗಿ ವಿಲೇಜ್ಗಳು ಹುಟ್ಕೊಳ್ಳುತ್ತೆ.
ಒಂದ್ ಕಡೆ ಸೆಟಲ್ ಆಗ್ತಾ ಇದ್ದಾನೆ, ಬೌಂಡ್ರಿ ಹಾಕೊಳ್ತಾ ಇದ್ದಾನೆ, ಡೊಮೆಸ್ಟಿಕೇಟ್ ಮಾಡ್ಕೊಳ್ತಾ ಇದ್ದಾನೆ, ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾನೆ. ಆದ್ರೆ ಇನ್ನಾನು ಕೂಡ ಆ ಒಂದು ಗ್ರೂಪ್ ಮೆಂಟಾಲಿಟಿ ಮನುಷ್ಯ ಬಿಟ್ಟಿಲ್ಲ. ಇನ್ನಾನು ಕೂಡ ಒಂದೇ ಕಡೆಗೆ ಹಿ ಈಸ್ ಲಿವಿಂಗ್ ಕಾನ್ಸಂಟ್ರೇಟೆಡ್ಲಿ, ಒಂದು ಕಡೆಗೇನೆ ಅವನು ಬದುಕ್ತಾ ಇರೋದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಸಣ್ಣ ಸಣ್ಣ ಗುಂಪುಗಳ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸಣ್ಣ ಸಣ್ಣ ಗುಂಪುಗಳನ್ನ ನಾವು ವಿಲೇಜ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ತಿರುಗಾಡ್ತಿರುವಂಥ ಮನುಷ್ಯನ ಲೈಫ್ನಲ್ಲಿ ಫಸ್ಟ್ ಟೈಮು ಈ ಥರದ ಒಂದು ಇನ್ಸ್ಟಿಟ್ಯೂಷನಲೈಸ್ಡ್ ಫಾರ್ಮ್ ಆಫ್ ವಿಲೇಜ್ ಹುಟ್ಕೊಳ್ಳೋದನ್ನ ನೋಡ್ತೀವಿ ನಾವು. ಯಾವ ಟೈಮ್ ಪೀರಿಯಡ್ನಲ್ಲಿ ಅಂತ ಹೇಳಿದ್ರೆ ನಿಯೋಲಿಥಿಕ್ ಟೈಮ್ ಪೀರಿಯಡ್ನಲ್ಲಿ. ಇಲ್ಲೂ ಕೂಡ ನೋಡ್ಬೋದು. ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ಸರ್ಕ್ಯುಲರ್ ಹೌಸಸ್ನ ನೋಡ್ತೀವಿ ನಾವು. ಯಾವುದರಲ್ಲಿ? ನಿಯೋಲಿಥಿಕ್ ಏಜ್ನಲ್ಲಿ ಸರ್ಕ್ಯುಲರ್ ಹೌಸಸ್ ನೋಡಿದ್ರು ಮಧ್ಯದಲ್ಲಿ ಸರ್ಕ್ಯುಲರ್ ಹೌಸಸ್ ಅಂದ್ರೆ ಒಂದು ಮನೆಗಳ ಶೇಪು ಸರ್ಕ್ಯುಲರ್ ಆಗಿರ್ತಾ ಇತ್ತು, ಇನ್ನೊಂದರ ಲೊಕೇಶನ್ ಕೂಡ ಸರ್ಕ್ಯುಲರ್ ಆಗಿದ್ದನ್ನ ನಾವು ನೋಡ್ತೀವಿ. ಇಲ್ಲಿ ಆ ಒಂದು ವಿಲೇಜ್ ನ ಚೀಫ್ ಮನೆ ಇರ್ತಾ ಇದ್ದನ್ನ ನೋಡ್ತೀವಿ ನಾವು, ರೆಕ್ಟಾಂಗ್ಯುಲರ್ ಶೇಪ್ ನಲ್ಲಿ ಮನೆ ಇರ್ತಾ ಇತ್ತು. ಸೊ ಈ ತರದ್ದು ವಿಲೇಜಸ್ಗಳು ಎಮರ್ಜ್ ಆಗ್ತಾ ಹೋಗುತ್ತೆ ಯಾವ ಟೈಮ್ ಪೀರಿಯಡ್ ನಲ್ಲಿ? ನಿಯೋಲಿಥಿಕ್ ಟೈಮ್ ಪೀರಿಯಡ್ ನಲ್ಲಿ. ಜನರಲಿ ಅಬ್ಸರ್ವ್ ಮಾಡಿದ್ರೆ ನಾವು ಇಲ್ಲೇನ ಎಲ್ಲಾ ತರದ ಗ್ರಾನರೀಸ್ ಗಳಾಗಿರ್ಬೋದು, ದೊಡ್ಡ ದೊಡ್ಡ ಪಾಟ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ಈ ಚೀಫ್ ನ ಮನೆ ಏನಿರ್ತಾ ಇತ್ತು, ಆ ವಿಲೇಜ್ ಚೀಫ್ ಏನಿರ್ತಾ ಇದ್ದ ಅವನ ಮನೆಯಲ್ಲೇ ಈ ತರದ ಗ್ರಾನರೀಸ್ ಗಳನ್ನ ನಾವು ಜನರಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ತರ ನಿಧಾನಕ್ಕೆ ವಿಲೇಜಸ್ ಎಮರ್ಜ್ ಆಗೋದನ್ನ ನೋಡ್ತೀವಿ ನಾವು ಹ್ಯೂಮನ್ ಎವಲ್ಯೂಷನ್ ನಲ್ಲಿ. ಜೊತೆಗೆ ಇಲ್ಲಿ ಮಡ್ ಬ್ರಿಕ್ ನ ಯೂಸ್ ಮಾಡ್ಕೊಳ್ತಾನೆ. ಮಡ್ ಬ್ರಿಕ್ ನಲ್ಲಿ ಎರಡು ತರ ಬ್ರಿಕ್ಸ್ ನ ನೋಡ್ತೀವಿ ನಾವು. ಒಂದು ಡ್ರೈಡ್ ಬ್ರಿಕ್ಸ್ ನೋಡ್ತೀವಿ, ಇನ್ನೊಂದು ಬರ್ಂಟ್ ಬ್ರಿಕ್ಸ್ ನೋಡ್ತೀವಿ. ಡ್ರೈಡ್ ಬ್ರಿಕ್ಸ್ ಅಂತ ಹೇಳಿದ್ರೆ ಆ ಒಂದು ಬ್ರಿಕ್ಸ್ ನ ಶೇಪಿಗೆ ತಗೊಂಡ್ ಬಂದು ಸೂರ್ಯನ ಬಿಸಿಲಲ್ಲಿ ಒಣಗಿಸೋದಕ್ಕೆ ನಾವು ಡ್ರೈಡ್ ಬ್ರಿಕ್ಸ್ ಅಂತ ಕರಿತೀವಿ. ಇವತ್ತೇನು ನಾವು ಬ್ರಿಕ್ಲಿನ್ ನಲ್ಲಿ ಸುಟ್ಬಿಟ್ಟು ಅದನ್ನ ಇಟ್ಟಿಗೆನ ಗಟ್ಟಿ ಮಾಡ್ಕೊಳ್ತೀವಲ್ಲ, ಅದಕ್ಕೆ ನಾವು ಬರ್ಂಟ್ ಬ್ರಿಕ್ಸ್ ಅಂತ ಕರಿತೀವಿ. ನಿಯೋಲಿಥಿಕ್ ಏಜ್ ನಲ್ಲಿ ಅವನು ಕನ್ಸ್ಟ್ರಕ್ಷನ್ ಪರ್ಪಸ್ ಯೂಸ್ ಮಾಡ್ಕೊಳ್ತಾ ಇದ್ದು ಡ್ರೈಡ್ ಬ್ರಿಕ್ಸ್. ಅದನ್ನ ಬೇಕಾದ್ರೆ ಬರ್ಕೊಳ್ಳಿ ನೀವು. ಆಯ್ತಾ? ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕರೆಕ್ಟಾ? ಇನ್ಕರೆಕ್ಟಾ? ಓಕೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟಾ? ಓಕೆ. ಥರ್ಡ್ ಸ್ಟೇಟ್ಮೆಂಟ್ ರಾಂಗಾ? ಮೆಸೋಲಿಥಿಕ್ ಏಜ್ ನಲ್ಲಿ ಸ್ಮಾಲ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ತಾನೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ನ ಎಲಿಮಿನೇಟ್ ಮಾಡ್ಬೋದು ನಾವು. ಸೊ ಉಳ್ಕೊಂಡಿದ್ದು ಯಾವುದು? 1 ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಇದೆಯಲ್ಲ. ಸಿರಿಯಲ್ಸ್ ಅಂದ್ರೆ ಇನ್ನೇನು ಅಲ್ವಾ? ರಾಗಿ, ಜೋಳ ಇವೆಲ್ಲ ಏನು ಸಿರಿಯಲ್ಸ್ ತಾನೆ. ಸೊ ಸಿರಿಯಲ್ಸ್ ಕಲ್ಟಿವೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಎಲ್ಲಿ? ನಿಯೋಲಿಥಿಕ್ ಏಜ್ ನಲ್ಲಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ಆಬ್ವಿಯಸ್ ಆಗಿ ಕರೆಕ್ಟ್ ಇದೆ. ಆನ್ಸರ್ ಯಾವುದು? ಆನ್ಸರ್ ಸಿ. ನಾವ್ ಇಲ್ಲಿ ತನಕ ಅವನ ಕ್ಯಾರೆಕ್ಟರಿಸ್ಟಿಕ್ ನೋಡ್ಕೊಂಡ್ವಿ. ಪೇಲಿಯೋಲಿಥಿಕ್ ಮ್ಯಾನ್ ಇಂದ ಅಥವಾ ಪೇಲಿಯೋಲಿಥಿಕ್ ಮ್ಯಾನ್ ಅಂಡ್ ವುಮನ್ ಕ್ಯಾರೆಕ್ಟರಿಸ್ಟಿಕ್ ನೋಡ್ಕೊಂಡ್ವಿ ನಾವು. ಈ ಕ್ಯಾರೆಕ್ಟರಿಸ್ಟಿಕ್ ನ ಜೊತೆಗೆ ಅವನ ಎಕ್ಸ್ಪ್ರೆಷನ್ ಬಗ್ಗೆ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೌ ಹಿ ಎಕ್ಸ್ಪ್ರೆಸ್ ಹಿಮ್ಸೆಲ್ಫ್ ಅಂತ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಎಕ್ಸ್ಪ್ರೆಷನ್ ನಾವು ರಾಕ್ ಪೇಂಟಿಂಗ್ಸ್ ಅಂತ ಕರಿತೀವಿ, ಅಥವಾ ಕೇವ್ ಪೇಂಟಿಂಗ್ಸ್ ಅಂತಾನು ಕರ್ಕೋಬಹುದು. ಈ ಸ್ಟೋನ್ ಏಜ್ ಪೇಂಟಿಂಗ್ಸ್ ನಾವು ಸ್ಟೋನ್ ಏಜ್ ಪೇಂಟಿಂಗ್ಸ್ ನ ಮೇಲ್ಗಡೆ ಕೂಡ ಜಾಸ್ತಿ ಕ್ವಶನ್ಸ್ ಬರೋದನ್ನ ನೋಡ್ತೀವಿ. ಆ ಸ್ಟೋನ್ ಏಜ್ ಪೇಂಟಿಂಗ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡ್ಕೊಳ್ತಾ ಹೋಗೋಣ. ಜೊತೆಗೆ ಇಲ್ಲೂ ಕೂಡ ಮ್ಯಾಪ್ ವರ್ಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೂ ಕೂಡ ನೀವು ಯಾವ್ಯಾವ ಇಲ್ಲಿ ಹಾಕಿದೀನಿ ಮ್ಯಾಪ್ ಅಲ್ಲಿ ನಿಮಗೆ ಬುಕ್ ಅಲ್ಲೂ ಕೂಡ ಈ ಒಂದು ಮ್ಯಾಪ್ ಸಿಗುತ್ತೆ. ಯಾವ ಸ್ಟೇಟ್ ನಲ್ಲಿ ಯಾವ ಪ್ಲೇಸ್ ಇದೆ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಪ್ಲೇಸ್ ನಲ್ಲಿ ಯಾವ ಟೈಮ್ ಪೀರಿಯಡ್ ಪೇಂಟಿಂಗ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪೇಲಿಯೋಲಿಥಿಕ್ ಪೇಂಟಿಂಗ್ ಈ ಜಾಗದಲ್ಲಿ ಜಾಸ್ತಿ ಸಿಗುತ್ತೆ, ಮೆಸೋಲಿಥಿಕ್ ಪೇಂಟಿಂಗ್ ಈ ಜಾಗದಲ್ಲಿ ಜಾಸ್ತಿ ಸಿಗುತ್ತೆ, ನಿಯೋಲಿಥಿಕ್ ಪೇಂಟಿಂಗ್ ಈ ಜಾಗದಲ್ಲಿ ಜಾಸ್ತಿ ಸಿಗುತ್ತೆ. ಕೆಲವು ಕಡೆ ಮೂರು ಎರಾದ ಪೇಂಟಿಂಗ್ ಕೂಡ ಸಿಗೋದನ್ನ ನೋಡಬಹುದು ನಾವು. ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಮನೆ ಹೋಗ್ಬಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಓವರ್ ಆಗಿ ಪೇಂಟಿಂಗ್ ಎಕ್ಸ್ಪ್ರೆಷನ್ ಯಾವ ಮನುಷ್ಯಂದು ಸ್ಟೋನ್ ಏಜ್ ಹ್ಯೂಮನ್ ಎಕ್ಸ್ಪ್ರೆಷನ್ ಯಾವ ತರ ಇತ್ತು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಏನಕ್ಕೆ ಪೇಂಟ್ ಮಾಡ್ದ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸುಮ್ಮನೆ ಏನಕ್ಕೆ ಚಿತ್ರ ಬಿಡಿಸೋದು? ಯಾರಾದ್ರೂ ಪೇಂಟರ್ಸ್ ಇದ್ದೀರಾ ಇಲ್ಲಿ? ಪೇಂಟ್ ಮಾಡುವಂತ ಹಾಬಿ ಯಾರಾದ್ರೂ ಇದೆಯಾ ಇಲ್ಲಿ ಯಾರಿಗಾದ್ರೂ? ಯಾರಿಗೂ ಇಲ್ಲ. ಯಾರು ಇಲ್ವಾ? ಸರಿ ಬಿಡಿ, ಎಲ್ಲರಿಗೂ ಬರೋದಿಲ್ಲ ಪೇಂಟ್ ಮಾಡೋದಕ್ಕೆ. ಏನಕ್ಕೆ ಪೇಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಪ್ರಾಬಬ್ಲಿ ಹಿ ವಾಸ್ ಲಿವಿಂಗ್ ಇನ್ ಕೇವ್ಸ್.
ಅವನು ಕೇವ್ಸ್ಗಳಲ್ಲಿ ವಾಸವಾಗಿರ್ತಾ ಇದ್ದ. ತುಂಬಾ ಬೋರಿಂಗ್ ಆಗಿರುತ್ತೆ ಅಲ್ವಾ? ಯಾವ್ದು ಗುಹೆಗಳನ್ನ ನೋಡಿದಿರಾ ಯಾವ್ದು ಕೇವ್ಸ್ಗಳನ್ನ ನೋಡಿದಿರಾ ಅಲ್ವಾ? ಬಹಳ ಬೋರಿಂಗ್ ಆಗಿರುತ್ತೆ. ನಮಗೆ ಇವಾಗ ಅಯ್ಯೋ ಬಹಳ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಏನ್ ನೇಚರ್ ಅಪ್ಪ ಇದು, ವಿಸ್ಮಯ ಇದು ಅಂತ ಅನ್ಸುತ್ತೆ. ಆದ್ರೆ ಅವಾಗಿದ್ದ ಟೈಮಲ್ಲಿ ಆ ವಿಸ್ಮಯನೇ ಅವ್ನ ಜೀವನ ಆಗ್ಬಿಟ್ಟಿತ್ತು ಅಲ್ವಾ? ಸೊ ಬಹಳ ಬೋರಿಂಗ್ ಆಗಿರುವಂತ ಕೇವ್ಸ್ ನ ಸ್ವಲ್ಪ ಬ್ಯೂಟಿಫೈ ಮಾಡೋದಕ್ಕೋಸ್ಕರ ಪೇಂಟ್ ಮಾಡ್ದ ಅಂತ ಸುಮಾರು ಜನ ಹೇಳ್ತಾರೆ. ಸುಮಾರು ಜನ ಹಿಸ್ಟೋರಿಯನ್ಸ್ ಹೇಳೋದನ್ನ ನೋಡ್ತೀವಿ ನಾವು. ತುಂಬಾ ಬೋರಿಂಗ್ ಆಗಿತ್ತು, ಸೊ ಅದಕ್ಕೋಸ್ಕರ ವಾಲ್ಸ್ ಆಗಿರ್ಬೋದು, ರೂಫ್ ಆಗಿರ್ಬೋದು, ಹಿ ಸ್ಟಾರ್ಟೆಡ್ ಪೇಂಟಿಂಗ್ ವಾಲ್ಸ್ ಅಂಡ್ ರೂಫ್. ಏನಕ್ಕೆ? ಟು ಬ್ಯೂಟಿಫೈ ಹಿಸ್ ಸೆಟಲ್ಮೆಂಟ್ ಅಂತ ಸುಮಾರು ಜನ ಹೇಳ್ತಾರೆ. ಇನ್ನ ಸುಮಾರು ಜನ ಏನ್ ಹೇಳ್ತಾರೆ, ಟೈಮ್ ಪಾಸ್ ಮಾಡೋದಕ್ಕೆ ಪೇಂಟ್ ಮಾಡ್ದ ಅಂತ ಹೇಳ್ತಾರೆ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಮೆಸೋಲಿಥಿಕ್ ಏಜ್ ನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪೇಂಟಿಂಗ್ಸ್ ನೋಡ್ತೀವಿ ನಾವು. ಏನಕ್ಕೆ ಅಂದ್ರೆ ಫ್ರೀ ಟೈಮ್ ಜಾಸ್ತಿ ಇರ್ತಾ ಇದ್ದಿದ್ದು ಮೆಸೋಲಿಥಿಕ್ ಏಜ್ ನಲ್ಲಿ. ಹಂಟಿಂಗ್ ರಿಸ್ಕ್ ಬಹಳ ಕಡಿಮೆ ಇರ್ತಿದ್ದು ಮೆಸೋಲಿಥಿಕ್ ಏಜ್ ನಲ್ಲೇ. ಪೇಲಿಯೋಲಿಥಿಕ್ ಏಜ್ ನಲ್ಲಿ ಬಹಳ ದೊಡ್ಡ ದೊಡ್ಡ ಅನಿಮಲ್ಸ್ ಗಳನ್ನ ಪೇಂಟ್ ಮಾಡ್ತಾ ಇದ್ದ. 10 ಜನ ಬೇಟೆಗೆ ಹೋದ್ರೆ ಒಬ್ಬ ಅಲ್ಲೇ ಬೇಟೆ ಆಗ್ಬಿಟ್ರು 1 ಜನ ವಾಪಸ್ ಬಂದಿರೋರು. ಆ ತರದ ದುಃಖದ ಸಿಚುವೇಶನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಪೇಲಿಯೋಲಿಥಿಕ್ ನ ಪೇಂಟಿಂಗ್ಸ್ ಬಹಳ ಕಡಿಮೆ ನಂಬರ್ ಅಲ್ಲಿ ನೋಡ್ತೀವಿ. ಮೆಸೋಲಿಥಿಕ್ ಪೇಂಟಿಂಗ್ಸ್ ನ ಹ್ಯೂಜ್ ನಂಬರ್ಸ್ ನಲ್ಲಿ ನೋಡ್ತೀವಿ. ನಿಯೋಲಿಥಿಕ್ ಪೇಂಟಿಂಗ್ಸ್ ನ ಬಹಳ ನೆಗ್ಲಿಜಿಬಲ್ ನಂಬರ್ಸ್ ನಲ್ಲಿ ನೋಡ್ತೀವಿ ನಾವು. ಏನಕ್ಕೆ ಅಂದ್ರೆ ಮನುಷ್ಯನ್ ಪುರ್ಸತ್ತಿರ್ಲಿಲ್ಲ, ಅಗ್ರಿಕಲ್ಚರ್ ಮಾಡ್ತಾ ಇದ್ದ. ಇನ್ನೂ ಕೂಡ ಅವನು ನಿಯೋಲಿಥಿಕ್ ಏಜ್ ನ ನೆನ್ಪಿಟ್ಕೊಳ್ಳಿ, ಹಿ ವಾಸ್ ಸ್ಟಿಲ್ ಅ ಹಂಟರ್ ಇನ್ ನಿಯೋಲಿಥಿಕ್ ಏಜ್. ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೂ ಕೂಡ ಹಿ ವಾಸ್ ಸ್ಟಿಲ್ ಹಂಟಿಂಗ್ ಇನ್ ಫಾರೆಸ್ಟ್. ಆ ಒಂದು ಪಾಯಿಂಟ್ ನ ಮರಿಬಾರದು ನಾವು. ಸೊ ಹಾಗಾಗಿ ನಿಯೋಲಿಥಿಕ್ ಏಜ್ ನಲ್ಲಿ ಲೆಸ್ ನಂಬರ್ ಆಫ್ ಪೇಂಟಿಂಗ್ಸ್ ನ ನೋಡ್ತೀವಿ ನಾವು. ಜೊತೆಗೆ ಒಂದ್ ರೀತಿಯಲ್ಲಿ ಸುಮಾರು ಜನ ಹೇಳ್ತಾರೆ ಇಟ್ ವಾಸ್ ಲೈಕ್ ಅ ಡೈರಿ ಅಂತ ಹೇಳ್ತಾರೆ. ಇಟ್ ವಾಸ್ ಲೈಕ್ ಅ ಡೈರಿ. ಇನ್ನ ಲ್ಯಾಂಗ್ವೇಜ್ ಹುಟ್ಕೊಂಡಿರ್ಲಿಲ್ಲ ಅಲ್ವಾ? ಇನ್ನ ಲ್ಯಾಂಗ್ವೇಜ್ ಹುಟ್ಕೊಂಡಿರ್ಲಿಲ್ಲ, ಸ್ಕ್ರಿಪ್ಟ್ ಹುಟ್ಕೊಂಡಿರ್ಲಿಲ್ಲ. ಸೊ ನಾನು ಏನ್ ಮಾಡಿದೆ ಇವತ್ತು ಅಂತ ಸುಮಾರು ಜನಕ್ಕೆ ಡೈರಿ ಬರೆಯುವಂತ ಹ್ಯಾಬಿಟ್ ಇರುತ್ತೆ ಅಲ್ವಾ? ಇವತ್ತು ಬೆಳಗ್ಗೆ ಎದ್ದೆ, ಇದು ಮಾಡಿದೆ, ಅದು ಮಾಡಿದೆ ಅಂತ ಒಂದು ಜರ್ನಲ್ ಮೇಂಟೈನ್ ಮಾಡುವಂತ ಹಾಬಿ ಇರುತ್ತೆ ಸುಮಾರು ಜನಕ್ಕೆ. ಅದೇ ತರ ಸ್ಟೋನ್ ಏಜ್ ಮನುಷ್ಯನ್ಗೂ ಕೂಡ ಒಂದು ಜರ್ನಲ್, ಒಂದು ಡೈರಿನ ಮೇಂಟೈನ್ ಮಾಡುವಂತ ಹಾಬಿ ಇತ್ತು. ಅದನ್ನ ಪೇಂಟಿಂಗ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ದ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಬ್ಯೂಟಿಫೈ ಮಾಡೋದಕ್ಕೋ, ಇಲ್ಲ ಫ್ರೀ ಇದ್ದ ಅಂತಾನೋ, ಇಲ್ಲ ಹಾಬಿ ತರಾನೋ, ಇಲ್ಲ ಡೈರಿ ಮೇಂಟೈನ್ ಮಾಡೋದಕ್ಕೋ, ಏನಕ್ಕೋ ಒಂದಕ್ಕಂತನೋ ಸ್ಟೋನ್ ಏಜ್ ನ ಮನುಷ್ಯ ಏನ್ ಮಾಡ್ಕೊಳ್ತಾನೆ, ಚಿತ್ರ ಬರೀತಾನೆ. ಆ ಪೇಂಟಿಂಗ್ಸ್ ಗಳು ಇನ್ನೂ ಕೂಡ ಇರೋದನ್ನ ನಾವು ನೋಡ್ತೀವಿ. ಆಲ್ಮೋಸ್ಟ್ 1.5 ಲಕ್ಷ ವರ್ಷ ಆದ್ರೂ ಕೂಡ ಇವತ್ತೂ ಕೂಡ ಪೇಂಟಿಂಗ್ಸ್ ನಾವು ನೋಡ್ಬೋದು ಸುಮಾರು ಪ್ಲೇಸಸ್ ಗಳಲ್ಲಿ. ಸೊ ಯಾವ ತರದ ಪೇಂಟಿಂಗ್ ನ ಮಾಡಿದ್ದ ಅವನು? ಸಬ್ಜೆಕ್ಟ್ ಏನು? ವಾಟ್ ವಾಸ್ ದ ಟಾಪಿಕ್ ಆಫ್ ಪೇಂಟಿಂಗ್? ವಾಟ್ ವಾಸ್ ದ ಸಬ್ಜೆಕ್ಟ್ ಆಫ್ ಪೇಂಟಿಂಗ್? ಒಂದು ಅವನ ಬಗ್ಗೆನೇ ಬರ್ಕೊಳ್ತಾ ಇದ್ದ ಅಲ್ವಾ? ಅಂದ್ರೆ ಪ್ರತಿಯೊಬ್ಬ ಹ್ಯೂಮನ್ ಕೂಡ ನಾರ್ಸಿಸಿಸ್ಟೇ. ಅವನ ಬಗ್ಗೆ ಅವ್ನು ಹೇಳ್ಕೊಳ್ಳೋದಕ್ಕೆ ಬಹಳ ಎಲ್ಲರಿಗೂ ಕೂಡ ಜಾಸ್ತಿ ಖುಷಿನೇ ಸಿಗುತ್ತೆ. ನಿಮ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ರೆ ಒಂದು 10 ಪೇಜ್ ಗಟ್ಟಲೆ ಬರಿಬೋದು ನಾವು, ನಮ್ಮ ಬಗ್ಗೆ ಹೇಳ್ಕೊಂಡು ನಾವು ಅಲ್ವಾ? ನಾನು ಎಷ್ಟು ಒಳ್ಳೆಯವನು ಅಂತ ಒಂದು 10 ಪೇಜ್ ಗಟ್ಟಲೆ ಬರ್ಕೋಬಹುದು ನಾವು. ಅದೇ ತರ ಮನುಷ್ಯನ್ಗೂ ಕೂಡ ನಾನು ಏನ್ ಮಾಡಿದೆ ಇವತ್ತು ಅಂತ ಹೇಳಿ ಹ್ಯೂಮನ್ ಫಿಗರ್ಸ್ ನ ಬರ್ಕೊಳ್ತಾ ಇದ್ದ. ಸಬ್ಜೆಕ್ಟ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಪೇಂಟಿಂಗ್ಸ್, ಎಲ್ಲಾ ಕೇವ್ ಪೇಂಟಿಂಗ್ಸ್ ನಲ್ಲಿ, ಎಲ್ಲಾ ಸ್ಟೋನ್ ಏಜ್ ಪೇಂಟಿಂಗ್ಸ್ ನಲ್ಲಿ ಹ್ಯೂಮನ್ ಫಿಗರ್ಸ್ ನ ಜನರಲಿ ನಾವು ಅಬ್ಸರ್ವ್ ಮಾಡಬಹುದು. ಅದೇ ತರದಲ್ಲಿ ಹ್ಯೂಮನ್ ಆಕ್ಟಿವಿಟೀಸ್ ಗಳ ಬಗ್ಗೆ, ಹಂಟಿಂಗ್ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಕ್ಯಾಂಪ್ ಫೈರ್ ಮಾಡೋದಾಗಿರ್ಬೋದು, ಆ ತರದ ಪೇಂಟಿಂಗ್ ಕೂಡ ನಾವು ನೋಡ್ತೀವಿ. ಅಥವಾ ಯಾವುದೋ ಒಂದು ರಿಲಿಜಿಯಸ್ ಸೆಲೆಬ್ರೇಷನ್ ಆಗಿರ್ಬೋದು, ಆ ತರದ ಪೇಂಟಿಂಗ್ಸ್ ಕೂಡ ಜನರಲ್ ಆಗಿ ಅಬ್ಸರ್ವ್ ಮಾಡಬಹುದು ಹ್ಯೂಮನ್ ಆಕ್ಟಿವಿಟೀಸ್ ಇಂದು. ಅದೇ ತರದಲ್ಲಿ ಜಿಯೋಮೆಟ್ರಿಕಲ್ ಮೋಟಿವ್ಸ್ ನ ನೋಡ್ತೀವಿ ನಾವು. ನಮಗೆ ಸಣ್ಣ ವಯಸ್ಸಿನಲ್ಲಿ ಚಿತ್ರ ಬರೆಯೋದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಚಿತ್ರ ಬರೆದಿರ್ತೀರ ಅಲ್ವಾ? ಹೌದಾ ಅಲ್ವಾ? ಚಿತ್ರ ಬರೀರಿ ಅಂತ 2 ಬಾಕ್ಸ್ ಹಾಕ್ಬಿಟ್ಟು ಚಿತ್ರ ಅಂತ ಅನ್ಕೋಬಹುದು ನಾವು. ಅಂದ್ರೆ ಬೇಸಿಕ್ ಆಗಿ ಸಣ್ಣ ಮಕ್ಕಳಿಗೂ ಇವತ್ತು ನಾವು ಚಿತ್ರ ಬಿಡಿಸೋದಕ್ಕೆ ಕೊಟ್ಟರೆ ಲೈನ್ ಹಾಕೋದನ್ನ ನೋಡ್ತೀವಿ ನಾವು. ಸೊ ಅವತ್ತಿನ ಪೇಲಿಯೋಲಿಥಿಕ್ ಆಗಿ ಅವತ್ತಿನ ಸ್ಟೋನ್ ಏಜ್ ಮನುಷ್ಯನು ಕೂಡ ಈ ತರದ ಜಿಯೋಮೆಟ್ರಿಕ್ ಮೋಟಿವ್ಸ್ ಗಳನ್ನ ಯೂಸ್ ಮಾಡ್ಕೊಂಡಿದ್ದನ್ನ ನಾವು ನೋಡ್ಬೋದು ಪೇಂಟಿಂಗ್ಸ್ ನಲ್ಲಿ. ಸುಮ್ಮನೆ ಎಲ್ಲೋ ಒಂದ್ ಕಡೆ 4 ಗೀಟ್ ಹಾಕ್ಬಿಡೋದು, ಇಲ್ಲ ಈ ತರದ ಒಂದು ವೇವ್ ಸ್ಟ್ರಕ್ಚರ್ಸ್ ನ ಬರೆದು ಬಿಡೋದು, ವೇವ್ ಪೇಂಟಿಂಗ್ಸ್ ನ ಬರೆದು ಬಿಡೋದು, ಈ ತರದ ಜಿಯೋಮೆಟ್ರಿಕ್ ಡಿಸೈನ್ಸ್ ಕೂಡ ನೋಡ್ಬೋದು ನಾವು. ಅದೇ ತರದಲ್ಲಿ ಅನಿಮಲ್ಸ್ ಗಳನ್ನು ಕೂಡ ಡಿಪಿಕ್ಟ್ ಮಾಡ್ತಾ ಇದ್ದ ಅವನು. ಅನಿಮಲ್ಸ್ ಗಳನ್ನ ಇಂಡಿವಿಜುವಲ್ ಆಗಿ ಡಿಪಿಕ್ಟ್ ಮಾಡ್ತಾ ಇದ್ದನ್ನ ನೋಡಬಹುದು ನಾವು. ಅನಿಮಲ್ಸ್ ಗಳನ್ನ ಹಂಟಿಂಗ್ ಸೀನ್ ನಲ್ಲೂ ಕೂಡ ಡಿಪಿಕ್ಟ್ ಮಾಡ್ತಾ ಇದ್ದನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ಸ್ಟೋನ್ ಏಜ್ ನಲ್ಲಿ ಯಾವ್ಯಾವ ಟಾಪಿಕ್ ನ ಮೇಲ್ಗಡೆಗೆ, ಯಾವ್ಯಾವ ಥೀಮ್ ಮೇಲ್ಗಡೆಗೆ ಹಿ ಹ್ಯಾಸ್ ಪೇಂಟೆಡ್ ಅಂತ ಹೇಳಿದ್ರೆ ವಿ ಕುಡ್ ಸೇ ದೀಸ್ 4 ಥೀಮ್ಸ್. ಈ 4 ಥೀಮ್ಸ್ ಗಳ ಮೇಲ್ಗಡೆಗೆ ಜನರಲ್ ಆಗಿ ನಾವು ಸ್ಟೋನ್ ಏಜ್ ನ ಪೇಂಟಿಂಗ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. ಫಸ್ಟ್ ರಾಕ್ ಪೇಂಟಿಂಗ್ ಸಿಗೋದು, ಫಸ್ಟ್ ರಾಕ್ ಪೇಂಟಿಂಗ್ ಡಿಸ್ಕವರ್ ಮಾಡೋದು ಆರ್ಚಿಬಾಲ್ಡ್ ಶಾರ್ಲೈಲ್ ಅಂತ ಹೇಳ್ಬಿಟ್ಟು ಒಬ್ಬ ಬ್ರಿಟಿಷ್ ಆರ್ಕಿಯಾಲಜಿಸ್ಟ್. ಅದಕ್ಕೆ ಅವನನ್ನು ನಾವು ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಅಂತಾನು ಕೂಡ ಕರಿತೀವಿ. ಯಾರನ್ನ? ಈ ಆರ್ಚಿಬಾಲ್ಡ್ ಶಾರ್ಲೈಲ್ನ. ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನ್ ನೋಡ್ತೀವಿ ನಾವು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಫಸ್ಟ್ ಚೇರ್ಪರ್ಸನ್ ಕೂಡ ಆಗಿದ್ದ ಅಂತ ಹೇಳ್ಬೋದು ನಾವು ಇವನನ್ನ. ಸೊ ಇಲ್ಲಿ ಪೇಲಿಯೋಲಿಥಿಕ್ ಏಜ್ ನಲ್ಲಿ ಯಾವ ತರ ಪೇಂಟಿಂಗ್ ಇತ್ತು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಪೇಲಿಯೋಲಿಥಿಕ್ ಏಜ್ ನಲ್ಲಿ ಅವನ ಮೈಂಡ್ ಬಹಳ ಸಿಂಪಲ್ ಆಗಿ ಕೆಲಸ ಮಾಡ್ತಾ ಇತ್ತು. ತುಂಬಾ ಕಾಂಪ್ಲಿಕೇಟೆಡ್ ಪೇಂಟಿಂಗ್ಸ್ ನ ಮಾಡ್ತಾ ಇರಲಿಲ್ಲ ಅವನು.
ಕಾಂಪ್ಲಿಕೇಟೆಡ್ ಪೇಂಟಿಂಗ್ಸ್ ನ ಮಾಡ್ತಾ ಇರಲಿಲ್ಲ, 2 ಥರದ ಪೇಂಟಿಂಗ್ಸ್ ನ ಮಾಡೋರು, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್. ಇಲ್ಲ ತುಂಬಾ ಖುಷಿ ಆದ್ರೆ ಡ್ಯಾನ್ಸ್ ಮಾಡುವಂತ ಇಮೇಜ್ ನ ಬರೆಯೋನು, ಇಲ್ಲ ಅಂತ ಹೇಳಿದ್ರೆ ಹಂಟಿಂಗ್ ಸೀನ್ ಥರದನ್ನ ಡಿಪಿಕ್ಟ್ ಮಾಡ್ತಾ ಇದ್ದನ್ನ ನಾವು ನೋಡ್ಬೋದು. ಇಲ್ಲಿ ಜನರಲ್ ಆಗಿ 2 ಥರದ ಪೇಂಟ್ ನ 2 ಕಲರ್ ನ ಯೂಸ್ ಮಾಡ್ಕೊಳ್ತಾನೆ ಅವನು, ಒಂದು ಗ್ರೀನ್ ಕಲರ್ ಇನ್ನೊಂದು ರೆಡ್ ಕಲರ್. ಜನರಲಿ ಯಾವ ತರದ ಥೀಮ್ ನ ಅಬ್ಸರ್ವ್ ಮಾಡ್ಬೋದು ನಾವು ಅಂತ ಹೇಳಿದ್ರೆ, ಗ್ರೀನ್ ಕಲರ್ ನಲ್ಲಿ ಪೇಂಟಿಂಗ್ ಮಾಡಿದ್ರೆ ದೆಲ್ ಬಿ ಜನರಲಿ ಡ್ಯಾನ್ಸರ್ಸ್, ಒಂದು 10 ಜನ 10-15 ಜನ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ವಾ ಈ ತರ. ಈ ತರದ್ದು ಸುಮಾರು ಡ್ಯಾನ್ಸರ್ಸ್ ಫಿಗರ್ಸ್ ಗಳನ್ನ ನೋಡ್ಬೋದು ನಾವು ಪೇಲಿಯೋಲಿಥಿಕ್ ಏಜ್ ನಲ್ಲಿ. ಈ ತರ ಡ್ಯಾನ್ಸರ್ಸ್ ಗಳನ್ನ ನಾವು ಏನಾದ್ರು ಪೇಂಟ್ ಮಾಡಿದ್ರೆ ಅದನ್ನ ಜನರಲ್ ಆಗಿ ಗ್ರೀನ್ ಕಲರ್ ನಲ್ಲಿ ಮಾಡಿರೋನು. ಅದೇ ತರದಲ್ಲಿ ಹಂಟರ್ಸ್ ಏನಾದ್ರು ಪೇಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ರೆಡ್ ಕಲರ್ ನ ಯೂಸ್ ಮಾಡ್ಕೊಳ್ತಿದ್ದೀರಾ ನಾವು ನೋಡ್ಬೋದು. ಈ ಹಳೆ ರಾಜ್ಕುಮಾರ್ ಪಿಕ್ಚರ್ ಅಲ್ಲಿ ಬರುತ್ತೆ ಅಲ್ವಾ, ರಾಜ್ಕುಮಾರಿಗೆ ತುಂಬಾ ಕೋಪ ಬಂದಾಗ ರೆಡ್ ಕಲರ್ ಲೈಟ್ ಮುಖದಲ್ಲಿ ಪ್ರೊಜೆಕ್ಟ್ ಆಗೋದನ್ನ ನೋಡ್ತೀವಿ ನಾವು. ಸೊ ರೆಡ್ ಕಲರ್ ಅಂತ ಹೇಳಿದ್ರೆ ಬಹಳ ಕೋಪ ಇದೆ ಅಂತ ಹೇಳ್ತಾ, ರೆಡ್ ಕಲರ್ ಅಂತ ಹೇಳಿದ್ರೆ ಅವ್ನು ಹಂಟ್ ಮಾಡೋದಕ್ಕೆ ರೆಡಿ ಇದ್ದಾನೆ ಅಂತ. ಸೊ ಅದಕ್ಕೋಸ್ಕರ ಹಂಟಿಂಗ್ ಸೀನ್ಗಳನ್ನ ರೆಡ್ ಕಲರ್ ನಲ್ಲಿ ಬರಿತಾ ಇದ್ದ, ನಾರ್ಮಲ್ ಲೈಫ್ ನ ಗ್ರೀನ್ ಕಲರ್ ನಲ್ಲಿ ಬರಿತಾ ಇದ್ದಿದ್ದನ್ನ ನಾವು ನೋಡ್ಬೋದು. ಪ್ರಿಡಾಮಿನೆಂಟ್ಲಿ ಹಿ ವಾಸ್ ಯೂಸಿಂಗ್ ಓನ್ಲಿ 2 ಕಲರ್ಸ್ ಇನ್ ಪೇಲಿಯೋಲಿಥಿಕ್ ಪೀರಿಯಡ್, ಒಂದು ಗ್ರೀನ್ ಕಲರ್ ಇನ್ನೊಂದು ರೆಡ್ ಕಲರ್. ಎಕ್ಸಾಂಪಲ್ಸ್ ನೋಡ್ಬೋದು ನಾವು. ಸೊ ಇಲ್ಲಿ ಹಂಟಿಂಗ್ ಸೀನ್ ನೋಡ್ಬೋದು ರೆಡ್ ಕಲರ್ ನಲ್ಲಿ ಇರುವಂತದ್ದು. ಇದು ಆಕ್ಚುಲ್ ಆಗಿ ಗ್ರೀನ್ ಕಲರ್, ಪಾಪ ಫೋಟೋ ಕರೆಕ್ಟ್ ಆಗಿ ತೆಗ್ದಿಲ್ಲ ಅವರು, ಸೊ ಹಾಗಾಗಿ ವೈಟ್ ಕಲರ್ ತರ ಕಾಣ್ತಾ ಇದೆ ನಿಮ್ಗೆ. ಇಲ್ಲೂ ಕೂಡ ಏನ್ ಮಾಡೋಣ ಅಂದ್ರೆ, ಕೆಲವು ಕಡೆಯಲ್ಲಿ ಈ ಪೇಂಟ್ ಮಾಡೋದು ಕೂಡ ಹಾಗೇನೆ, ಕೆಲವು ಕಡೆಯಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಸೀದಾ ಬಂಡೆ ಮೇಲೆ ಹತ್ಕೊಂಡ್ಬಿಟ್ಟು ಪೇಂಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡೋನು. ಇನ್ನ ಕೆಲವು ಕಡೆಗೆ ಕ್ಯಾನ್ವಾಸ್ ನ ರೆಡಿ ಮಾಡ್ಕೊಂಡು, ಅಂದ್ರೆ ಬ್ಯಾಕ್ ಗ್ರೌಂಡ್ ರೆಡಿ ಮಾಡ್ಕೊಳ್ಳೋನು, ವೈಟ್ ಕಲರ್ ನ ಬ್ಯಾಕ್ ಗ್ರೌಂಡ್ ಹಾಕೊಳ್ಳೋದು, ಇಲ್ಲ ಗ್ರೀನ್ ಕಲರ್ ನ ಬ್ಯಾಕ್ ಗ್ರೌಂಡ್ ಹಾಕೊಳ್ಳೋದು. ಆ ಬ್ಯಾಕ್ ಗ್ರೌಂಡ್ ನ ಮೇಲ್ಗಡೆಗೆ ಪೇಂಟಿಂಗ್ ಮಾಡಿದ್ದನ್ನ ನಾವು ಜನರಲ್ ಆಗಿ ಅಬ್ಸರ್ವ್ ಮಾಡ್ಬೋದು. ಹಾಗೆ ಪ್ಲೇನ್ ಆಗಿ ಪೇಂಟಿಂಗ್ ಮಾಡಿರುವಂತ ಎಕ್ಸಾಂಪಲ್ಸ್ ನೋಡ್ತೀವಿ, ಬ್ಯಾಕ್ ಗ್ರೌಂಡ್ ನ ಮೇಲ್ಗಡೆಗೆ ಪೇಂಟಿಂಗ್ ಮಾಡಿರುವಂತ ಎಕ್ಸಾಂಪಲ್ಸ್ ನ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಅದ್ರ ಜೊತೆಗೆ ಈ ತರ ಲೀನಿಯರ್ ರೆಪ್ರೆಸೆಂಟೇಷನ್ಸ್ ನ ನೋಡ್ತೀವಿ ನಾವು ಯಾವ್ದ್ರಲ್ಲಿ, ಪೇಲಿಯೋಲಿಥಿಕ್ ಏಜ್ ನಲ್ಲಿ. ಹ್ಯೂಮನ್ ಫಿಗರ್ಸ್ ಆಗಿರ್ಬೋದು, ಇನ್ನೊಂದ್ ಕಡೆಗೆ ಅನಿಮಲ್ ಫಿಗರ್ಸ್ ಆಗಿರ್ಬೋದು. ಇವತ್ತೂ ಕೂಡ ನಮ್ಗೆ ಯಾರಿಗೂ ಈ ತರ ಇಷ್ಟೊಂದು ಚೆನ್ನಾಗಿರುವಂತ ಬುಲ್ ನ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅಷ್ಟು ಚೆನ್ನಾಗಿರುವಂತಹ ಒಂದು ಅನಿಮಲ್ ಫಿಗರ್ ನ ಬರೆದಿರೋದನ್ನ ನಾವು ನೋಡ್ಬೋದು. ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಪೇಲಿಯೋಲಿಥಿಕ್ ಏಜ್ ನಲ್ಲಿ ಹಿ ವಾಸ್ ಡಿಪಿಕ್ಟಿಂಗ್ ಅನಿಮಲ್ಸ್ ಆಸ್ ಮೆಜೆಸ್ಟಿಕ್, ಅಂದ್ರೆ ಬಹಳ ಅದಕ್ಕೆ ಸೈಜ್ ಗಿಂತ ಜಾಸ್ತಿ ಪ್ರಪೋರ್ಷನೇಟ್ ಆಗಿ ತುಂಬಾ ದೊಡ್ಡದಿದೆಯೇನೋ ಈ ಒಂದು ಅನಿಮಲ್ ಅನ್ನೋ ರೀತಿಯಲ್ಲಿ ಬರ್ಕೊಳ್ತಿದ್ದನ್ನ ನಾವು ನೋಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಹಿ ವಾಸ್ ಹಂಟಿಂಗ್ ಲಾರ್ಜರ್ ಅನಿಮಲ್ಸ್, ದೊಡ್ಡ ದೊಡ್ಡ ಅನಿಮಲ್ಸ್ ಗಳನ್ನ ಹಂಟ್ ಮಾಡೋನು. ಸೊ ನಾನು ಎಂತ ದೊಡ್ಡ ಕೋಣನ ಬೇಟೆ ಆಡ್ಕೊಂಡ್ ಬಂದೆ ಅಂದ್ರೆ ನನ್ಕಿಂತ 10 ಸೈಜ್ ಇತ್ತು ಅಂತಹ ಕೋಣನ ಬೇಟೆ ಆಡ್ಕೊಂಡ್ ಬಂದೆ ಅಂತ ತೋರಿಸ್ಬೇಕಿತ್ತು ಅವ್ನು. ಸೊ ಅದಕ್ಕೋಸ್ಕರ ಅನಿಮಲ್ಸ್ ಫಿಗರ್ ಏನಿರ್ತಾ ಇತ್ತು, ಅನಿಮಲ್ಸ್ ಫಿಗರ್ ನ ಡಿಸ್ಪ್ರಪೋರ್ಷನೇಟ್ಲಿ ಲಾರ್ಜರ್ಲಿ ಹಿ ವಾಸ್ ಡಿಪಿಕ್ಟಿಂಗ್ ಅನಿಮಲ್ ಫಿಗರ್ಸ್ ಡಿಸ್ಪ್ರಪೋರ್ಷನೇಟ್ಲಿ ಲಾರ್ಜರ್. ಮೆಸೋಲಿಥಿಕ್ ಪೇಂಟಿಂಗ್ ನಲ್ಲಿ ಅದಷ್ಟು ಪೇಲಿಯೋಲಿಥಿಕ್ ಪೇಂಟಿಂಗ್ ಆಯ್ತು. ಮೆಸೋಲಿಥಿಕ್ ಪೇಂಟಿಂಗ್ ಬಂದ ತಕ್ಷಣ ಏನಾಯ್ತು, ಮೆಸೋಲಿಥಿಕ್ ಪೇಂಟಿಂಗ್ ಅಲ್ಲಿ ವಿ ಕುಡ್ ಸಿ ದ ಸಫಿಸ್ಟಿಕೇಶನ್ ಇನ್ ಹಿಸ್ ಪೇಂಟಿಂಗ್ಸ್. ಕಲರ್ಸ್ ನ ಜಾಸ್ತಿ ಮಾಡ್ಕೊಳ್ತಾನೆ, ರೆಡ್ ಯೂಸ್ ಮಾಡ್ಕೊಳ್ತಾನೆ, ಗ್ರೀನ್ ಯೂಸ್ ಮಾಡ್ಕೊಳ್ತಾನೆ, ವೈಟ್ ಯೂಸ್ ಮಾಡ್ಕೊಳ್ತಾನೆ, ಬ್ಲಾಕ್ ಯೂಸ್ ಮಾಡ್ಕೊಳ್ತಾನೆ, ಗ್ರೇ ಯೂಸ್ ಮಾಡ್ಕೊಳ್ತಾನೆ. ಈಗ ಸುಮಾರು ಕಲರ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಮೆಸೋಲಿಥಿಕ್ ಪೇಂಟಿಂಗ್ ನಲ್ಲಿ. ಇಲ್ಲೂ ಕೂಡ ಲಾರ್ಜೆಸ್ಟ್ ನಂಬರ್ ಪೇಂಟಿಂಗ್ಸ್ ನೋಡೋದು ನಾವು ಮೆಸೋಲಿಥಿಕ್ ಏಜ್ ನಲ್ಲೇ. ಮಲ್ಟಿಪಲ್ ಥೀಮ್ಸ್ ನೋಡೋದು ಕೂಡ ನಾವು ಮೆಸೋಲಿಥಿಕ್ ಏಜ್ ನಲ್ಲೇ. ಅಲ್ಲಿ ಇಲ್ಲ ಒಂದ್ ಕಡೆ ಸೆಟಲ್ಡ್ ಲೈಫ್ ಇಂದು ಡ್ಯಾನ್ಸಿಂಗ್ ಸೀನ್ ಇರುತ್ತೆ ಯಾವ್ದ್ರಲ್ಲಿ, ಪೇಲಿಯೋಲಿಥಿಕ್ ಏಜ್ ನಲ್ಲಿ. ಆದ್ರೆ ಇಲ್ಲಿ ಅದರ್ ಫಾರ್ಮ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್ ಕೂಡ ತೋರಿಸಿರೋದನ್ನ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಸೊ ಸುಮಾರು ಥೀಮ್ಸ್ ಗಳು ಮಲ್ಟಿಪ್ಲೈ ಆಗೋದನ್ನ, ನ್ಯೂಮರಸ್ ಥೀಮ್ಸ್ ಗಳನ್ನ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಇಲ್ಲೂ ಕೂಡ ಸ್ಟಿಲ್ ಹಂಟಿಂಗ್ ಸೀನ್ಸ್ ಪ್ರಿಡಾಮಿನೇಟ್ಸ್. ಇಲ್ಲೂ ಕೂಡ ಆ ಪೇಂಟಿಂಗ್ ನಲ್ಲಿ ಹಂಟಿಂಗ್ ಸೀನ್ಸ್ ಗಳನ್ನೇ ಜಾಸ್ತಿ ಡಿಪಿಕ್ಟ್ ಮಾಡ್ತಾ ಇದ್ದನ್ನ ನಾವು ನೋಡ್ಬೋದು. ಅದ್ರ ಜೊತೆಗೆ ಒಂದು ರೀತಿಯಲ್ಲಿ ಈ ಕಿರೀಟ ತರದ ಆರ್ನಮೆಂಟ್ ಗಳನ್ನ ಅಬ್ಸರ್ವ್ ಮಾಡ್ಬೋದು ನಾವು. ಒಂದು 10 ಜನ ಹಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬ ಕಿರೀಟ ಹಾಕೊಳ್ತಾ ಇದ್ದ, ಒಂಥರದ ಹೆಡ್ ಆರ್ನಮೆಂಟ್ ನ ನೋಡ್ಬೋದು ನಾವು ಯಾವ್ದ್ರಲ್ಲಿ, ಮೆಸೋಲಿಥಿಕ್ ಏಜ್ ಅಲ್ಲಿ. ಸುಮಾರು ಟೆಕ್ಸ್ಟ್ ತೋರಿಸ್ತೀನಿ ನಾನು ನಿಮ್ಗೆ. ಒಂದು ರೀತಿಯಲ್ಲಿ ಆ ಟ್ರೈಬಲ್ ಕಲ್ಚರ್ ನ ತೋರಿಸ್ಕೊಡ, ಪ್ರಾಬಬ್ಲಿ ಒಂದು ಟ್ರೈಬಲ್ ಚೀಫ್ ಆಗಿರ್ತಿದ್ದ ಏನೋ ಅನ್ನೋದನ್ನ ನಾವು ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ ಆ ಒಂದು ಹೆಡ್ ಗೇರ್ ನ ಅಸಂಪ್ಷನ್ ನಿಂದ. ಇಲ್ಲೂ ಕೂಡ ಅನಿಮಲ್ಸ್ ನ ಪೇಂಟ್ ಮಾಡೋದನ್ನ ಜಾಸ್ತಿ ಮಾಡ್ಕೊಳ್ತಾನೆ. 1-2 ಅನಿಮಲ್ಗಳೆಲ್ಲ ಸುಮಾರು ಅನಿಮಲ್ಸ್ ಗಳನ್ನ ಪೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಮೆಸೋಲಿಥಿಕ್ ಏಜ್ ನಲ್ಲಿ. ಅಲ್ಲಿ ತುಂಬಾ ಮೆಜೆಸ್ಟಿಕ್ ಆಗಿ ಬರೆದ್ರೆ ಪೇಲಿಯೋಲಿಥಿಕ್ ಏಜ್ ನಲ್ಲಿ ಬಹಳ ದೊಡ್ಡದಾಗಿ ಅನಿಮಲ್ಸ್ ಗಳನ್ನ ತೋರಿಸಿದ್ರೆ ಅವನು ಇಂಥ ದೊಡ್ಡ ಪ್ರಾಣಿನ ಬೇಟೆ ಆಡ್ಕೊಂಡ್ ಬಂದಿದ್ದೀನಿ ನಾನು ಅಂತ ತೋರಿಸ್ಕೊಂಡ್ರೆ, ಇಲ್ಲಿ ಬಹಳ ನ್ಯಾಚುರಲ್ ಆಗಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅನಿಮಲ್ಸ್ ಗಳನ್ನ.
ಅವ್ರದ್ದೇನು ಸೈಜ್ ಇರ್ತಾ ಇತ್ತು ಅದೇ ಸೈಜ್ಗೆ ತಕ್ಕನಾಗಿನೇ ಪೇಂಟಿಂಗ್ ಮಾಡೋದನ್ನ ನಾವು ನೋಡ್ಬೋದು ಮೆಸೋಲಿಥಿಕ್ ಏಜ್ನಲ್ಲಿ. ಏನಕ್ಕೆ ನಿಧಾನಕ್ಕೆ ಫಾರೆಸ್ಟ್ನ ಕಾಂಕರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ, ಡಾಮಿನೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ನಾನು ಇಂಥ ದೊಡ್ಡ ಅನಿಮಲ್ನ ಬೇಟೆಯಾಡಿದೆ ಅಂತ ಹೇಳ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ, ಆಲ್ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಅನಿಮಲ್ಸ್ನ ಕೂಡ ಏನಾದ್ರೂ ಸೈಜ್ ಏನಿರ್ತಾ ಇತ್ತು ಅದೇ ಸೈಜ್ನಲ್ಲೇ ಪೋರ್ಟ್ರೇ ಮಾಡೋದನ್ನ ನಾವು ನೋಡ್ಬೋದು. ಆದರೆ ಮನುಷ್ಯನನ್ನ ತುಂಬಾ ಸ್ಟೈಲ್ ಆಗಿ ಪೇಂಟ್ ಮಾಡಿದ್ದನ್ನ ನಾವು ನೋಡ್ಬೋದು. ಅದೇ ಥರದಲ್ಲಿ ಕಮ್ಯುನಿಟಿ ಲೈಫ್ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಅಪ್ಪ ಅಮ್ಮ ನಾವಿಬ್ರು ನಮಗಿಬ್ರು ಅಂತ ನಮ್ದು ಸ್ಲೋಗನ್ ಇದೆಯಲ್ವ ಫ್ಯಾಮಿಲಿ ಪ್ಲಾನಿಂಗ್ ಇಂದು, ಅದೇ ಥರದಲ್ಲಿ ನಾವಿಬ್ರು ನಮಗಿಬ್ರು ಅಂತ ಪೇಂಟಿಂಗ್ ಕೂಡ ನೋಡ್ಬೋದು ನಾವು ಮೆಸೋಲಿಥಿಕ್ ಏಜ್ನಲ್ಲಿ. ಒಂದು ಫ್ಯಾಮಿಲಿ ಸ್ಟ್ರಕ್ಚರ್ನ ನೋಡ್ತೀವಿ ನಾವು ಈ ಒಂದು ಪೇಂಟಿಂಗ್ಸ್ಗಳಲ್ಲಿ. ಅಲ್ಲಿ ಹೇಳಿದೆ ಅಲ್ವಾ, ವೈಟ್ ನೋಡ್ತೀವಿ, ಯೆಲ್ಲೋ ನೋಡ್ತೀವಿ, ಆರೆಂಜು, ರೆಡ್, ಆರ್ಶ್ ಕಲರು, ಪರ್ಪಲ್, ಬ್ರೌನು, ಗ್ರೀನ್, ಬ್ಲ್ಯಾಕ್, ಈ ಥರದ ಸುಮಾರು ಕಲರ್ಸ್ಗಳನ್ನ ನ್ಯಾಚುರಲ್ ಆಗೇನೆ ಯೂಸ್ ಮಾಡಿ ನೋಡ್ತೀವಿ. ಜನರಲ್ ಆಗಿ ಎಲ್ಲ ಕಲರ್ಸ್ ಆಲ್ ದೀಸ್ ಕಲರ್ಸ್ ಆರ್ ನ್ಯಾಚುರಲಿ ಅವೈಲಬಲ್. ಆ ನ್ಯಾಚುರಲ್ ಆಗಿ ಇರುವಂತ ಕಲರ್ನ ಯಾವ ತರ ಈ ಎಲ್ಲಾ ಪೇಂಟಿಂಗ್ಸ್ ಏನ್ ನೋಡ್ತೀವಿ ನಾವು, ಎಲ್ಲಾ ಪೇಂಟಿಂಗ್ಸ್ ಕೂಡ ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಆಯಿಲ್ ಪೇಂಟಿಂಗ್ಸ್. ಹೆಂಗ್ ಆಯಿಲ್ ಪೇಂಟಿಂಗ್ ಆಯ್ತು, ಆ ನ್ಯಾಚುರಲ್ ಆಗಿ ಏನ್ ಸಿಗ್ತಾ ಇತ್ತು ಕಲರ್, ಆ ಕಲರ್ನ ಏನ್ ಮಾಡೋನು ಅನಿಮಲ್ ಫ್ಯಾಟ್ ಜೊತೆಗೆ ಮಿಕ್ಸ್ ಮಾಡೋನು. ಯಾವಾಗ ಅನಿಮಲ್ ಫ್ಯಾಟ್ ಜೊತೆಗೆ ಮಿಕ್ಸ್ ಮಾಡೋನು ಅದೇನಾಗ್ತಾ ಇತ್ತು, ಆಯಿಲ್ ಪೇಂಟ್ ಆಗ್ತಾ ಇತ್ತು. ಆ ಆಯಿಲ್ ಪೇಂಟ್ನ ಬಂಡೆಗಳ ಮೇಲ್ಗಡೆಗೆ ಬಿಡಿಸೋನು, ಆ ಪೇಂಟ್ ಆಕ್ಸಿಡೈಸ್ ಆಗಿಬಿಡ್ತಾ ಇತ್ತು. ಸೊ ಹಾಗಾಗಿ ಏನಾಯ್ತು, 1.5 ಲಕ್ಷ ವರ್ಷ ಆದ್ರೂ ಕೂಡ ಪೇಂಟಿಂಗ್ಸ್ ಇನ್ನನ್ನ ಹಾಗೆ ಉಳ್ಕೊಂಡಿರೋದನ್ನ ನಾವು ನೋಡ್ಬೋದು. ಬ್ರಷ್ಗೆ ಏನ್ ಮಾಡ್ತಾ ಇದ್ದ, ಪೇಲಿಯೋಲಿಥಿಕ್ ಏಜ್ನಲ್ಲಿ ಬೆರಳಿನಲ್ಲೇ ಚಿತ್ರ ಬಿಡಿಸೋನು, ಸೊ ಹಾಗಾಗಿ ಬಹಳ ಕ್ರೂಡ್ ಆಗಿರುತ್ತೆ. ಇಲ್ಲ ಕಡ್ಡಿ ಇಟ್ಕೊಂಡು ಚಿತ್ರ ಬಿಡಿಸೋನು, ಅದಕ್ಕೋಸ್ಕರ ಬಹಳ ಕ್ರೂಡ್ ಆಗಿರುತ್ತೆ. ಮೆಸೋಲಿಥಿಕ್ ಏಜ್ನಲ್ಲಿ ಪೇಂಟಿಂಗ್ ಬ್ರಷ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಈ ಬಳ್ಳಿಗಳು ಬರುತ್ತಲ್ವಾ, ಆ ಬಳ್ಳಿಗಳು ತುದಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ ಒಂದು ಬ್ರಷ್ನ ಸ್ಟ್ರೋಕ್ಗಳನ್ನ ನೋಡ್ಬೋದು ನಾವು ಮೆಸೋಲಿಥಿಕ್ ಟೈಮ್ ಪೀರಿಯಡ್ ನಲ್ಲಿ. ಅಂದ್ರೆ ಪೇಂಟಿಂಗ್ ನಲ್ಲಿ ಸಫಿಸ್ಟಿಕೇಶನ್ ಜಾಸ್ತಿ ಆಗ್ತಾ ಹೋಗ್ತಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಸುಮಾರು ಸೋರ್ಸ್ಗಳಿದೆ. ರೆಡ್ಗೆ ಸೋರ್ಸ್ ಯಾವುದು, ಹೆಮಟೈಟ್. ಗ್ರೀನ್ಗೆ ಚಾಲ್ಸೆಡನಿ ಅಂತ ಹೇಳ್ಬಿಟ್ಟು ಒಂದು ಗ್ರೀನ್ ಕಲರ್ ಸ್ಟೋನ್ ಬರುತ್ತೆ. ಆ ಗ್ರೀನ್ ಕಲರ್ ಕಲ್ಲುಗಳನ್ನ ಸಣ್ಣ ಪೌಡರ್ ಆಗಿ ಮಾಡ್ಕೊಂಡು ಅದನ್ನ ಫ್ಯಾಟ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋನು. ವೈಟ್ ನ ಆಬ್ವಿಯಸ್ ಆಗಿ ಲೈಮ್ ಸ್ಟೋನ್ ಜೊತೆಗೆ, ವೈಟ್ ಕಲರ್ ಸೋರ್ಸ್ ಲೈಮ್ ಸ್ಟೋನ್ ಅಂತ ನಾವು ಹೇಳ್ಬೋದು. ಇಲ್ಲೂ ಕೂಡ ಸಿಮಿಲರ್ಲಿ ಪೇಲಿಯೋಲಿಥಿಕ್ ಟೈಮ್ ಪೀರಿಯಡ್ ಅಲ್ಲಿ ನೋಡ್ತೀವಲ್ವಾ, ಇಲ್ಲೂ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಒಂದು ಕ್ಯಾನ್ವಾಸ್ ನ ರೆಡಿ ಮಾಡ್ಕೊಂಡು ಪೇಂಟ್ ಮಾಡ್ಕೊಳ್ತಾ ಇದ್ದ. ಕೆಲವು ಕಡೆಯಲ್ಲಿ ಡೈರೆಕ್ಟ್ ಆಗಿ ಆ ಕಲ್ಲಿನ ರಾಕ್ನ ಮೇಲ್ಗಡೆಗೆ ಪೇಂಟ್ ಮಾಡಿದ್ದನ್ನ ನಾವು ನೋಡ್ಬೋದು. ಇಲ್ಲಿ ನೋಡಿದಾಗ್ಲೇ ಹೇಳಿದೆ ನಿಮ್ಗೆ ಹಂಟಿಂಗ್ ಸೀನ್ ಪ್ರಿಡಾಮಿನೇಟ್ಸ್ ಅಂತ ಹೇಳಿದೆ. ಇಲ್ಲೂ ಕೂಡ ನೋಡ್ಬೋದು ಹಂಟಿಂಗ್ ಸೀನ್ ನಾವು, ಇಲ್ಲೂ ಕೂಡ ಹಂಟಿಂಗ್ ಸೀನ್ ನೋಡ್ಬೋದು. ಇವತ್ತು ಈ ಒಂದು ಸಫಿಸ್ಟಿಕೇಶನ್ ನ ಮ್ಯಾಚ್ ಮಾಡೋದಕ್ಕೆ ನಮ್ಮ ಕೈಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ಈ ಕ್ಲಾಸಲ್ಲಿ ಇರೋರಿಗೆ. ಅಂದ್ರೆ ಆ ತರದ ಸಫಿಸ್ಟಿಕೇಶನ್ ನೋಡ್ತೀವಿ ನಾವು. ಇಲ್ಲಿ ನೋಡ್ಬೋದು ನಾವು, ಎಲ್ಲಾ ಮನುಷ್ಯ ನಾರ್ಮಲ್ ಆಗಿದ್ರೆ ಇಲ್ಲಿರುವಂತಹ ಮನುಷ್ಯನ ತಲೆ ಮೇಲ್ಗಡೆಗೆ ಏನೋ ಒಂದು ಕಿರೀಟ ಕುತ್ಕೊಂಡಾಗಿದೆ. ಅಲ್ಲಿಗೇನು ಸೊಸೈಟಿಯಲ್ಲಿ ಮೆಸೋಲಿಥಿಕ್ ಏಜ್ ನಲ್ಲೇ ಸೊಸೈಟಿಯಲ್ಲಿ ಒಂದು ಹೈರಾರ್ಕಿ ಸ್ಟಾರ್ಟ್ ಆಗಿತ್ತು ಅಂತ ನಾವು ಹೇಳ್ಬೋದು. ಸೊಸೈಟಿ ಅನ್ನೋಂಥ ಇನ್ಸ್ಟಿಟ್ಯೂಷನ್ ಯಾವಾಗ ಬರುತ್ತೆ ಅಲ್ಲಿಗೆ ಹೈರಾರ್ಕಿ ಸ್ಟಾರ್ಟ್ ಆಗುತ್ತೆ ಅಂತ ಜನರಲಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲೂ ಕೂಡ ನೋಡ್ಬೋದು ನೀವು ಫ್ಯಾಮಿಲಿ ಲೈಫ್, ಅಪ್ಪ ಅಮ್ಮ ಇಬ್ರು ಮಕ್ಕಳು ನೋಡ್ತೀವಿ. ಇಲ್ಲೂ ಕೂಡ ಹಂಟಿಂಗ್ ಸೀನ್ ನೋಡ್ತೀವಿ. ಈ ಹಂಟಿಂಗ್ ಸೀನ್ ನಲ್ಲಿ ಇದು ಯಾವುದೋ ಒಂದು ಕೋಣ ಬೇಟಾಡಕ್ ಹೋಗ್ಬಿಟ್ಟು ಇವನೇ ಬೇಟೆ ಆಗ್ಬಿಟ್ಟಿದ್ದಾನೆ, ಅದಕ್ಕೆ ರಕ್ತ ಹರಿತಿರೋದನ್ನು ನೋಡ್ಬೋದು ನಾವು. ಅಂದ್ರೆ ಎಷ್ಟು ಎಕ್ಸ್ಪ್ರೆಸಿವ್ ಆಗಿದ್ದ ಮೆಸೋಲಿಥಿಕ್ ಟೈಮ್, ಎಷ್ಟು ಖಾಲಿ ಟೈಮ್ ಇತ್ತು ಮಾತ್ರ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಅಲ್ವಾ. ನಾವೆಲ್ಲಾನು ಕೂಡ ಈ ಟೈಮಲ್ಲಿ ಹುಟ್ಬಿಟ್ಟಿದ್ರೆ, ಮೆಸೋಲಿಥಿಕ್ ಏಜ್ ನಲ್ಲಿ ಇದ್ಬಿಟ್ಟಿದ್ರೆ ನಾವು UPSC KPSC ಅಥವಾ ತಲೆನೋವೇ ಇರ್ತಿರಲಿಲ್ಲ. ಇರ್ಲಿ, ಅದೇನಾಗ್ತಿದ್ವಿ ನಾವು ಇದಾಗದೇ ಇದ್ರೆ ಸಾಕಿತ್ತು ಆ ಟೈಮಲ್ಲಿ. ಇಲ್ಲಿ ಎಷ್ಟು ನೀಟಾಗಿ ಅವನು ತೋರಿಸಿರೋದನ್ನ ನೋಡ್ತೀವಿ ನಾವು. ಪ್ರತಿಯೊಂದು ಎಲಿಮೆಂಟ್ಸ್ ಅಂದ್ರೆ ಸೂಕ್ಷ್ಮವಾಗಿ ಮೈನ್ಯೂಟ್ ಡೀಟೇಲ್ಸ್ ಗಳನ್ನು ಕೂಡ ಪೇಂಟ್ ಮಾಡಿದ್ದನ್ನ ನಾವು ನೋಡ್ತೀವಿ ಮೆಸೋಲಿಥಿಕ್ ಏಜ್ ನಲ್ಲಿ. ಜೊತೆಗೆ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ಬೇಟೆ ನಾಯಿನ ಯೂಸ್ ಮಾಡ್ಕೊಳ್ತಿರೋದನ್ನ ಅಬ್ಸರ್ವ್ ಮಾಡ್ಬೋದು ನಾವು ಅಲ್ವಾ. ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಅಂತ ಹೇಳಿದ್ದೆ. ಈ ಒಂದು ಹಂಟಿಂಗ್ ಸೀನ್ ನಲ್ಲಿ ಒಂದು ಡಾಗ್ ಏನ್ ಮಾಡ್ತಾ ಇದೆ, ಒಂದು ನಾಯಿ ಏನ್ ಮಾಡ್ತಾ ಇದೆ, ಹಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋದನ್ನ ನಾವು ನೋಡ್ಬೋದು. ಆಮೇಲೆ ಏನಾಗುತ್ತೆ, ನಿಯೋಲಿಥಿಕ್ ಏಜ್ ಸ್ಟಾರ್ಟ್ ಆಗುತ್ತೆ. ನಿಯೋಲಿಥಿಕ್ ಏಜ್ ನಲ್ಲಿ ಪಾಪ ಮಾಡೋದಕ್ಕೆ ಬಹಳ ಕೆಲಸ ಆಯ್ತು ಅವನಿಗೆ. ಮೆಸೋಲಿಥಿಕ್ ಏಜ್ ನಲ್ಲಿ ಇದ್ದಂತ ಫ್ರೀ ಟೈಮು ವಾಸ್ ನಾಟ್ ಅವೈಲೇಬಲ್ ಇನ್ ನಿಯೋಲಿಥಿಕ್ ಏಜ್. ಏನಕ್ಕೆ, he had to practice agriculture, he had to hunt ಅಲ್ವಾ. ಇನ್ನ ಹಂಟ್ ಮಾಡಬೇಕಿತ್ತು, ಇನ್ನ ಗ್ಯಾದರ್ ಮಾಡ್ಕೋಬೇಕಿತ್ತು, ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡಬೇಕಿತ್ತು. ಫ್ಯಾಮಿಲಿ ಅನ್ನೋ ಇನ್ಸ್ಟಿಟ್ಯೂಷನ್ ಬಂದಿತ್ತು ಆಲ್ರೆಡಿ, ವಿಲೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿತ್ತು. ಈ ಒಂದು ಬ್ಯುಸಿ ಶೆಡ್ಯೂಲ್ ನಲ್ಲಿ ಪಾಪ ಪೇಂಟ್ ಮಾಡೋದು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ನಿಯೋಲಿಥಿಕ್ ಏಜ್ ನಲ್ಲಿ. ಸೊ ಪೇಂಟಿಂಗ್ ಕ್ವಾಲಿಟಿ ಏನಿದೆ, ಪೇಂಟಿಂಗ್ ಕ್ವಾಲಿಟಿನೂ ಕಡಿಮೆ ಆಗುತ್ತೆ, ಪೇಂಟಿಂಗ್ಸ್ ಇಂದ ಕ್ವಾಂಟಿಟಿನೂ ಕೂಡ ಕಡಿಮೆ ಆಗೋದನ್ನ ನಾವು ನೋಡ್ಬೋದು. ಜನರಲ್ ಆಗಿ ಇಲ್ಲಿ ಯಾವ ಥರದ ವಿ ಕ್ಯಾನ್ ಅಬ್ಸರ್ವ್ ಅಗ್ರಿಕಲ್ಚರ್ ಬೇಸ್ಡ್ ಥೀಮ್ ನ ನೋಡ್ಬೋದು ನಾವಿಲ್ಲಿ ನಿಯೋಲಿಥಿಕ್ ಏಜ್ ನಲ್ಲಿ.
ಇಲ್ಲಿ ಯಾವ ತರ ಉಳುಮೆ ಮಾಡ್ತಿರೋದಾಗಿರ್ಬೋದು, ಬೇರೆ ಬೇರೆ ತರದ ಥೀಮ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಮೆಸೋಲಿಥಿಕ್ ಏಜ್ ನಲ್ಲಿ ಹಂಟಿಂಗ್ ಸೀನ್ ಇದ್ರೆ, ನಿಯೋಲಿಥಿಕ್ ಏಜ್ ನಲ್ಲಿ ಸೆಟಲ್ಡ್ ಲೈಫ್ ನ ಡಿಪಿಕ್ಟ್ ಮಾಡೋದನ್ನ ಜಾಸ್ತಿ ಮಾಡ್ಕೊಳ್ತಾನೆ.